think we can start, sir. ಶುರು ಮಾಡ್ಬೋದಾ? Yep. ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಗಾಂಧೀಜಿ ಸಹಜ ಬೇಸಾಯ ಆಶ್ರಮ ತುಮಕೂರಿಂದ. ಇಂದು ನಾವು ನಮ್ಮ ಆಶ್ರಮದಿಂದ ಒಂದು ಕರೆ ಕೊಟ್ಟಿದ್ದೀವಿ. ಒಂದು ಸತ್ಯಾಗ್ರಹ ಮೂವ್ಮೆಂಟ್ ಆಗಬೇಕು, ಅದಕ್ಕೆ ದೊಡ್ಡ ಹೊಸೂರು ಸತ್ಯಾಗ್ರಹ ಅಂತ ಹೆಸರನ್ನು ಕೂಡ ಇಟ್ಟಿದ್ದೀವಿ. ಕಾರಣ ಇಷ್ಟೇ, ಜೆನೆಟಿಕಲಿ ಮಾಡಿಫೈಡ್ ಫುಡ್ ಪಾಲಿಸಿಯನ್ನು ಭಾರತ ಸರ್ಕಾರ ಇನ್ನು 4-5 ತಿಂಗಳಲ್ಲಿ ತರಬೇಕಂತ ತರಾತುರಿಯಿಂದ ಮುಂದಕ್ಕೆ ಹೋಗ್ತಾ ಇದೆ. ಈ ವಿಚಾರವಾಗಿ ಒಂದು ಸತ್ಯಾಗ್ರಹನ ಕರೆ ಕೊಡಬೇಕಂತ. ಸೊ ಭಾಳಷ್ಟು ಜನ ನಮ್ಮ ಗುಂಪಲ್ಲಿ ಕೇಳ್ತಾ ಇದ್ದಾರೆ, ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾಗುತ್ತೆ. ಈ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಅಂದ್ರೇನು, ಅದರ ಇಂಪ್ಯಾಕ್ಟ್ ಏನು, ಸ್ವಲ್ಪ ಅದರ ಟೆಕ್ನಿಕ್ಯಾಲಿಟೀಸ್ ಏನು ಅಂತ. ಆ ಸಲುವಾಗಿ ನಾವಿವತ್ತು ಒಂದು ಝೂಮ್ ಕರೆಯನ್ನು ತಗೊಂಡಿದ್ದೀವಿ. ಇದು ಬರೀ ಮನುಷ್ಯನಿಗಾಗಿ ನಾನೇನು ಹೇಳ್ತಾ ಇಲ್ಲ, ಮಾನವ ಕುಲಕ್ಕೆ ಎಕ್ಸಿಸ್ಟೆನ್ಸ್ಗಾಗಿ ನಾನೇನು ಹೇಳ್ತಾ ಇಲ್ಲ. ಇದು ಸಕಲ ಜೀವಾತ್ಮಗಳು ಏನಿದಾವೆ ಎಲ್ಲದಕ್ಕೂ ಇಂಪ್ಯಾಕ್ಟ್ ಇದ್ದಾವೆ. ಇದು ಒಂದು ಡಿಟರ್ಮೆಂಟಲ್ ಪಾಲಿಸಿ ಆಗುತ್ತೆ ಮುಂದೆ ನಮ್ಮ ಭಾರತಕ್ಕೆ. ಎಸ್ಪೆಷಲಿ ನಾವು ನಮ್ಮ ಸೆಕ್ಟರ್ಸ್, ಹ್ಯೂಮನ್ ಬೀಯಿಂಗ್ಸ್ ಅಂತ ನಾವು ನೋಡಿದ್ರೆ, ಹ್ಯೂಮನ್ ಸೆಕ್ಟರ್ ಅಲ್ಲಿ ನಾವು ನೋಡಿದ್ರೆ ನಮ್ಮ ಆಹಾರಗಳು ಎಷ್ಟು ಕಲುಷಿತ ಆಗ್ತವೆ, ಮುಂದೆ ಹೇಗೆ ನಮಗೆ ರೋಗ ರುಜಿನಗಳಿಗೆ ನಾವೆಲ್ಲ ತುತ್ತಾಗ್ತೀವಿ, ನಮ್ಮ DNA ಸೀಕ್ವೆನ್ಸಿಂಗ್ ಕೂಡ ಎಷ್ಟು ಮಟ್ಟಿಗೆ ಮ್ಯೂಟೆಂಟ್ ಆಗ್ಬೋದು, ಸಾಧ್ಯತೆಗಳು ಜಾಸ್ತಿ ಇರೋದು, ಇವನ್ನೆಲ್ಲ ಒಂದಷ್ಟು ಚರ್ಚೆ ಮಾಡ್ತಾ ಹೋಗ್ಬೋದು. ಸೊ ಐ ವೆಲ್ಕಮ್ ಆಲ್ ಟು ದಿಸ್ ದೊಡ್ಡ ಹೊಸೂರು ಸತ್ಯಾಗ್ರಹ ಮೂವ್ಮೆಂಟ್. ಸೊ ಇದು ಒಂದಷ್ಟು ಟೆಕ್ನಿಕಲ್ ಡೀಟೇಲ್ಸನ್ನು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇವತ್ತು GMHT ಮಸ್ಟರ್ಡ್ ಅಂತ ಮಾತಾಡ್ತಾ ಇದ್ದಾರೆ. ಇದನ್ನು ರಿಲೀಸ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಕಡೆ ಕ್ಲಿಯರೆನ್ಸ್ ಕೂಡ ಸಿಕ್ಕಿದೆ. ಜೆನೆಟಿಕಲಿ ಮಾಡಿಫೈಡ್ ಹರ್ಬಿಸೈಡ್ ಟಾಲರೆನ್ಸ್ ಮಸ್ಟರ್ಡ್ ಅಂತ ಇದೆ ಹೆಸರು. ಇದಕ್ಕೆ DMH11 ಅಂತ ಹೆಸರಿಟ್ಟಿದ್ದಾರೆ. ಧಾರಾ ಮಸ್ಟರ್ಡ್ ಹೈಬ್ರಿಡ್ 11 ಅಂತ. ಇದೊಂದು ಟ್ರಾನ್ಸ್ಜೆನಿಕ್ ಹೈಬ್ರಿಡ್. ಹೇಳ್ತೀನಿ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಧಾರಾ ಮಸ್ಟರ್ಡ್ ಹೈಬ್ರಿಡ್ ಅಂದರೆ ಇದೊಂದು ಟ್ರಾನ್ಸ್ಜೆನಿಕ್ ಹೈಬ್ರಿಡ್ ಆಗುತ್ತೆ. ಇದರಲ್ಲಿ ಭಾಳ ವಿಶೇಷ ಅಂತಂದರೆ, ಒಂದು ಜೀನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇನ್ಸರ್ಟ್ ಮಾಡಿದ್ದಾರೆ ನಮ್ಮ ಮಸ್ಟರ್ಡ್ಗೆ, ಸಾಸಿವೆಗೆ. ಅದ ಹೆಸರು ಬಾರ್ ಜೀನ್ ಅಂತ. ಅದು ಎಲ್ಲಿಂದ ತಗೊಂಡಿದ್ದಾರೆ, ಹೇಗೆ ತಗೊಂಡಿದ್ದಾರೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಈ ಬಾರ್ ಜೀನ್ ಇಂಟ್ರೊಡ್ಯೂಸ್ ಮಾಡಿದರೆ, ಈ ಪರ್ಟಿಕ್ಯುಲರ್ ಬಾರ್ ಜೀನ್ ನಾವು ಸ್ಪ್ರೇ ಮಾಡುವಂಥ ಕಳೆನಾಶಕಕ್ಕೆ ಟಾಲರೆನ್ಸ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ನಾವು ಸ್ಪ್ರೇ ಮಾಡುವಂಥ ಕಳೆನಾಶಕಗಳಿಗೆ ಟಾಲರೆನ್ಸ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ಈ ಬಾರ್ ಜೀನ್ಸ್. ಹಾಗಾಗಿ ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಧಾರಾ ಮಸ್ಟರ್ಡ್ ಹೈಬ್ರಿಡ್ 11ಗೆ, ಟ್ರಾನ್ಸ್ಜೆನಿಕ್ ಹೈಬ್ರಿಡ್. ಸೊ ಎಲ್ಲಿಂದ ಡಿರೈವ್ ಆಗುತ್ತೆ ಅಂದರೆ, ಒಂದು ಸಾಯಿಲ್ ಬ್ಯಾಕ್ಟೀರಿಯಾಯಿಂದ ಡಿರೈವ್ ಆಗುತ್ತೆ. ಅದ ಹೆಸರು ಎಲ್ಲ ಆಮೇಲೆ ಹೇಳ್ತೀನಿ. ಒಂದು ಸಾಯಿಲ್ ಬ್ಯಾಕ್ಟೀರಿಯಿಂದ ಡಿರೈವ್ ಆಗುತ್ತೆ. ಈ ಡಿರೈವ್ ಆಗಿಬಿಟ್ಟು ಏನಾದರೂ ಈ ಮಸ್ಟರ್ಡ್ಗೆ, ನಾವು ಬೆಳೆಯುವಂಥ ಮಸ್ಟರ್ಡ್ಗೆ ಇಂಜೆಕ್ಟ್ ಮಾಡಿದಾಗ ಇದಕ್ಕೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಯಾವುದಕ್ಕೆ ರೆಸಿಸ್ಟೆನ್ಸ್ ಅಂದರೆ, ಹರ್ಬಿಸೈಡ್ಸ್ಗೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ, ಕಳೆನಾಶಕಗಳಿಗೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಬಾಸ್ಟಾ ಅಂತ ಒಂದು ಕಳೆನಾಶಕನ ಎಕ್ಸಾಂಪಲ್ ತಗೊಂಡಿದ್ದಾರೆ ಅವರು. ಅದೇ ಥರ ಗ್ಲೈಫೋಸೇಟ್, ನೀವು ಮಾನ್ಸಾಂಟೋ ಕಂಪ್ನಿ ಗ್ಲೈಫೋಸೇಟ್ ಆಗಿರ್ಬೋದು, ಬಾಸ್ಟಾ ಅನ್ನೋದು ನಮ್ಮ ಬೇರ್ ಕಂಪನಿಯಾಗಿರುತ್ತೆ. ಈ ಸಿಸ್ಟಮಿಕ್ ಹರ್ಬಿಸೈಡ್ಸ್ಗಳಿಗೆ ಟಾಲರೆನ್ಸ್ ಕೆಪಾಸಿಟಿನ ಬೆಳೆಸ್ಕೊಳ್ಳುತ್ತೆ. ಇದು ಡೆವಲಪ್ ಮಾಡಿದ ಸೈಂಟಿಸ್ಟು ನಮ್ಮ ದೇಶದವರೇ, ದೀಪಕ್ ಕುಮಾರ್ ಪೆಂಟಲ್ ಅಂತ ಅವ್ರ ಹೆಸರು. ಇವರು ಫಾರ್ಮರ್ ವೈಸ್ ಚಾನ್ಸಲರ್ ಆಗಿದ್ದರು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ. ಓಕೆ, ಈಗ ಎಲ್ಲ ಕ್ಲಿಯರೆನ್ಸ್ಗಳು ಕೂಡ ತಗೊಂಡಿದ್ದಾರೆ. ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಒಂದಿದೆ, ಆ ಕಮಿಟಿ ಕೂಡ ಕ್ಲಿಯರೆನ್ಸ್ಗಳೆಲ್ಲ ಕೊಟ್ಟಿದೆ. ಇದು ಮೊದಲನೆಯ ಒಂದು ಜೆನೆಟಿಕಲಿ ಮಾಡಿಫೈಡ್ ಫುಡ್ ಕ್ರಾಪ್. ಇದುವರೆಗೂ ದೇಶದಲ್ಲಿ ಫುಡ್ ಕ್ರಾಪ್ಸ್ ಯಾವುದು ಕೂಡ ಕ್ಲಿಯರೆನ್ಸ್ ಸಿಕ್ಕಿರಲಿಲ್ಲ. ಮೊದಲನೇ ಫುಡ್ ಕ್ರಾಪ್ ಈ ಒಂದು GMHT ಮಸ್ಟರ್ಡ್ ಆಗಿದೆ. ನೆಕ್ಸ್ಟ್ ಸ್ಲೈಡ್ ನೋಡ್ತಾ ಹೋಗೋಣ. ಒಂದು ಹೆಸರು ಕೊಡ್ತೀನಿ, ಮನಸ್ಸಲ್ಲಿ ಇಟ್ಕೊಳ್ಳಿ, ಮುಂದೆ ಇದು ಹೆಲ್ಪ್ ಆಗುತ್ತೆ ಸ್ಲೈಡ್ಸ್ ಪಾಸ್ ಮಾಡಬೇಕಾದ್ರೆ. ಬ್ಯಾಸಿಲಸ್ ಅಮೈಲೋ ಲಿಕ್ವಿಫಿಷನ್ ಅಂತ ಒಂದು ಪರ್ಟಿಕ್ಯುಲರ್ ರಾಡ್ ಶೇಪ್ಡ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ಇದು ಬ್ಯಾಸಿಲಸ್ ಅಮೈಲೋ ಲಿಕ್ವಿಫಿಷನ್ ಅಂತ ಒಂದು ಪರ್ಟಿಕ್ಯುಲರ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ದ ಸೈನ್ಸ್ ಬಿಹೈಂಡ್ ದಿಸ್ DMH11 ಅಂತ ಏನಿದೆ ಅದನ್ನು ನಾನು ಒಂದು ನೆಕ್ಸ್ಟ್ ಸ್ಲೈಡ್ ಎಕ್ಸ್ಪ್ಲೈನ್ ಮಾಡೋದ್ಮೇಲೆ ವಾಪಸ್ ಬರ್ತೀನಿ, ನಿಮ್ಗೆ ಈಸಿ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ಇದನ್ನು ನೋಡೋಣ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ಈಗ ನಿಮಗೆ ಗ್ರೀನ್ ಕಲರ್ ಒಂದು ಇಂಡಿಕೇಶನ್ ತಗೊಂಡಿದ್ದೀನಿ ಅಷ್ಟೇ. ಅದು ವರುಣ ಅಂತ ಕರೆಯೋಣ.
ವರುಣ ಅನ್ನೋದು ನಮ್ಮ ದೇಶದ ಒಂದು ಮಸ್ಟರ್ಡ್, ನಮ್ಮ ದೇಶದ ಒಂದು ಮಸ್ಟರ್ಡ್ ಬ್ರೀಡ್. ಅದು ವರುಣ ಬಹಳ ಲೀಡಿಂಗ್ ವೆರೈಟಿ. ಆ ವೆರೈಟಿನ ತಗೊಂಡಿದ್ದಾರೆ. ಅದಕ್ಕೆ ಬರ್ನೇಸ್ ಅಂತ ಒಂದು ಪರ್ಟಿಕ್ಯುಲರ್ ಜೀನ್ನ ಬ್ಯಾಸಿಲಸ್ ಅಮೈಲೋ ಲಿಕ್ವಿಫೇಷನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಬರ್ನೇಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಜೀನನ್ನ ಬ್ಯಾಸಿಲಸ್ ಅಮೈಲೋ ಲಿಕ್ವಿಫೇಷನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ವರುಣಗೆ ಇಂಜೆಕ್ಟ್ ಮಾಡ್ತಾರೆ. ಡನ್. ಇಂಜೆಕ್ಟ್ ಮಾಡಿದಾಗ ವರುಣ ಬಿಕಮ್ಸ್ ಮೇಲ್ ಸ್ಟರೈಲ್. ಸೊ ಬರ್ನೇಸ್ ಈಸ್ ಎ ಮೇಲ್ ಸ್ಟರೈಲ್ ಕಾಸಿಂಗ್ ಜೀನ್ಸ್. ಅಂದ್ರೆ ಗಂಡು ನಪುಂಸಕ ಆಗ್ತದಲ್ಲಿ, ಗಂಡು ವರ್ಕ್ ಆಗಲ್ಲ. ಯಾಕೆ ಆಗಿ ಮಾಡ್ತಾರೆ ಅವರು? ಬರ್ನೇಸ್ ಅನ್ನೋ ಜೀನನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ವರುಣಗೆ ಅಂದ್ರೆ, ಎಲ್ಲ ಮಸ್ಟರ್ಡ್ ಪ್ಲಾಂಟ್ಸ್ ಕೂಡ ಸೆಲ್ಫ್ ಪಾಲಿನೇಟೆಡ್ ಪ್ಲಾಂಟ್ಸ್ ಆಗಿರುತ್ತೆ. ನೀವೆಲ್ಲೇ ಮಸ್ಟರ್ಡ್ ಪ್ಲಾಂಟ್ಸ್ ಅಂತ ತಗೊಂಡ್ರೆ ಇಟ್ ಈಸ್ ಅ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್. ಹಾಗಾಗಿ ಅದಕ್ಕೆ ಕ್ರಾಸ್ ಪಾಲಿನೇಷನ್ ಮಾಡ್ಕೋಬೇಕು ನಾವು ಟೆಕ್ನಿಕಲಿ. ಅಂದ್ರೆ ಒಂದನ್ನ ಸ್ಟರೈಲ್ ಮಾಡಬೇಕಾಗುತ್ತೆ. ದಟ್ಸ್ ಅ ರೂಲ್ ಆಫ್ ಹೈಬ್ರಿಡೈಸೇಷನ್. ಸೊ ಹಾಗಾಗಿ ಬ್ಯಾಸಿಲಸ್ ಅಮೈಲೋ ಲಿಕ್ವಿಫೇಷನ್ ಇಂದ ಬರ್ನೇಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಜೀನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಈ ವರುಣ ತಳಿಯ ಮಸ್ಟರ್ಡ್ಗೆ ಇಂಜೆಕ್ಟ್ ಮಾಡ್ತಾರೆ. ಅವಾಗ ಇಟ್ ಬಿಕಮ್ಸ್ ಮೇಲ್ ಸ್ಟರೈಲ್. ಹೆಣ್ಣು ಆಕ್ಟಿವ್ ಆಗಿರುತ್ತೆ, ಫಿಮೇಲ್ ಫರ್ಟೈಲ್ ಆಗಿರುತ್ತೆ, ಬಟ್ ಮೇಲ್ ಬಿಕಮ್ ಸ್ಟರೈಲ್. ಇದು ಕ್ಲಾರಿಟಿ ಸಿಕ್ತ ಅನ್ಸುತ್ತೆ. ಈ ಕಡೆ ಹೋಗೋಣ. ಅರ್ಲಿ ಹೀರಾ 2 ಅಂತ ಒಂದು ವೆರೈಟಿ ತಗೊಂತಾರೆ. ಇದು ಯುರೋಪಿಯನ್ ವೆರೈಟಿ ಅಂತ ಅನ್ಕೊಳ್ಳಿ ನೀವೆಲ್ಲ. ಅಲ್ಲಿಂದ ತಗೊಂಡ್ಬರ್ತಾರೆ. ಅದಕ್ಕೆ ಬಾರ್ಸ್ಟಾರ್ ಅಂತ ಒಂದು ಪರ್ಟಿಕ್ಯುಲರ್ ಜೀನನ್ನ ಇಂಜೆಕ್ಟ್ ಮಾಡ್ತಾರೆ. ಇದು ಕೂಡ ಬ್ಯಾಸಿಲಸ್ ಅಮೈಲೋ ಲಿಕ್ವಿಫೇಷನ್ ಇಂದನೇ ಎಕ್ಸ್ಟ್ರಾಕ್ಟ್ ತಗೊಂಡಿರ್ತಾರೆ ಅದನ್ನೆಲ್ಲ. ಈ ಬ್ಯಾಸಿಲಸ್ ಅಮೈಲೋ ಲಿಕ್ವಿಫೇಷನ್ ಇಂದ ಇನ್ನೊಂದು ಪರ್ಟಿಕ್ಯುಲರ್ ಜೀನ್ ನಾವು ಏನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಬಾರ್ಸ್ಟಾರ್. ಈ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಜೀನನ್ನ ಅರ್ಲಿ ಹೀರಾ 2 ಅನ್ನೋ ವೆರೈಟಿಗೆ ಇಂಜೆಕ್ಟ್ ಮಾಡ್ತಾರೆ. ಯಾಕಪ್ಪ ಇಂಜೆಕ್ಟ್ ಮಾಡ್ತಾರೆ ಅಂದ್ರೆ, ಇದು ಫರ್ಟಿಲಿಟಿ ರೆಸ್ಟೋರರ್ ಅಂತ ಕರಿತೀವಿ. ಹೇಳ್ತೀನಿ ಫರ್ಟಿಲಿಟಿ ರೆಸ್ಟೋರರ್ ಏನ್ ಮಾಡುತ್ತೆ ಅಂತ. ಏನಾದ್ರೂ ಫರ್ಟಿಲಿಟಿ ರೆಸ್ಟೋರರ್ ಜೀನ್ ಇದಕ್ಕೆ ಇರಲಿಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ ಇದೆಯಲ್ಲ, ಹೈಬ್ರಿಡ್ ಮಾಡ್ತಾರಲ್ಲ, ಇವೆರಡನ್ನು ಕ್ರಾಸ್ ಮಾಡಿ ಹೈಬ್ರಿಡೈಸೇಷನ್ ಮಾಡ್ತಾರಲ್ಲ, ಆ ಹೈಬ್ರಿಡ್ ಟ್ರಾನ್ಸ್ಜೆನಿಕ್ ಹೈಬ್ರಿಡು ನಿಮಗೆ ಮಸ್ಟರ್ಡೇ ಪುಟಪ್ ಮಾಡಲ್ಲ. ಕಾರಣ ವೆರಿ ಸಿಂಪಲ್. ಬರ್ನೇಸ್ ಅನ್ನೋದು ಜೀನ್ ಏನಾದರೂ ಈ ತಳಿಯಲ್ಲಿ ಬಂದ್ಬಿಡುತ್ತದು. ಇದೇನಾದರೂ ಬಾಸ್ಟರ್ ಹಾಕ್ಲಿಲ್ಲ ಅಂದ್ರೆ, ಹೈಬ್ರಿಡ್ DMH11ಗೆ ಬಂದ್ಬಿಟ್ರೆ ಅದು ಕೂಡ ಸೀರೆ ಪುಟಪ್ ಮಾಡಲ್ಲ. ಈ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಯಾಕೆಂದ್ರೆ ಬರ್ನೇಸ್ ಜೀನ್ ಕೆಲಸನೇ ಅದು ಮೇಲ್ನ ಸ್ಟರೈಲ್ ಮಾಡ್ಬಿಡುತ್ತೆ. ಮೇಲ್ ಸ್ಟರೈಲ್ ಆದಾಗ ಅದು ಸೀಟ್ ಪುಟಪ್ ಮಾಡಲ್ಲ. ಈಗ ಏನ್ ಮಾಡಿದ್ರು, ಅರ್ಲಿ ಹೀರಾ 2ಗೆ ಬಾರ್ಸ್ಟರ್ ಅನ್ನೋ ಒಂದು ಪರ್ಟಿಕ್ಯುಲರ್ ಜೀನ್ಸ್ನ ಬ್ಯಾಸಿಲಸ್ ಅಮೈಲೋ ಲಿಕ್ವಿಫೇಷನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಅರ್ಲಿ ಹೀರಾ 2ಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಅದು ಫರ್ಟಿಲಿಟಿ ರೆಸ್ಟೋರರ್ ಆಗುತ್ತೆ. ಸೊ ಈ ಒಂದು ಬಾಸ್ಟರ್ ಮತ್ತೆ ಬರ್ನೇಸ್, ಈ ಒಂದು ಪರ್ಟಿಕ್ಯುಲರ್ ಜೀನ್ಸ್ಗಳು ಇದಕ್ಕೆ ವರುಣಾಗ ಹಾಕಿದ್ದಾರೆ ಬರ್ನೇಸ್ ಮೇಲ್ ಸ್ಟರೈಲ್ ಮಾಡಲಿಕ್ಕೆ, ಬಾಸ್ಟರ್ಗೆ ಹಾಕಿದ್ದಾರೆ ನಿಮಗೆ ಫರ್ಟಿಲಿಟಿ ರೆಸ್ಟೋರ್ ಮಾಡಲಿಕ್ಕೆ. ಇವೆರಡು ಕಾಂಬಿನೇಷನ್ ಆದಾಗ ಹೈಬ್ರಿಡ್ DMH1 ಟ್ರಾನ್ಸ್ಜೆನಿಕ್ ಹೈಬ್ರಿಡ್ನ ಹೊರಗಡೆ ತರ್ತಾರೆ. ಈಗ ಇದರಲ್ಲಿ ಬಾರ್ಸ್ಟಾರ್ ಕೆಲಸ ಏನು ಅಂದ್ರೆ ಬರ್ನೇಸ್ನ ಸಪ್ರೆಸ್ ಮಾಡೋದು. ಬಾರ್ಸ್ಟಾರ್ ಜೀನು ಬರ್ನೇಸ್ ಸಪ್ರೆಸ್ ಮಾಡಿದಾಗ ಅದು ನಿಮಗೆ ಸೀಡ್ಸ್ ಪುಟಪ್ ಮಾಡುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಬರ್ನೇಸ್ ಅನ್ನೋದು ಮೇಲ್ ಸ್ಟರೈಲ್ ಜೀನ್. ಸೊ ಅಲ್ಲಿ ಗಂಡು ನಪುಂಸಕ ಆಗುತ್ತೆ. ಇಲ್ಲಿ ಅರ್ಲಿ ಹೀರಾ 2 ಅಲ್ಲಿ ಗಂಡು ಹೆಣ್ಣು ಎರಡೂ ಕೂಡ ಆಕ್ಟಿವ್ ಆಗಿರುತ್ತೆ. ಬಟ್ ಆದರೂ ಕೂಡ ಬಾರ್ಸ್ಟಾರ್ ಎಂತಕ್ಕೆ ಇಂಜೆಕ್ಟ್ ಮಾಡ್ತಾರೆ ಅಂದ್ರೆ, ಎರಡು ಕ್ರಾಸ್ ಆದಾಗ ಎರಡೂ ಜೀನ್ಗಳು ಬಂದು ಹೈಬ್ರಿಡ್ DMH11ಗೆ ಕೂತ್ಕೊಳ್ಳಿ. ಅವಾಗ ನಿಮಗೆ ಬಾರ್ಸ್ಟಾರ್ ಜೀನು ಬರ್ನೇಸ್ನ ಸಪ್ರೆಸ್ ಮಾಡ್ತಾ ಹೋಗುತ್ತೆ. ತದನಂತರ ನಿಮಗೆ ಇಳುವರಿ ಸಿಗುತ್ತೆ. ಸೊ ಯು ವಿಲ್ ಗೆಟ್ ದ ಸೀಡ್ಸ್. ದಟ್ಸ್ ಅ ಫಸ್ಟ್ ಪಾರ್ಟ್ ಆಫ್ ದ ಸೈನ್ಸ್. ಮೊದಲನೇ ವಿಜ್ಞಾನ ಇದರಲ್ಲಾಗಿರೋದು ಇದು. ಸೊ ವರುಣ ಇಂಡಿಯನ್ ವೆರೈಟಿ ಇಸ್ ಕ್ರಾಸ್ಡ್ ವಿತ್ ಅರ್ಲಿ ಹೀರಾ 2. ಸೊ ನಾವು ದ ಬರ್ನೇಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಜೀನ್ ಜೊತೆ ಬಾಸ್ಟಾರ್ ಜೀನ್ ಮಿಕ್ಸ್ ಆಗಲೇಬೇಕಾಗತ್ತೆ. ಅವಾಗ ಮಾತ್ರ ಹೈಬ್ರಿಡ್ DMH1 ನಿಮಗೆ ಸೀಡ್ಸ್ ಪುಟಪ್ ಆಗುತ್ತೆ. ಐ ಥಿಂಕ್ ಇದು ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇದು ಫಸ್ಟ್ ಫೇಸ್ ಆಫ್ ದ ಸೈನ್ಸ್. ಇದು ಆದ ನಂತರ ಇಲ್ಲೇ ಇದ್ದಿದ್ರೆ ಹೋಪ್ಫುಲಿ ಇಂಡಿಯಾದಲ್ಲಿ ಇಷ್ಟು ದೊಡ್ಡ ಗಲಾಟೆಗಳು ಅವೆಲ್ಲ ಆಗ್ತಾ ಇರ್ಲಿಲ್ವೇನೋ ಅಂತ ನಾನು ಅನ್ಕೊಂತೀನಿ. ಎರಡನೇದು ಬಹಳ ಡೇಂಜರಸ್ ಮೂವರ್ ಮಾಡ್ತಾ ಇದ್ದಾರೆ. ಬಾರ್ಜೀನ್ ಅಂತ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಈ DMH1 ಟ್ರಾನ್ಸ್ಜೆನಿಕ್ ಹೈಬ್ರಿಡ್ಗೆ ಬಾರ್ಜೀನ ಇಂಜೆಕ್ಟ್ ಮಾಡ್ತಾರೆ. ಬಾರ್ಜೀನ್ ಇಂಜೆಕ್ಟ್ ಮಾಡೋದು ಎಲ್ಲಿಂದ ಬಾರ್ಜೀನ್ ಬಂತಂದ್ರೆ ಸ್ಟೆಪ್ಟೊಮೈಸಿಸ್ ಹೈಗ್ರೋಸ್ಕೋಪಿಕಸ್ ಅಂತ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಅಗೈನ್ ಬ್ಯಾಕ್ಟೀರಿಯಾ, ಸ್ಟೆಪ್ಟೊಮೈಸಿಸ್ ಬ್ಯಾಕ್ಟೀರಿಯಾ ಇದೆಯಲ್ಲ, ಆ ಬ್ಯಾಕ್ಟೀರಿಯಾ ಅಂತಲೇ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾವುದನ್ನ? ಬಾರ್ಜೀನ್ ಅಂತ.
ಈ ಬಾರ್ ಜೀನ್ ಕೆಲಸ ಏನಪ್ಪಾ ಅಂದ್ರೆ ಯಾವುದೇ ಹರ್ಬಿಸೈಡ್ ಸ್ಪ್ರೇ ಮಾಡಿದಾಗ, ಕಳೆನಾಶಕವನ್ನು ಸ್ಪ್ರೇ ಮಾಡಿದಾಗ ಟಾಲರೆನ್ಸ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿ ಕೊಟ್ಬಿಡುತ್ತೆ. ಟಾಲರೆನ್ಸ್ ಕೆಪಾಸಿಟಿ ಅಂದ್ರೆ ನೀವೇನೇ ಸ್ಪ್ರೇ ಮಾಡಿ, ಎಷ್ಟೇ ಸ್ಪ್ರೇ ಮಾಡಿ ಕಳೆನಾಶಕವನ್ನ ಲಿಥಲ್ ಡೋಸ್ 50 ಇಂದ ಎಕ್ಸ್ಟ್ರಾ ನೀವು ಸ್ಪ್ರೇ ಮಾಡಿದ್ರೂ ಕೂಡ ಅದಕ್ಕೆ ಟಾಲರೆನ್ಸ್ ಕೆಪಾಸಿಟಿ ಒಂದಿರುತ್ತೆ. ಸ್ಕ್ರೀನಿಂಗ್ ಹಂಗೆ ಮಾಡಿರ್ತಾರೆ ಅವರೆಲ್ಲ. ಆ ವಿಚಾರಕ್ಕೆ ಹೋದಾಗ ಬಾರ್ ಜೀನ್ ಡೈರೆಕ್ಟ್ ಆಗಿ ಟಾಲರೆನ್ಸ್ ಇಂಜೆಕ್ಟ್ ಮಾಡಿ ಕೊಟ್ಬಿಡುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಹೈಬ್ರಿಡ್ DMH11 ಇವಾಗ ಬಾರ್ನೇಸ್ ಇದೆ ಇದರಲ್ಲಿ, ಬಾರ್ ಸ್ಟಾರ್ ಇದೆ ಇದರಲ್ಲಿ, ಬಾರ್ ಇದೆ ಇದರಲ್ಲಿ. ನೋಡಿ, 3 ನಿಮಗೆ ಜೀನ್ಸ್ಗಳನ್ನ ಇಂಜೆಕ್ಟ್ ಮಾಡ್ತಾರೆ. ಇವಾಗ 3 ಜೀನ್ಸ್ಗಳನ್ನ ಇಂಜೆಕ್ಟ್ ಮಾಡಬೇಕಾದ್ರೆ ಟೆಕ್ನಾಲಜಿ ಬಹಳಷ್ಟು ಇಂಪ್ರೂವೈಸೇಷನ್ ಆಗಿದೆ ಅವ್ರ ಹತ್ರ. ಕ್ರಿಸ್ಪರ್ ಟೆಕ್ನಾಲಜಿ ಅಂತಾನು ಕರೀತಾರೆ ಅವರೆಲ್ಲ. ಅದು ಬಹಳ ಅಡ್ವಾನ್ಸ್ಡ್ ಸೈನ್ಸ್ ಆಗುತ್ತೆ. ಅವರು ಬಹಳ ಈಸಿ ಮಾಡ್ಕೊಂಡಿದ್ದಾರೆ ಪ್ರಾಸೆಸ್ನೆಲ್ಲ. ಸೊ ಏನೇ ಆಗಿರಲಿ, ಈ ಒಂದು ಹೈಬ್ರಿಡ್ DMH11ಗೆ ಬಹಳ ಡೇಂಜರಸ್ ಮೂವ್ ಮಾಡಿರೋದು 3ನೇ ಮೂವ್. 2 ಮೂವ್ಗಿಂತ ಮೋಸ್ಟ್ ಡೇಂಜರಸ್ ನನ್ನ ಪ್ರಕಾರ ಬಾರ್ ಜೀನ್ನ ಇಂಜೆಕ್ಟ್ ಮಾಡ್ತಾರೆ. ಅದು ಬ್ರಾಡ್ ಸ್ಪೆಕ್ಟ್ರಮ್ ಹರ್ಬಿಸೈಡ್ಸ್, ನಾವೇನು ಗ್ಲೈಫೋಸೈಡ್ಸ್ ಅಂತ ಕರಿತೀವಿ, ಇನ್ನೊಂದು ಮತ್ತೊಂದು ಮುಗಿದು ಯಾವುದನ್ನ ಬ್ರ್ಯಾಂಡ್ ಆಗಿರ್ಬೋದು, ಅದಕ್ಕೆ ಟಾಲರೆನ್ಸ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಐ ವಿಲ್ ರಿಪೀಟ್ ಫಾರ್ 2 minutes ಅಗೈನ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ವರುಣ ಅನ್ನೋದು ಇಂಡಿಯನ್ ವೆರೈಟಿ ಬ್ರೀಡ್, ಅರ್ಲಿ ಹೀರಾ ಅನ್ನೋದು ಯುರೋಪಿಯನ್ ಬ್ರೀಡ್. ಬರ್ನೇಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಜೀನನ್ನ ಬ್ಯಾಸಿಲಸ್ ಅಮೈಲೋಲಿಕೋಫಿಷನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ವರುಣಾಗಿ ಇಂಜೆಕ್ಟ್ ಮಾಡ್ತಾರೆ. ದೆನ್ ವರುಣ ಬಿಕಮ್ಸ್ ಮೇಲ್ ಸ್ಟರೈಲ್. ಅವಾಗ ಕ್ರಾಸಿಂಗ್ ಈಸಿ ಆಯಿತು. ಈ ಕಡೆ ಅರ್ಲಿ ಹೀರಾಟೋಗೆ ಬಾರ್ಸ್ಟರ್ ಅಂತ ಒಂದು ಜೀನ್ನ ಇಂಜೆಕ್ಟ್ ಮಾಡ್ತಾರೆ. ಅದು ಫರ್ಟಿಲಿಟಿ ರೆಸ್ಟೋರರ್ ಜೀನ್. ಸೊ ನೆಕ್ಸ್ಟ್ ಜನರೇಷನ್ ಹೈಬ್ರಿಡ್ ಇಲ್ಲಿ ಬಂದಾಗ ಏನಾಗುತ್ತೆ, ಸೀಡ್ಸ್ ಪುಟ್ ಅಪ್ ಮಾಡಬೇಕು. ಸೈನ್ಸ್ ಏನಾಗುತ್ತೆ, ಬಾಸ್ಟರ್ ಅನ್ನೋ ಒಂದು ಪರ್ಟಿಕ್ಯುಲರ್ ಜೀನ್ ಡಾಮಿನೇಟ್ ಮಾಡುತ್ತೆ ಬರ್ನೇಸ್ನ. ಬಾಸ್ಟರ್ ಡಾಮಿನೇಟ್ ಮಾಡಿದಾಗ ಬರ್ನೇಸ್ನ ಇಲ್ಲಿ ಸೀಡ್ ಪುಟ್ ಅಪ್ ಆಗುತ್ತೆ. ಇದು ಮೊದಲನೇ ವಿಜ್ಞಾನ. ಆದರೆ ಬಾರ್ ಜೀನನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸ್ಟೆಪ್ಟೊಮೈಸಿಸ್ ಒಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾದಿಂದ ಇಂಜೆಕ್ಟ್ ಮಾಡ್ತಾರೆ ಹೈಬ್ರಿಡ್ DMH1ಗೆ. ದೆನ್ ಇಟ್ ಬಿಕಮ್ಸ್ ಅಗೈನ್ ಟ್ರಾನ್ಸ್ಜೆನಿಕ್. ಸೊ ದಿಸ್ ಬಾರ್ ಜೀನ್ ಇಸ್ ಮೋರ್ ಡೇಂಜರಸ್ ಜೀನ್. ಯಾಕೆ ಅಂದರೆ ಇದು ಬ್ರಾಡ್ ಸ್ಪೆಕ್ಟ್ರಮ್ ಹರ್ಬಿಸೈಡ್ಸ್ ಎಷ್ಟೇ ಸ್ಪ್ರೇ ಮಾಡಿದ್ರು ಕೂಡ ಅದು ಟಾಲರೆನ್ಸ್ ಕೆಪಾಸಿಟಿನ ಹೊಂದುತ್ತೆ. ಇದು 2ನೇ ವಿಜ್ಞಾನ. 2 ವಿಜ್ಞಾನಗಳು ಕೂಡ ಕಂಪೈಲೇಷನ್ ಆಗಿದೆ. ಇದು ಒಂದು ಬಹಳ ಡೇಂಜರಸ್ ಮೂವ್ ಆಗಿ ಇಂಡಿಯನ್ ಅಗ್ರಿಕಲ್ಚರ್ ಹಿಸ್ಟ್ರಿನ ಬೇರೆ ಥರನೇ ಬರಿತಾ ಹೋಗುತ್ತೆ. ಇದುವರೆಗೂ ನೋಡಿದ್ದು ಕೃಷಿ ಒಂಥರ ಆಯಿತು ಅಂದರೆ ಇನ್ಮೇಲೆ ನೋಡೋ ಕೃಷಿ ಇನ್ನೂ ವಿವತ್ಸಕರವಾಗಿರುತ್ತೆ. ಮೋಸ್ಟ್ ಐ ಥಿಂಕ್ ಡೆಟ್ರಿಮೆಂಟಲ್ ಮೂವ್ಸ್ಗಳನ್ನ ಮಾಡ್ತಾ ಹೋಗ್ತಾರೆ. ಅದೇನು ಅಂತ ನೋಡ್ತಾ ಹೋಗೋಣ. ಈಗ ವಾಪಸ್ ಬರ್ತೀನಿ. ಇದು ಧಾರಾ ಮಸ್ಟರ್ಡ್ ಹೈಬ್ರಿಡ್. ಇಲ್ಲಿ ನೋಡಿ, ಪೋಲನ್ ಫ್ರೀ ಪೇರೆಂಟ್ ಅಂತ ಕರಿತಾ ಇದೀವಿ. ಪೋಲನ್ ಫ್ರೀ ಪೇರೆಂಟ್ ಅಂದ್ರೆ ಐ ಕ್ಯಾನ್ ಸೇ ಇಟ್ಸ್ ಅ ಫಿಮೇಲ್. ಪೋಲನ್ ಫ್ರೀ ಪೇರೆಂಟ್, ಅಲ್ಲಿ ಗಂಡಿಲ್ಲ, ಗಂಡು ನಪುಂಸಕ ಆಯಿತು. ಸೊ ಹೆಣ್ಣು ಮಾತ್ರ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ನಿಮಗೆ ಪೋಲನ್ ಪ್ರೊಡ್ಯೂಸಿಂಗ್ ಪೇರೆಂಟ್, ಅದು ಮೇಲ್ ಆಗಿರುತ್ತೆ. ಡನ್. ಅದಕ್ಕೆ ಇವಾಗ ಬರ್ನೇಸ್ ಜೀನ್ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? ಫಿಮೇಲ್ಗೆ. ಮೇಲ್ಗೆ ನಿಮಗೆ ಬಾಸಾಟ್ ಅನ್ನ ತಗೊಂಡು ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲೋ ಪ್ರಿಂಟಿಂಗ್ ಮಿಸ್ಟೇಕ್, ಇದು ಟೈಪೋ ಎರರ್ ಆಗಿದೆ ಅಂತ ಕಾಣುತ್ತಿದ್ದು. ಇದು ಬರ್ನೇಸ್, BARNASE ಬರ್ನೇಸ್ ಅಂತ ಬರ್ತದೆ. ಇದು ಬರ್ನೇಸ್ ಅಲ್ಲ ಇದು. ಓಕೆ, ಇದು ಬರ್ಸ್ಟಾರ್ ಅಂತ ಕರೀತಾರೆ. ಇದು ಬರ್ಸ್ಟಾರ್ ಆಗುತ್ತೆ. ಓಕೆ, ಐ ಥಿಂಕ್ ಸರ್ಕಾರ ಕೂಡ ಏನೋ ತಪ್ಪು ಮಾಡಿದೆ ಇಲ್ಲಿ. ಇದು ಬರ್ಸ್ಟಾರ್. ಸೊ ಅವಾಗ ನಿಮಗೆ ಬರುವಂತ ಟ್ರಾನ್ಸ್ಜೆನಿಕ್ ಹೈಬ್ರಿಡ್ ಬಾರ್ಸ್ಟಾರ್ ಬರ್ನೇಸ್ ಕಾಂಪ್ಲೆಕ್ಸ್ ಆಗುತ್ತೆ. ಬಾರ್ಸ್ಟಾರ್ ಬರ್ನೇಸ್ ಕಾಂಪ್ಲೆಕ್ಸ್ ಆಗಲೇಬೇಕು. ಇಲ್ಲ ಅಂದ್ರೆ ಬರ್ನೇಸ್ ಮಾತ್ರ ಇದ್ದಿದ್ರೆ ಇಲ್ಲೂ ಕೂಡ ಸೀಟ್ ಪುಟ್ ಅಪ್ ಮಾಡೋಕ್ಕಾಗಲ್ಲ, ಮೇಲ್ ಸ್ಟರೈಲ್ ಮಾಡ್ಬಿಡತ್ತದು. ಸೊ ಬಾರ್ಸ್ಟಾರ್ ವಿಲ್ ಮೇಕ್ ಶೂರ್ ಬರ್ನೇಸ್ ವಿಲ್ ಬಿ ಸಪ್ರೆಸ್ಡ್. ಆವಾಗ ನಿಮಗೆ ಸೀಟ್ಸ್ ಪುಟ್ ಅಪ್ ಆಗುತ್ತೆ. ಇದು ಮೊದಲನೇದು ಅಂತ ಇಷ್ಟಕ್ಕೆ ಸೈನ್ಸ್ನ ನಿಲ್ಲಿಸ್ಬಿಟ್ಟಿದ್ದಾರೆ DMH1 ಅಲ್ಲಿ. ಇದು ಅಲ್ಲ, ನೆಕ್ಸ್ಟ್ ನಡೆಯೋದು ಅವ್ರು ಹೇಳ್ತಾ ಇಲ್ಲ. ದಿಸ್ ಇಸ್ ಬಾರ್ ಜೀನ್. ಬಾರ್ ಜೀನ್ ಇರೋದ್ರಿಂದನೇ ಇಷ್ಟು ಗಲಾಟೆಗಳು ಆಗ್ತಾ ಇದಾವೆ. ಮುಂದೆ ನೋಡ್ತಾ ಹೋಗೋಣ. ಇದು ಬ್ರಾಡ್ ಸ್ಪೆಕ್ಟ್ರಮ್ ಹರ್ಬಿಸೈಡ್ಸ್ಗೆ ಟಾಲರೆನ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಇದನ್ನ ಸ್ವಲ್ಪ ಹಾಗೆ ಓದ್ಕೊಂಡು ಹೋದಾಗ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. DMH11 ಇಸ್ ಎ ಕ್ರಾಸ್ ಬಿಟ್ವೀನ್ ದ ಪಾಪ್ಯುಲರ್ ಇಂಡಿಯನ್ ಮಸ್ಟರ್ಡ್ ವೆರೈಟಿ ವರುಣ with the East European variety early Hira 2. Since mustard is a self-pollinated crop, crossing was made possible by sterilizing one of the parental line. That's Varuna. In the DMH11 Varuna variety, a parental line, a Bernays gene was introduced to induce male sterile gandu napumsaka ಮಾಡಿ and prevents the plant from self-pollination. So ಅದು self-pollination ಆಗಲ್ಲ. Whereas in early Hira 2, a barstar gene was introduced.
ಬಾರ್ಸ್ಟಾರ್ ಇಂಜೆಕ್ಟ್ ಮಾಡಿದರೆ ವಿಚ್ ಬ್ಲಾಕ್ಸ್ ದ ಎಫೆಕ್ಟ್ ಆಫ್ ಬರ್ನೇಸ್, thus allowing seeds to put up when the farmers grows DMH11. It's very simple. DMH11 seeds ಬರಬೇಕಂದ್ರೆ ನಿಮಗೆ ಬಾರ್ಸ್ಟಾರ್ ಜೀನ್ ಬಹಳ ಇಂಪಾರ್ಟೆಂಟ್. ಇದು ಅಲ್ದಿರ the third gene is the herbicide tolerance bar gene. This bar gene is tolerance in the plants to use for the glyphosate ammonia. ಇದು ಒಂದು ಪರ್ಟಿಕ್ಯುಲರ್ ಬ್ರಾಡ್ ಸ್ಪೆಕ್ಟ್ರಮ್ ಹರ್ಬಿಸೈಡ್ಸ್, ಗ್ಲೈಫೋಸಿನೇಟ್ ಅಲ್ಯೂಮಿನಿಯಂ ಅಂತ ಕರೀತಾರೆ, ಅದು ಗ್ಲೈಫೋಸೇಟ್ಸ್ ತರಾನೇ. ಈಗ the DMH11 is therefore not only a transgenic crop. ಟ್ರಾನ್ಸ್ಜೆನಿಕ್ ಅಂತಂದ್ರೆ ಹೈಬ್ರಿಡ್ ಬೇರೆ, ಟ್ರಾನ್ಸ್ಜೆನಿಕ್ ಹೈಬ್ರಿಡ್ ಬೇರೆ. ಹೈಬ್ರಿಡ್ ಅಂದ್ರೆ ಎರಡು ಗಿಡವನ್ನ ಒಂದೇ ಮಸ್ಟರ್ಡ್ ಇನ್ನೊಂದು ವೆರೈಟಿ ಮಸ್ಟರ್ಡ್ನ ಕ್ರಾಸ್ ಮಾಡ್ಕೊತಾರೆ. ಅದು ಸೆಲ್ ಎಮಾಸ್ಕ್ಯುಲೇಷನ್ ಅವು ಇವು ಟೆಕ್ನಿಕ್ಗಳಿದ್ದಾವೆ. ಹಂಗೆ ಮಾಡಿದಾಗ ನಮ್ಗೆ ಹುಟ್ಟೋದು ಹೈಬ್ರಿಡೈಸೇಷನ್. ಇಷ್ಟು ದಿನ ನಾವು ಹಸಿರು ಕ್ರಾಂತಿ ಅದನ್ನ ನಾವು ಬಹಳ ಜನ ಬೇಜಾರು ಮಾಡ್ಕೊಂಡು ಹೇಳ್ತಾರೆ, ಅದು ತಪ್ಪು ಸರಿ, ಆ ಚರ್ಚೆಗಳೆಲ್ಲ ಬಹಳ ದೂರ ಕೊಟ್ಟೋಗಿದೆ. ಈಗ ಟ್ರಾನ್ಸ್ಜೆನಿಕ್ ಹೈಬ್ರಿಡ್ಸ್ಗಳು ಬರ್ತಾ ಇದಾವೆ. ಏನು ಅಂದ್ರೆ ಯಾವುದೋ ಪರ್ಟಿಕ್ಯುಲರ್ ಬೇರೆ ಕಡೆಯಿಂದ, ಅದು ಮೈಕ್ರೋಬಿಂದ ಮತ್ತೊಂದು ಮಗನು ಬೇರೆ ಬೇರೆ ಪ್ರಾಣಿಗಳಿಂದನೋ ಮೈಕ್ರೋಬಿಂದನೋ ಅದು ತೊಗೊಂಡು ಬಂದು ಹಾಕೊಂಡ್ರೆ ಇಟ್ ಬಿಕಮ್ಸ್ ಟ್ರಾನ್ಸ್ ಜೀನ್. ಒಂದೇ ಜೀನ್ ಮಿಕ್ಸ್ ಆಗಲ್ಲ, ಬೇರೆ ಒಂದು ಜೀನ್ಸ್ ಇಂದ ತಗೊಂಡ್ ಬಂದು ಹಾಕೊಳ್ತಾ ಇದ್ದಾರೆ, ಬೇರೆ ಆರ್ಗ್ಯಾನಿಸಮೇ ಆಗುತ್ತೆ ಅದು. ದಟ್ಸ್ ಕಾಲ್ಡ್ ಟ್ರಾನ್ಸ್ ಜೆನೆಟಿಕ್ಸ್. ಓಕೆ, ಜೆನೆಟಿಕ್ಸ್ನ ಟ್ರಾನ್ಸ್ ಜೆನೆಟಿಕ್ಸ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ನಾಟ್ ಓನ್ಲಿ ಎ ಟ್ರಾನ್ಸ್ ಜೆನೆಟಿಕ್ ಕ್ರಾಪ್, ಬಟ್ ಬಿಕಾಸ್ ಇಟ್ ಯೂಸಸ್ 3 ಫಾರಿನ್ ಜೀನ್ಸ್, ಅದು 3 ಫಾರಿನ್ ಜೀನ್ಸ್ ತಗೊಂಡಿದೆ ಅಂತ. ಬಟ್ ಇಟ್ ಈಸ್ ಆಲ್ಸೋ ಎನ್ ಹರ್ಬಿಸೈಡ್ ಟಾಲರೆನ್ಸ್ ಕ್ರಾಪ್. ಓಕೆ, ಅದು ಹರ್ಬಿಸೈಡ್ ಟಾಲರೆನ್ಸ್ ಕ್ರಾಪ್ ಕೂಡ ಆಗುತ್ತೆ. ಅದು ಬಾರ್ ಜೀನ್ ಇಂದ ಅದು ಆ ಕ್ವಾಲಿಟಿಯನ್ನು ಹೊಂದುತ್ತೆ. ಓಕೆ, ಹಾಗೆ ನಾನು ಹೇಳಿದ್ರಿಂದ DMH11 ಇಸ್ ಅ ರಿಸಲ್ಟ್ ಆಫ್ ಕ್ರಾಸ್ ಬಿಟ್ವೀನ್ ಇಂಡಿಯನ್ ಮಸ್ಟರ್ಡ್ ವೆರೈಟಿ ವರುಣ. ಯಾಕೆ ಲೀಡಿಂಗ್ ವೆರೈಟಿನೇ ಅವ್ರು ಪಿಕ್ ಮಾಡ್ತಾರೆ. ಸೊ ವರುಣ ಅನ್ನೋದು ಲೀಡಿಂಗ್ ವೆರೈಟಿ ಆಗುತ್ತೆ ಪಂಜಾಬ್ ಕಡೆ ಎಲ್ಲ, ಹರಿಯಾಣ ಕಡೆ ಎಲ್ಲ ಅದನ್ನ ಪಿಕ್ ಮಾಡ್ತಾರೆ. ಈಸ್ಟ್ ಯುರೋಪಿಯನ್ ಮಸ್ಟರ್ಡ್ ಅರ್ಲಿ ಹೀರಾ 2 ಅಂತ ವೆರೈಟಿ ಇದೆ, ಅದು ಒಂದು ಲೀಡಿಂಗ್ ವೆರೈಟಿ ಯುರೋಪಿಯನ್ ಇಂದ. ಸೊ ಅವೆರಡನ್ನು ತಗೊಂಡು ಇವರು ಟ್ರಾನ್ಸ್ಜೆನಿಕ್ ಹೈಬ್ರಿಡೈಸೇಷನ್ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಒಂದು ಅಪ್ರೈಸಲ್ ಕಮಿಟಿ ಅಂತ ಒಂದಿರುತ್ತೆ ನಮ್ಮ ದೇಶದಲ್ಲಿ, ಅದು ಬಹಳ ಸ್ಟ್ರಿಂಜೆಂಟ್ ರೂಲ್ಸ್ ನ ಫಾಲೋ ಮಾಡ್ತಾ ಇರುತ್ತೆ. ಆದರೂ ಕೂಡ ಅದೇನು ಮಾಡಿದೆ ಇವಾಗ ಅಂತ. ಸೊ GEAC ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ, ಅದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಲ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಬರ್ತದೆ. ಇದನ್ನ ಯಾರಪ್ಪ ಲೀಡ್ ಮಾಡ್ತಾರೆ, ಹೆಡ್ ಮಾಡ್ತಾರೆ ಅಂದ್ರೆ ಸ್ಪೆಷಲ್ ಸೆಕ್ರೆಟರಿ ಇರ್ತಾರೆ, ಅಡಿಷನಲ್ ಸೆಕ್ರೆಟರಿ ಇರ್ತಾರೆ, ಒಂದು 25 ಜನ 26 ಜನ ಬೋರ್ಡ್ ಮೆಂಬರ್ಸ್ಗಳು ಕೂಡ ಇರ್ತಾರೆ. ಅವರೆಲ್ಲ ಕೂಡ ಇದನ್ನ ಲೀಡ್ ಮಾಡ್ತಾ ಇರ್ತಾರೆ. ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ ಜೆನೆಟಿಕ್ಸ್ ಆಗಿರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ರಿಸರ್ಚ್ಗಳಾಗಿರ್ಬೋದು, ರಿಕಾಂಬಿನೆಂಟ್ DNA ಟೆಕ್ನಾಲಜಿ, mRNA, ನಿಮ್ಮ ಕ್ರಿಸ್ಪರ್ ಜೀನ್ಸ್ ಏನಾರ ಆಗಿರ್ಬೋದು, ಇದನ್ನ ಬಹಳ ಸೂಕ್ಷ್ಮವಾಗಿ ನೋಡಿ ಅರ್ಥ ಮಾಡಿಕೊಂಡು ಇದನ್ನ ಮಾಡಬೇಕಾ ಮಾಡಬಾರ್ದಾ, ಮುಂದೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಂಪ್ಲೀಟ್ ಅಸೆಸ್ಮೆಂಟ್ ಎಲ್ಲ ಮಾಡಿ ಆಮೇಲೆ ಅಪ್ರೂವಲ್ಸ್ಗಳು ಕೊಡ್ತಾ ಹೋಗ್ತಾರೆ. ಸೊ ಫಸ್ಟ್ ಟೈಮ್ ಇವರು ಕೂಡ ಅಪ್ರೂವಲ್ಸ್ನ ಕೊಡ್ತಾ ಇದ್ದಾರೆ ಮಸ್ಟರ್ಡ್ಗೆ. ಐ ಡೋಂಟ್ ವೈ. ಸೊ ಇದೊಂದು ಜೆನೆಟಿಕ್ ಅಪ್ರೈಸಲ್ ಕಮಿಟಿ ಬಗ್ಗೆ ನಿಮಗೆ ಗೊತ್ತಿರಲಿ ಅಂತ. ಒಂದು ಹಿಸ್ಟ್ರಿ ನೋಡ್ತಾ ಹೋಗೋಣ. ನಮ್ಮಲ್ಲಿ GM ಕ್ರಾಪ್ ಅಂದ್ರೆ ಏನಾದ್ರು ಇದು ಹೊಸದಾ ಅಥವಾ ಮುಂಚೆ ಏನಾದ್ರು ಇತ್ತಾ ಅಂತ. ಸೊ ಮೊದಲನೇದೇನಲ್ಲ ಇದು. ಮೊದಲನೇದು ನಮಗೆ ಎಲ್ಲರಿಗೂ ಗೊತ್ತಿರೋದು, ಬಹಳಷ್ಟು ಜನ ಗೊತ್ತಿದೆ, BT ಕಾಟನ್ ಅಂತ ಒಂದು ಪರ್ಟಿಕ್ಯುಲರ್ ಮೊನ್ಸ್ಯಾಂಟೋ. ಅವಾಗ ಮೊನ್ಸ್ಯಾಂಟೋ ಬೇರೆ ಇತ್ತು, ಇವಾಗ ಬೇಯರ್ ಜೊತೆ ಮೆಗಾ ಮರ್ಜರ್ ಆಗಿದೆ. ನಾವು ಇಟ್ ಈಸ್ ಬೇಯರ್ ಮೊನ್ಸ್ಯಾಂಟೋ. BT ಕಾಟನ್ನ ನಾವು ಮುಂಚೆ ಯೂಸ್ ಮಾಡ್ತಾ ಇದ್ದೋ 15-20 ವರ್ಷದಿಂದ. ಇದು ಮೊದಲನೇ ಬಾರಿಗೆ, ದಿಸ್ ಇಸ್ ಫಸ್ಟ್ ಟೈಮ್ ವೇರ್ ಫುಡ್ ಕ್ರಾಪ್ ಮಸ್ಟರ್ಡ್ ಎಂಟ್ರಿಂಗ್ ಇಂಟು ಇಂಡಿಯನ್ ಮಾರ್ಕೆಟ್. GM ಮಸ್ಟರ್ಡ್ ಇವಾಗ ಫಸ್ಟ್ ಟೈಮ್ ಆಹಾರ ಬೆಳೆಯನ್ನ ನಾವು ಅಪ್ರೂವಲ್ ಕೊಟ್ಟಿದ್ದೀವಿ. ಇದರ ಕತೆ ಏನಪ್ಪಾ ಅಂದ್ರೆ ಬಹಳ ಕರಾಳವಾಗಿದೆ. ಯಾವುದು GM BT ಕಾಟನ್ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಏನಾಗಿದೆ ಅದರ ಕತೆ ಏನಾಗಿದೆ ಇವಾಗ ಅಂತ. BT ಕಾಟನ್ನ ಮಾನ್ಸ್ಯಾಂಟೋ ಕಂಪನಿನ ಓನ್ ಮಾಡ್ತಾ ಇತ್ತು. ಮಾನ್ಸ್ಯಾಂಟೋ ಕಂಪ್ನಿ ಡೈರೆಕ್ಟ್ ಆಗಿ ಇಂಡಿಯಾಗೆ ಬಂದು ಏನು ಶೇರ್ ಇಮಿಡಿಯೇಟ್ ಆಗಿ ಬಂದು ಸೇಲ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಶೇರ್ಸ್ಗಳು ಪ್ರಾಬ್ಲಮ್ ಇರ್ತವೆ. 50% ಅಬೌವ್ ಶೇರ್ಸ್ಗಳೇನೋ ಇರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸ್ಟ್ರಾಟಜಿಕಲ್ ಆಗಿ ಬೇರೆ ಕಂಪನಿ ಜೊತೆ ಅವರು ಟೈಪ್ ಮಾಡ್ಕೊತಾರೆ. ನನಗೆ ಗೊತ್ತಿರೋ ಪ್ರಕಾರ ಮೈಕೋ ಕಂಪನಿ ಜೊತೆ ಅವರು ಟೈಪ್ ಮಾಡ್ಕೊಂಡಿದ್ರು. ಮೈಕೋ, ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಟ್ 26 to 28% ಸ್ಟೇಕ್ನ ಅವರು ಕೊಟ್ಟಿದ್ರು. ಏನೇ ಸೇಲ್ ಮಾಡಿದ್ರು ಅಷ್ಟು ಪ್ರಾಫಿಟ್ಸ್ನ ಅವರು ಶೇರ್ ಮಾಡ್ಕೊಳಂಗೆ ಇಟ್ಕೊಂಡಿದ್ರು ಅವರು. ಸೊ BT ಕಾಟನ್ ಸ್ಟ್ರೈನ್ಸ್ನ ಮೊನ್ಸ್ಯಾಂಟೋ ಓನ್ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಮೈಕೋ ಜೊತೆ ಪಾರ್ಟ್ನರ್ಶಿಪ್ನ ಹೊಂದಿತ್ತು. ಓಕೆ, ಆದರೆ 2016 ಆ ಒಂದು ಮೈಕೋ ಕಂಪನಿಗೆ ನೋಟಿಸ್ಗಳು ಇಶ್ಯೂ ಆಗುತ್ತೆ ಸರ್ಕಾರಗಳಿಂದ. ತುಂಬ ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ನೋಡ್ತಾ ಹೋಗೋಣ. ದ ಜೆನೆಟಿಕಲಿ ಮಾಡಿಫೈಡ್ ಸೀಡ್, ಎರಡನೇ ನಾನು ಹೇಳ್ತಾ ಇದ್ದೀನಿ. ದ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಯಾವುದು BT ಕಾಟನ್ ಆರ್ ಮೆಂಟ್ ಟು ಹ್ಯಾವ್ ರೆಸಿಸ್ಟೆನ್ಸ್ ಟು ಪೆಸ್ಟ್ ಇನ್ಕ್ಲೂಡಿಂಗ್ ಅಮೆರಿಕನ್ ಅಂಡ್ ಪಿಂಕ್ ಬೋಲ್ವರ್ಮ್. ದಸ್
ರಿಡ್ಯೂಸಿಂಗ್ ದ ಯೂಸ್ ಆಫ್ ಪೆಸ್ಟಿಸೈಡ್, ಇದು ಅದರದ ಕತೆ ಆಗಿತ್ತು. ಏನು ನಮ್ದು ಯೂಸ್ ಮಾಡ್ತಂದ್ರೆ GM BT ಕಾಟನ್ ಸೀಡ್ಸ್ನ ಯೂಸ್ ಮಾಡ್ತಂದ್ರೆ ಅದಕ್ಕೂ ಒಂದು ವಿಜ್ಞಾನ ಇದೆ. ಬ್ಯಾಸಿಲಸ್ ತುರಿಂಜಿನಿಸಿಸ್ ಅಂತ ಒಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ, ಅದರಿಂದ ಒಂದು ಕ್ರೈಜೀನ್ಸ್ ಅನ್ನೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಕಾಟನ್ಗೆ ಇನ್ಸರ್ಟ್ ಮಾಡ್ತಾ ಹೋಗ್ತಾರೆ. ಕಾಟನ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಹೆಲಿಕೋವರ್ಪಾ ಆರ್ಮಿಗೆರಾ ಅಂತ ಪಿಂಕ್ ಬೋಲ್ವರ್ಮ್ಸ್ಗಳಿಗೆ, ಅಂದ್ರೆ ಕಾಯಿ ಕೊರಕ ಹುಳಗಳಿರ್ತಾವಲ್ಲ ಅವಕ್ಕೆ, ಇದಕ್ಕೆ ರೆಸಿಸ್ಟೆನ್ಸ್, ಗಿಡನೇ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಡುತ್ತೆ, ಕಾಯಿ ಕೊರಕ ಹುಳ ಬರಲ್ಲ, ಅದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗೋಗಿದೆ ಗಿಡಕ್ಕೆ ಅನ್ನೋದು ಒಂದು ಕತೆ ಮಾನ್ಸ್ಯಾಂಟ್ ಅದು. ಓಕೆ, ಸೊ ಹಾಗಾಗಿ 98ರಿಂದ 99% ಮಹಾರಾಷ್ಟ್ರದಲ್ಲಿ ಬರೀ BT ಸೀಡ್ಸ್ಗಳನ್ನ ಯೂಸ್ ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಡ್ತು. ಬಟ್ ಅನ್ಫಾರ್ಚುನೇಟ್ಲಿ 2016 ಎಲ್ಲ ರೈತರುಗಳು ಕೂಡ ಕಂಪ್ಲೇಂಟ್ ಮಾಡಕ್ಕೆ ಶುರು ಮಾಡ್ಕೊಂಡ್ರು. ಸ್ಟೇಟ್ಸ್ ಕಂಪ್ಲೈನ್ ಆಫ್ ಬಾಲ್ಗಾರ್ಡ್, ಒಂದು ಪರ್ಟಿಕ್ಯುಲರ್ ವೆರೈಟಿ ಹೆಸರು, 11 ಫೈಲಿಂಗ್ ರೆಸಿಸ್ಟೆನ್ಸ್ ಟು ಪಿಂಕ್ ಬೋಲ್ವರ್ಮ್, ಅದು ರೆಸಿಸ್ಟೆನ್ಸ್ನ ಕಳ್ಕೊಂಡ್ಬಿಟ್ಟಿದೆ ಯಾವುದು BT ಕಾಟನ್. ಸೊ ಇನ್ 2016 ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಟನ್ ರಿಸರ್ಚ್ ಕನ್ಫರ್ಮ್ ಸೀಡ್ಸ್ ಸಸೆಪ್ಟಬಿಲಿಟಿ. ಸೊ ಈ ಬೀಜ ತನ್ನ ಸಸೆಪ್ಟಬಿಲಿಟಿನ ಹೊಂದ್ಬಿಟ್ಟಿದೆ, ಪೆಸ್ಟ್ಗಳೆಲ್ಲ ಕೂಡ ಮತ್ತೆ ಅಟ್ಯಾಕ್ ಮಾಡ್ತಾ ಇದ್ದಾವೆ, ಇದು ವರ್ಕ್ ಆಗ್ತಾ ಇಲ್ಲ ಅಂತ 2016 ನೋಟಿಸ್ ಇಶ್ಯೂ ಮಾಡಕ್ ಹೋಯ್ತು. ಇನ್ 2016 ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂಡ್ ಪ್ರಮೋಷನ್ಸ್ issues show cause notice to Myco Monsanto Biotech asking its why patent on technology should not be withdrawn. ನಿಮ್ಮ ಪೇಟೆಂಟ್ಗಳನ್ನ ಯಾಕೆ ನಾವು ವಿಡ್ರಾ ಮಾಡ್ಬೋದು, ಯಾಕೆ ಇದು ವರ್ಕೇ ಆಗ್ತಾ ಇಲ್ಲ ಇದೆಲ್ಲ, ಸೊ ನಿಮ್ಮ ಪೇಟೆಂಟ್ಸ್ನ ಕ್ಯಾನ್ಸಲ್ ಮಾಡಬಾರ್ದು ಯಾಕೆ ಅಂತ ಒಂದು ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿರುತ್ತೆ. ಸೊ ಆಮೇಲೆ ಲೋಕಲ್ ವೆರೈಟೀಸ್ ಟೇಕ್ ಎ ಬ್ಯಾಕ್ ಸೆಟ್, ಅದು ಕೂಡ ಆಗಿದೆ ನೋಡಿ. BT2 ಅದು ಫಸ್ಟ್ ಏನ್ ಮಾಡ್ತಾರೆ, BT1 ರಿಲೀಸ್ ಮಾಡಿದ್ರು, ಅದು ಫುಲ್ಲು ಸಸೆಪ್ಟಬಲ್ ಆಗಿ ಫ್ಲಾಪ್ ಆಗೋಯ್ತು. BT2 ರಿಲೀಸ್ ಮಾಡಿದ್ರು, ಇನ್ನೊಂದು ಏನೋ ಜೀನ್ಸ್ಗಳನ್ನ ಕಂಡಿಡಿದು ಮಾಡಿದ್ರು. BT2 ವಾಸ್ ಕನ್ಸಿಡರ್ಡ್ ವೆರಿ ಹೈ ಯೀಲ್ಡಿಂಗ್ ವೆರೈಟಿ ಟಿಲ್ 2014. 2014ವರೆಗೂ BT2 ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಅನ್ಕೊಂತಾ ಇರೋ ಸೈಂಟಿಸ್ಟ್ ಎಲ್ಲ. BT2 ಲಾಸ್ಟ್ ಇಟ್ಸ್ ಶೀನ್ ವಿತ್ ಪೆಸ್ಟ್ ಅಟ್ಯಾಕ್, ಅದಕ್ಕೂ ಕೂಡ ಪೆಸ್ಟ್ ಅಟ್ಯಾಕ್ ಶುರು ಆಯಿತು 2014 ಆನ್ವರ್ಡ್ಸ್. Monsanto, the global leader of genetically modified cotton seed, launched BT3 across the globe. So BT1 ಹೋಯ್ತು, BT2 ಮುಳುಗೋಯ್ತು. ಸೊ ಆಗ BT3ನ ಅವರು ಏನ್ ಮಾಡಿದ್ರು, ನಾವು ರಿಲೀಸ್ ಮಾಡ್ತೀವಿ ಅಂತ ಬಂದು ಕುತ್ಕೊಂಡ್ರು. ಮೆನಿ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಆಂಧ್ರ ಪ್ರದೇಶ್ ಅಂಡ್ ತೆಲಂಗಾಣ ಹ್ಯಾವ್ ನಾಟ್ ಅಲೋಡ್ ದ ಸೋಯಿಂಗ್ ಆಫ್ BT3. ಯಾಕೆಂದ್ರೆ ಇವ್ರು ಬರೀ ಕತೆ ಹೇಳ್ತಾ ಇರ್ತಾರೆ, ಇವ್ರು ಬರೀ ಸೇಲ್ಸ್ ಮೇಲೆ ಆಬ್ಜೆಕ್ಟಿವ್ ಇಟ್ಕೊಂಡಿದ್ದಾರೆ, ಇವ್ರ ವಿಜ್ಞಾನ ಏನು ವರ್ಕ್ ಆಗೋದಿಲ್ಲ ಇಂಡಿಯಾದಲ್ಲಿ, BT3ನ ರಿಲೀಸ್ ಮಾಡಬೇಡಿ ಅಂತ ಸ್ಟಾಪ್ ಮಾಡಿದ್ರು ಬಹಳಷ್ಟು ಸ್ಟೇಟ್ಸ್ಗಳು. The center is keen on encouraging farmers to go to homegrown seeds to reduce the domination of multinational firms. ನೋಡಿ, ವಾಪಸ್ ಸೆಟ್ ಬ್ಯಾಕ್ ಕೊಡ್ತಾ ಇದೆ, ವಾಪಸ್ಸು ನಿಮ್ಮ ತಳಿಯನ್ನೇ ಯೂಸ್ ಮಾಡಿ, ಈ ತಳಿಗಳು ವರ್ಕ್ ಆಗ್ತಾ ಇಲ್ಲ, BT1 and BT2 ವರ್ಕ್ ಆಗ್ತಾ ಇಲ್ಲ ಅಂತ ಸರ್ಕಾರಗಳು ಇವಾಗ ರೈತರಿಗೆ ಹೇಳ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಮಾಡೋಕ್ಕಾಗಲ್ಲ ರೈತರ ಕೈಲಿ, ಜೀನ್ಸ್ಗಳೆಲ್ಲ ಮಾಯ ಆಗೋಗ್ಬಿಟ್ಟಿದೆ. 98% ಆಫ್ ದ ಕಾಟನ್ ಕ್ರಾಪ್ಸ್ ಇವತ್ತು BT ಕಾಟನ್ ಆಗಿ ಕೂತ್ಕೊಂಡಿದೆ. ಎಲ್ಲಿದೆ ಬೀಜ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಇದು ಮತ್ತೆ ಇನ್ನೊಂದ್ಸತಿ ಇರ್ರಿವರ್ಸಿಬಲ್ ಡ್ಯಾಮೇಜ್ ಅಂತ ಪದ ಉಪಯೋಗಿಸ್ತೀವಿ ನಾವು. ಯಾಕೆ ಅಂದ್ರೆ ಒಮ್ಮೆ ನಾವು ಹೊರಗಡೆ ತಂದ್ಬಿಟ್ರೆ ಕೃಷಿಕರೆಲ್ಲ ಯೂಸ್ ಮಾಡಕ್ ಶುರು ಮಾಡ್ಕೊಂಡ್ರಾಗ ನಮ್ಮ ನೇಟಿವ್ ಜೀನ್ಸ್ಗಳು ಏನು ನಾವು ಟೇಮ್ ಮಾಡಬೇಕಾಗಿತ್ತು ಫೀಲ್ಡ್ಸ್ಗಳಲ್ಲಿ, ಆ ವಿಜ್ಞಾನ ನಿಂತೋಗುತ್ತೆ. ಆ ವಿಸ್ಡಮ್ ಒಮ್ಮೆ ನಿಂತೋದಾಗ ನಾವು ಕಂಪ್ಲೀಟ್ಲಿ ಡಿಪೆಂಡ್ ಆಗೋಗ್ತೀವಿ ಮಾನ್ಸಾಂಟೋ ಮೇಲೆ ಅಥವಾ ಬೇಯರ್ ಮೇಲೆ ಸೀಡ್ ಪರ್ಪಸ್ಗೆ. ದಿಸ್ ಇಸ್ ವೆರಿ ಡೇಂಜರಸ್ ಮೂವ್. ಸೆಂಟ್ರಲ್ ಇವಾಗ ಹೇಳ್ತಾ ಇದೆ, ಯಾವುದು ಸರ್ಕಾರಗಳು ಹೊರಟೋಗಿ ನೀವೆಲ್ಲರೂ ಮತ್ತೆ ನಾಟಿ ಬೀಜಗಳಿಗೆ ನೀವೇನು ಯೂಸ್ ಮಾಡ್ತಾ ಇರೋ ಪಾರಂಪರಿಕ ಬೀಜಗೆ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಟೈಮ್ ಅಪ್, ಅದು ಯೂಸ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ವಾಟ್ ಇಸ್ ದ ಕರೆಂಟ್ ಸ್ಟೇಟಸ್ ಆಫ್ GM ಕಾಟನ್ ಗ್ರೋಯರ್ಸ್? ಈಗ ಅವ್ರ ಪರಿಸ್ಥಿತಿ ಹೇಗಾಗಿದೆ ನೋಡೋಣ. ಅವ್ರಿಗೆ GM BT ಸೀಡ್ಸು ಯೂಸ್ ಮಾಡ್ತಾ ಇದ್ದಾರೆ, ಅದ್ರ ವಿಜ್ಞಾನ ಏನು ಹೇಳ್ಬೇಕಾಗಿತ್ತು, ಬೋಲ್ವರ್ಮ್ಸ್ಗೆ ನಿಮ್ಗೆ ಟಾಲರೆನ್ಸ್ ಇದೆ, ಚಿಂತೆ ಮಾಡಬೇಡಿ ಅಂತ ಹೇಳಿದ ಬೀಜ ಇವಾಗ ಹೈಯೆಸ್ಟ್ ಪೆಸ್ಟಿಸೈಡ್ಸ್ಗಳನ್ನ ಕೇಳ್ತಾ ಇದೆ, ಹೈಯೆಸ್ಟ್ ಪೆಸ್ಟಿಸೈಡ್ಸ್ಗಳನ್ನ ಕೇಳ್ತಾ ಇದೆ. ಇದು ದುರ್ದೈವ. ಸೊ ಏನಾಗಿದೆ, ಪೆಸ್ಟ್ ಸೂಪರ್ ಬಗ್ ಆಗೋಗಿದೆ ಇವಾಗ. ಸೊ ಪೆಸ್ಟ್ಗಳು ಜಾಸ್ತಿ ಆಗ್ತಾ ಇದಾವೆ. GM BT ಸೀಡ್ಸ್ಗಳಿಗೆ ಇವಾಗ ವಿಪರೀತ ಪೆಸ್ಟಿಸೈಡ್ಸ್ಗಳು ಹೊಡೆಯೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಅಗೈನ್ BT ಸೀಡ್ಸ್ ಫ್ಲಾಪ್ ಆಗಿದೆ, ವಿಪರೀತ ಪೆಸ್ಟಿಸೈಡ್ಸ್ಗಳು ಸ್ಪ್ರೇ ಮಾಡ್ತಾ ಇದ್ದಾರೆ, ಆ ಕಡೆ ಸೂಪರ್ ಬಗ್ಸ್ಗಳು ಕ್ರಿಯೇಟ್ ಆಗ್ತಾ ಇದಾವೆ. ಏನ್ ಮಾಡ್ಬೇಕು ಗೊತ್ತಾಗ್ತಾರ ರೈತನಿಗೆ. ಸೊ ಆಟೋಮ್ಯಾಟಿಕಲಿ ಅವನ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದಾವೆ. ನಿಮಗೆ ಗೊತ್ತಿಲ್ಲಿ ಹೈಯೆಸ್ಟ್ ಫಾರ್ಮರ್ ಸೂಸೈಡ್ಸ್ ಆಗಿರೋದೆಲ್ಲ ಕಾಟನ್ ಬೆಲ್ಟ್ ವಿದರ್ಭದಲ್ಲಿ, ಮಹಾರಾಷ್ಟ್ರದಲ್ಲಿ. ಸೊ ಸಿಕ್ಕಾಪಟ್ಟೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತದೆ. ಲಾಸ್ಟ್ ಆಲ್ಮೋಸ್ಟ್ ಆಲ್ ಓವರ್ ನೇಟಿ ಸೀಡ್ಸ್. 10 ರಿಂದ 15 ವರ್ಷದಲ್ಲಿ ನಮ್ಮಲ್ಲಿದ್ದಂಥ ಎಲ್ಲ ಪಾರಂಪರಿಕ ಬೀಜಗಳನ್ನ, ಕಾಟನ್ ಬೀಜಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ. 98% ನನ್ನ ಪ್ರಕಾರ ಅದು ಹೋಗ್ಬಿಟ್ಟಿದೆ. ಸೊ ಕಂಪ್ಲೀಟ್ ಮೋನೋಪೊಲಿ ವಾಸ್ ಬಿನ್ ಟೇಕನ್ ಬೈ ಮಾನ್ಸಾಂಟೋ. ಇವತ್ತು ಮಾನ್ಸಾಂಟೋನ ಸರ್ಕಾರ ಧಿಕ್ಕರಿಸಬಹುದು, ಅವ್ರಿಗೆ ಪೆನಾಲ್ಟಿಗಳು ಹಾಕ್ಬೋದು. ದಟ್ ಈಸ್ ಒನ್ ಪಾರ್ಟ್.
ಬಟ್ ಏನ್ ಲಾಸ್ ಆಗಿದೆ, ಈ ಡ್ಯಾಮೇಜ್ ನ ಹೆಂಗ್ ವಾಪಸ್ ತಗೊಂಬರೋದು, ಸರ್ಕಾರ ಏನು ಮಾತಾಡಲ್ಲ. ದಿಸ್ ಇಸ್ ಬ್ಯಾಡ್ ಪಾರ್ಟ್ ಆಫ್ ಅಗ್ರಿಕಲ್ಚರ್ ಪಾಲಿಸೀಸ್ ಇನ್ ಇಂಡಿಯಾ. ಅವ್ರೇನು ಮಾತಾಡಲ್ಲ. ನೀವು ಮಾಡಿ ಅಂತಾರೆ, ಎಲ್ಲಿಂದ ಮಾಡೋಣ? 10-15 ವರ್ಷ ಆಗೋಗಿದೆ ನಾವು ನಾಟಿ ಬೀಜಗಳು ಎಲ್ಲಿದ್ದೇವೆ ಅಂತ ಹುಡ್ಕೋಣ. ನೆಕ್ಸ್ಟ್ ಇಸ್ ಎಕಲಾಜಿಕಲ್ ಡ್ಯಾಮೇಜ್. ಒಂದು ರೈತರಿಗೆ ಆಗೋ ಡ್ಯಾಮೇಜ್, ಎಕನಾಮಿಕಲ್ ಡ್ಯಾಮೇಜ್ ಒಂದು ಪಾರ್ಟ್ ಆದ್ರೆ, ಎಕಲಾಜಿಕಲ್ ಡ್ಯಾಮೇಜ್ ಅದು ನೀರು ಎಷ್ಟು ಯೂಸ್ ಮಾಡ್ತು ಇಷ್ಟು ವರ್ಷ, ಹೆವಿ ನೀರು ಉಪಯೋಗಿಸ್ಕೊಳುತ್ತೆ. ಇವೆಲ್ಲ ಟ್ರಾನ್ಜೆನಿಕ್ಸ್, ಫರ್ಟಿಲೈಸರ್ಸ್ಗಳು, ಪೆಸ್ಟಿಸೈಡ್ಸ್ ಡಂಪ್ ಮಾಡಿಬಿಟ್ಟಿದ್ದಾರೆ ವಿದರ್ಭ ಎಲ್ಲ ಕಡೆ, ಮಹಾರಾಷ್ಟ್ರ, ಇಂಡಿಯಾದಲ್ಲಿ, ಕರ್ನಾಟಕದಲ್ಲೂ ಕೂಡ. ಹಿಂಗೆ ನೀವು ಎಕಲಾಜಿಕಲ್ ಡ್ಯಾಮೇಜ್ ಹೈ ಲೆವೆಲ್ ಅಲ್ಲಿ ಮಾಡಿದ್ರೆ, ಇನ್ನು ಸಾಯಿಲ್ ನೀರು ಕಳ್ಕೊಂಡಾದ್ಮೇಲೆ, ನಮ್ಮ ಬೀಜಗಳನ್ನ ಕಳ್ಕೊಂಡಾದ್ಮೇಲೆ, ವಾಟ್ ಇಸ್ ದ ಫ್ಯೂಚರ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್? ದಟ್ಸ್ ಎ ಕನ್ಸರ್ನ್. ನೆಕ್ಸ್ಟ್, ವಾಟ್ ಈಸ್ ದ ಅಗ್ರೋನಾಮಿಕಲ್ ಆರ್ ವೆರೈಟಲ್ ಕನ್ಸರ್ನ್ ಇನ್ GM ಮಸ್ಟರ್ಡ್? ಈಗ ವಾಪಸ್ GM ಮಸ್ಟರ್ಡ್ ಬರೋದಾದ್ರೆ, ನಾವು ಆಲ್ಮೋಸ್ಟ್ ಒಂದು 4,500 5,000 ವರ್ಷದ ಇತಿಹಾಸ ಇದೆ GM ಮಸ್ಟರ್ಡ್ ನ ಬೆಳೆದು. ನಮ್ಮ ಡೈರೆಕ್ಟರೇಟ್ ಆಫ್ ರೇಪ್ ಸೀಡ್ ಅಂಡ್ ಮಸ್ಟರ್ಡ್ ರಿಸರ್ಚ್ ನಮ್ಮ ದೇಶದಲ್ಲೇ ಇದ್ದಾರೆ. ನಮ್ಮ ಸೈಂಟಿಸ್ಟ್ಗಳೆಲ್ಲರೂ ಕೂಡ ಅದನ್ನ ಜೀನ್ ಬ್ಯಾಂಕ್ಸ್ಗಳಲ್ಲಿ ಎಷ್ಟಿದಾವೆ, ಬ್ರಾಸಿಕಾ ಅಂತ ನಾವು ಕರಿತೀವಿ, ಈ ಪರ್ಟಿಕ್ಯುಲರ್ ಗುಂಪು ಬ್ರಾಸಿಕಾ ಗುಂಪಿಗೆ ಬರ್ತವೆ. 2,452 ಕಲೆಕ್ಷನ್ಸ್ಗಳು ಇಟ್ಕೊಂಡಿದ್ದೀವಿ ಜರ್ಮ್ ಪ್ಲಾಸಮ್ಸ್ನ. ಓಕೆ, ಡಿಫ್ರೆಂಟ್ ಆಗ್ರೋಕ್ಲೈಮ್ಯಾಟಿಕ್ ಝೋನ್ಸ್ ಅಲ್ಲಿ ಬೆಳೀತಿದ್ದ ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಹಾಕೊಂಡಿದ್ದಾರೆ. ಅದರಲ್ಲಿ 115 ಮಾತ್ರ ಕಲ್ಟಿವೇಬಲ್ ಸ್ಪೀಸೀಸ್, ಅಂದ್ರೆ ರೈತರುಗಳು ಉಪಯೋಗಿಸ್ಕೊಳ್ಳುವಂತ ಒಂದು ಪರ್ಟಿಕ್ಯುಲರ್ ವೆರೈಟೀಸ್ಗಳಂದ್ರೆ ಬರೀ 115. 2,452 ಇದ್ರೂ ಕೂಡ 115 ಕಲ್ಟಿವಾಸ್ಗಳು ಇದಾವೆ ನಮ್ಮ ಹತ್ರ. ಅದರಲ್ಲಿ 34 ರಿಜಿಸ್ಟರ್ಡ್ ಜರ್ಮ್ ಪ್ಲಾಸಮ್ಸ್ಗಳಿದಾವೆ ನಮ್ಮಲ್ಲಿ, 399 ಅದರ್ ಟೈಪ್ಸ್ ಆಫ್ ಗಳಿದಾವೆ. ಇಲ್ಲಿ ನಮ್ಮ ಸಮರಿ ಹೇಳೋದಾದ್ರೆ 115 ವೆರೈಟಿಗಳು ಮಸ್ಟರ್ಡ್ಗಳಿದಾವೆ. ಈಗೇನಾದ್ರೂ ಇವ್ರ ಟ್ರಾನ್ಸ್ಜೆನಿಕ್ಸ್ ಓಪನ್ ಆಯ್ತು ಅಂದ್ರೆ ವಾಟ್ ಈಸ್ ಅ ಫೇಟ್, ಅದನ್ನ ಚೆಕ್ ಮಾಡ್ತಾ ಹೋಗೋಣ ಇವಾಗ. ವಾಟ್ ಈಸ್ ದ ಹೆಲ್ತ್ ಕನ್ಸರ್ನ್? ಮಾತ್ರ ಹೆಲ್ತ್ ಕನ್ಸರ್ನ್ ಬರೋಣ. ಅವಾಗಲೇ ಎಕಲಾಜಿಕಲ್ ಕನ್ಸರ್ನ್ಸ್ ನೋಡೋದಾದ್ರೆ, ನಾವು ನಿಯರ್ಲಿ 5,000 ವರ್ಷದಿಂದ ಇದ್ದೀವಿ. 2,452 ಇಟ್ಕೊಂಡಿದ್ದು, 115 ಕಲ್ಟಿವಾಸ್ಗಳಿದ್ದಾವೆ. ಇದು ಎಕಲಾಜಿಕಲ್ ಕನ್ಸರ್ನ್ಸ್ ಮಸ್ಟರ್ಡ್ಗಾದ್ರೆ. ಹೆಲ್ತ್ ಇಂಪ್ಯಾಕ್ಟ್ಸ್ಗಳು, ಹೆಲ್ತ್ ಮೇಲೆ ಏನೇನು ಆಗ್ಬೋದು ಆ ಲೆಕ್ಕಾಚಾರಗಳಿದ್ದಾವೆ. ಸೊ ಎಲ್ಲರಿಗೂ ಗೊತ್ತು, ಅಕ್ರಾಸ್ ಗ್ಲೋಬ್ ಈ ಮಾನ್ಸಾಂಟೋ ಕಂಪನಿಗೆ ಲಕ್ಷ ಕೋಟಿಗಳ ಗಟ್ಟಲೆ ಪೆನಾಲ್ಟಿ ಬಿದ್ದಿದ್ದಾವೆ. ಸಾವಿರಾರಲ್ಲ, ಲಕ್ಷ ಕೋಟಿಗಳ ಗಟ್ಟಲೆ ಪೆನಾಲ್ಟಿಗಳು ಅವರ ತಾಯಿನಾಡು ಅಮೆರಿಕಾದಲ್ಲಿ ಹಾಕೊಂಡು ಕೂತಿದ್ದಾರೆ. ಓಕೆ, ಒಂದನ್ನು ಗಮನ ಇಟ್ಕೊಳ್ಳಿ. ಹರ್ಬಿಸೈಡ್ ಟಾಲರೆನ್ಸ್ ಕ್ರಾಪ್ DMH1 ಅಂತ ನಾವು ಕರಿತಾ ಇದೀವಿ. DMH1 ಅದು ಹರ್ಬಿಸೈಡ್ ಟಾಲರೆನ್ಸ್. ಮೂರನೇದು ನೋಡಿ, ನಾನು ಅವಾಗ ಹೇಳಿದ್ನಲ್ಲ ಬಾರ್ಜೀನ್ ಅಂತ, ಅದು ಹರ್ಬಿಸೈಡ್ ಟಾಲರೆನ್ಸ್ ಜಾಸ್ತಿ ಮಾಡಿದೆ. ಅರ್ಥ ಏನು? ಅವ್ರು ಹೇಳ್ತಾ ಇರೋದು, ನೋಡಪ್ಪ ರೈತ ನೀನಿದಿ, ನೀನು ಮಸ್ಟರ್ಡ್ ಬೆಳಿತಿ, ಎಕರೆಗಟ್ಲೆ ಕಳೆಗಳು ನಿನ್ಗೆ ಕೀಳಕ್ಕಾಗಲ್ಲ, ಬಹಳ ಕಷ್ಟ ಕಳೆಗಳಿಗೆ ಎಲ್ಲ ದುಡ್ಡು ಹಾಕೋದು, ಮೆಕನೈಸೇಷನ್ಸ್ ಎಲ್ಲ. ಒಂದು ಕೆಲಸ ಮಾಡು, ಹರ್ಬಿಸೈಡ್ಸ್ ಸ್ಪ್ರೇ ಮಾಡ್ತೀಯ ನೀನು ಅಲ್ವಾ? ಆದ್ರೆ ಹರ್ಬಿಸೈಡ್ ಸ್ಪ್ರೇ ಮಾಡೋದು ಪ್ರಾಬ್ಲಮ್ ಏನು ಅಂದ್ರೆ, ಇದು ಸತ್ತೋಗುತ್ತೆ, ಮಸ್ಟರ್ಡ್ ಸತ್ತೋಗುತ್ತೆ. ಇದೇ ತಾನೇ ಪ್ರಾಬ್ಲಮ್ಮು. ಓಕೆ, ಈಗ ಒಂದು ಕೆಲಸ ಮಾಡ್ತೀವಿ, ನಿಮ್ಮ ಮಸ್ಟರ್ಡ್ಗೆನೆ ನಾವು ವರುಣ ವೆರೈಟಿಗೆ ಹರ್ಬಿಸೈಡ್ ಟಾಲರೆನ್ಸ್ ಇಂಜೆಕ್ಟ್ ಮಾಡಿ ಕೊಟ್ಬಿಡ್ತೀವಿ. ಈಗ ಎಷ್ಟನ್ನ ಸ್ಪ್ರೇ ಮಾಡ್ಕೊ ನೀನು, ಯಾವ್ದನ್ನ ಹರ್ಬಿಸೈಡ್ಸ್ನ, ಏನೂ ಆಗಲ್ಲ ನಿಮ್ಮ ವರುಣಾಗೆ. ಸೊ ನಿನ್ನ ಕಳೆ ಮಾತ್ರ ಸಾಯ್ತವೆ. ಸೊ ನಿಮಗೆ ಪ್ರಾಫಿಟ್ ಎನ್ಹಾನ್ಸ್ ಆಗುತ್ತೆ ಅಂತ ಒಂದು ಕಥೆಯನ್ನ ನಿರೂಪಣೆ ಮಾಡಿದ್ದಾರೆ. ಸೊ ಅದನ್ನ ಇಟ್ಕೊಂಡು ರೈತ ಏನ್ ಮಾಡ್ತಾನೆ ಮುಂದೆ, ಖಂಡಿತವಾಗಲೂ ಅವ್ನು ಸ್ಪ್ರೇಸ್ನ ಜಾಸ್ತಿ ಮಾಡ್ತಾನೆ. ಹರ್ಬಿಸೈಡ್ ಸ್ಪ್ರೇಸ್ನ ಜಾಸ್ತಿ ಮಾಡಿದಾಗ ನೇರವಾಗಿ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ, ಇದೊಂದು ಕಾರ್ಸಿನೋಜೆನಿಕ್ ಸಬ್ಸ್ಟೆನ್ಸ್, ಅಂದ್ರೆ ಕ್ಯಾನ್ಸರ್ ಕಾಸಿಂಗ್ ಎಲಿಮೆಂಟ್. ನಮ್ಮ ಜಾಯಿಂಟ್ ಸೆಕ್ರೆಟರಿ ಅವರು ಪದೇ ಹೇಳ್ತಾ ಇದ್ರು ಅವತ್ತಿನ ನ್ಯಾಷನಲ್ ಲೆವೆಲ್ ಡಿಸ್ಕಷನ್ಸ್ ಅಲ್ಲಿ. ಇಲ್ಲಿ ಇಂಡಿಯಾದಲ್ಲಿ 140 ಕೋಟಿ ಜನಗಳಿದ್ದಾರೆ. ಪ್ರತಿ 10 ಮನುಷ್ಯನಿಗೆ ಒಬ್ಬರಿಗೆ ಕ್ಯಾನ್ಸರಸ್ 3rd ಸ್ಟೇಜ್ ಹೋಗ್ಬಿಟ್ಟಿದೆ. ಅಷ್ಟು ಕ್ಯಾನ್ಸರಸ್ ಜನಗಳಿಲ್ಲಿದ್ದಾರೆ ಅಂತ ಅವ್ರು ಕೊಟ್ಟಿದ್ದಾರೆ. ಶಿ ಇಸ್ an MBBS ಡಾಕ್ಟರ್, ಶಿ ಇಸ್ ಜಾಯಿಂಟ್ ಸೆಕ್ರೆಟರಿ ಫಾರ್ ಗವರ್ಮೆಂಟ್ ಆಫ್ ಇಂಡಿಯಾ. ಆಕೆ ಹೇಳ್ತಾ ಇದ್ದಾರೆ ಕಾರ್ಸಿನೋಜೆನಿಕ್ ಸ್ಪ್ರೆಡ್ ಆಗೋಗಿದೆ ಎಲ್ಲ ಕಡೆ, ಕ್ಯಾನ್ಸರ್ ಕಾಸಿಂಗ್ ಎಲಿಮೆಂಟ್ಸ್ಗಳಿದಾವೆ. ಇಲ್ಲಿ ಇವ್ರು ಏನ್ ಹೇಳ್ತಾರೆ, ಅಗ್ರಿಕಲ್ಚರ್ ಅಲ್ಲಿ ನೀವು ಯೂಸ್ ಮಾಡಿ ಇನ್ನೊಂದ್ಸತಿ ಹರ್ಬಿಸೈಡ್ಸ್ಗಳನ್ನ. ಅಂದ್ರೆ ಯಾವ ಕಂಪನಿ ಮಾನ್ಸಾಂಟೋ ಬೇಯರ್ GMHT ಸೀಡ್ಸ್ ನ ಓನ್ ಮಾಡುತ್ತೋ ಅದೇ ಕಂಪನಿ ಕೂಡ ಹರ್ಬಿಸೈಡ್ ಕೂಡ ಓನ್ ಮಾಡಿದೆ. ನಿಮ್ಗೆಲ್ಲ ಗೊತ್ತಿರಲಿ, ಯಾವ ಕಂಪನಿ ಬೀಜಗಳನ್ನ ಓನ್ ಮಾಡಿದೆಯೋ ಅದೇ ಕಂಪನಿ ಇವಾಗ ಹರ್ಬಿಸೈಡ್ಸ್ಗಳು ಕೂಡ ಓನ್ ಮಾಡಿದೆ. ಸೊ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತಾರೆ ಅವರು. ಈ ಕಡೆಯಿಂದ ಸ್ಪ್ರೇಸ್ಗಳು ಕೂಡ ಸೇಲ್ ಆಗ್ತವೆ ಹರ್ಬಿಸೈಡ್ಸ್ಗಳು, ಆ ಕಡೆಯಿಂದ ಬೀಜಗಳು ಕೂಡ ಅವ್ರ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಸೊ ಮೂರನೇದು ಏನಂದ್ರೆ, ಜೆನೆಟಿಕ್ ಮ್ಯೂಟೇಷನ್ ರಿಸ್ಕ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಜೀನ್ ಮ್ಯೂಟೆಂಟ್ ಆಗುತ್ತೆ,
ಕೋವಿಡ್ ವೈರಸ್ಗಳನ್ನ ನೀವು ನೋಡ್ತಾ ಹೋದ್ರಿ, ಅದು ತುಂಬ ವೇರಿಯಂಟ್ಸ್ಗಳನ್ನ ತಗೋತಾ ಇತ್ತು, ಒಂದೊಂದು ತಿಂಗಳು ಒಂದೊಂದು ವೇರಿಯಂಟ್ಸ್ಗಳನ್ನ ತಗೋತಾ ಇತ್ತು. ಹೀಗೆ ಯಾವುದ್ಯಾವುದೋ ಜೀನ್ಸ್ಗಳನ್ನ ತಂದು ನೀವು ಮಿಕ್ಸ್ ಮಾಡಿಬಿಟ್ಟಾಗ ಜೆನೆಟಿಕ್ ಮ್ಯುಟೇಷನ್ ಆದಂಥ ಕಾರಣದಲ್ಲಿ ಮುಂದೆ ನಮಗೆ ಬೇರೆ ಬೇರೆ ರೋಗಗಳು ಓಪನ್ ಆಗುತ್ತೆ. ಅದು ಹೆಸರುಗಳು ಕೂಡ ಇಡೋಕ್ಕಾಗೋದಿಲ್ಲ. ರೈಟ್ ನಾವು ನಮಗೆ ಇಂಪಾರ್ಟೆನ್ಸಿ ಜಾಸ್ತಿ ಆಗ್ತಾ ಇದ್ದಾವೆ, ಅದೆಲ್ಲರಿಗೂ ಗೊತ್ತು. ಈ ಕಾರ್ಸಿನೋಜೆನಿಕ್ ಎಲಿಮೆಂಟ್ ನೇರವಾಗಿ ಇಂಪಾರ್ಟೆನ್ಸಿ ಕೂಡ ನಮಗೆ ನಾಂದಿ ಕೊಟ್ಬಿಡುತ್ತೆ. ಅಂದರೆ ಮನುಷ್ಯನಲ್ಲಿ ಗಂಡು ಸಂತಾನಗಳು ಕಮ್ಮಿ ಆಗ್ತಾ ಹೋಗುತ್ತೆ, ನಪುಂಸಕರು ಜಾಸ್ತಿ ಆಗ್ತಾ ಹೋಗ್ತಾರೆ. ಡಯಾಬಿಟಿಸ್, ನಮಗಾಗಲೇ 60-70% ಡಯಾಬಿಟಿಸ್ ಇಂಜೆಕ್ಟ್ ಆಗಿದೆ. ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವಾಸ್ಕ್ಯುಲರ್ ಡಿಸೀಸ್ಗಳು, ಎಲ್ಲರಿಗೂ ಹೃದಯ ಬೇನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ 2-3 ವರ್ಷದಲ್ಲಿ ಖಂಡಿತವಾಗಲು. ಅಷ್ಟು ಮಟ್ಟಿಗೆ ಫಾರ್ಮರ್ಸ್ಗೆ ಗೊತ್ತಿಲ್ಲ. ಯು ಕಾಂಟ್ ಎಕ್ಸ್ಪೆಕ್ಟ್ ಎ ಫಾರ್ಮರ್, ಅವನಿಗೆ ಕೊಟ್ಟಿದ್ದಾನೆ ಸ್ಪ್ರೇ ಮಾಡೋದು ಮಾಡ್ತಾನೆ, ಅವನಿಗೇನು ಗೊತ್ತು. ಸೊ ಎಜುಕೇಟೆಡ್ ಜನಗಳೇ ಈಗ ಮುಟ್ಟಾಳ್ತನ ಮೆರೆದ್ರೆ ಇನ್ನು ಫಾರ್ಮರ್ಸ್ನೇ ನೀವು ಸರಿಗಿರು ಓದ್ಕೋ ಅವನ್ನ ಹೇಳೋಕ್ಕಾಗೋದಿಲ್ಲ. ಯು ಕಾಂಟ್ ಡೂ ದಟ್. ಸೊ ಅವ್ರ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತಾರೆ. ದಿಸ್ ಇಸ್ ಅ ಹೆಲ್ತ್ ಇಂಪ್ಯಾಕ್ಟ್ ಇನ್ ಎ ಕ್ರಿಸ್ಪ್ ವೇ. ಹೆಲ್ತ್ ಇಂಪ್ಯಾಕ್ಟ್ ಇಂಡಿಯನ್ಸ್ ಮೇಲೆ ಏನಾಗುತ್ತೆ ಅಂತ ಈಗಾಗಲೇ ನಾವು ಪಂಜಾಬ್ನ ಒಂದು ಎಕ್ಸಾಂಪಲ್ ತಗೊಂಡು ನೋಡಿ. ಅಲ್ಲಿ ಕ್ಯಾನ್ಸರಸ್ ಟ್ರೈನ್ಗಳು ಓಪನ್ ಆಗಿದ್ದಾವೆ. ಜನಗಳನ್ನ ಕ್ಯಾನ್ಸರ್ ಹಾಸ್ಪಿಟಲ್ ಕರ್ಕೊಂಡು ಓಡಾಡಲಿಕ್ಕೆ ಟ್ರೈನ್ಗಳು ರಿಲೀಸ್ ಮಾಡ್ತಾ ಇದ್ದಾರೆ. ಅಷ್ಟು ಕ್ಯಾನ್ಸರಸ್ ಜನಗಳು ಪಂಜಾಬಲ್ಲಿ ಇದ್ದಾರೆ. ನಂದೊಂದು ಲಾಜಿಕ್ ಅಂದರೆ, ಇಂಡಿಯಾದಲ್ಲಿರುವಂಥ 3 ಟ್ರಿಲಿಯನ್ ಎಕಾನಮಿ ಹೊಂದಿರೋ ದೇಶ ಇಂಡಿಯಾ, 140 ಕೋಟಿ ಜನಗಳಿದ್ದೀವಿ. ಈ ದೇಶ ಏನಾದರೂ ಈ ಥರ ದೊಡ್ಡ ದೊಡ್ಡ ರೋಗಗಳು ಕಾಯಿಲೆಗಳು ಬಂದರೆ ಏನಾಗುತ್ತೆ? ಯಾಕೆ ಅಂದರೆ 27 ಟ್ರಿಲಿಯನ್ ಎಕಾನಮಿ ಹೊಂದಿರುವಂಥ USA ಅಮೆರಿಕಾನೇ ಕೂಡ ಇವಾಗ ರೋಗಗಳು ಜಾಸ್ತಿಯಾಗಿ ಯಾರು ಹೆಲ್ತ್ ಕಾರ್ಡ್ ಜಾಸ್ತಿ ಡಿಕ್ಲೇರ್ ಮಾಡ್ತಾರೋ ಅವ್ರನ್ನ ಪ್ರೆಸಿಡೆಂಟ್ಗಳು ಮಾಡೋಂಥ ಕಾಲ ಬಂದ್ಬಿಟ್ಟಿದೆ. ಅಲ್ಲೆಲ್ಲ ಹೆಲ್ತ್ ಕಾರ್ಡ್, ನಾವೆಲ್ಲ ಅಕ್ಕಿ ಕೊಟ್ಟರೆ ಇನ್ನೊಂದು ಕೊಟ್ಟರೆ ಓಟ್ ಹಾಕ್ದಂಗೆ ಅವರು ಎಲೆಕ್ಟ್ರಾಲ್ ಔಟ್ಕಮ್ಸ್ಗಳು ಹೆಂಗೆ ರನ್ ಆಗ್ತವೆ ಅಂತಂದರೆ, ಹೈಯೆಸ್ಟ್ ಬಿಡ್ಡಿಂಗ್ ಯಾರು ಮಾಡ್ತಾರೋ ಹೆಲ್ತ್ ಕಾರ್ಡ್ಗಳಿಗೆ ಅವ್ರಿಗೆ ಅವರು ಪ್ರೆಸಿಡೆಂಟ್ ಆಗೋ ಲೆಕ್ಕಾಚಾರಗಳು ಡಿಕ್ಲೇರ್ ಮಾಡ್ತಾರೆ ಜನ. ಹಾಗಂದರೆ ರೋಗಗಳು ಇನ್ನೆಷ್ಟು ಮಟ್ಟಿಗೆ ಮೇಲುಗೊಟ್ಟೋಗಿದೆ. ಆ 27 ಟ್ರಿಲಿಯನ್ ಎಕಾನಮಿ ದೇಶ ರೋಗದಿಂದ ತತ್ತಾಡ್ತಾ ಇದೆ ಅಂದರೆ 3 ಟ್ರಿಲಿಯನ್ ಎಕಾನಮಿ 140 ಕೋಟಿ ಹೊಂದಿರೋದು ನನ್ಗೆ ಅನಿಸುತ್ತೆ ಬೀದಿ ಹೆಣಗಳಾಗ್ತಾರೆ ಜನಗಳು. ಇಟ್ಸ್ ವೆರಿ ಡಿಟರ್ಮೆಂಟ್. ಇದರದ್ದು ನನಗೆ ಗೊತ್ತಿಲ್ಲ ಇದನ್ನು ಎಷ್ಟು ಮಟ್ಟಿಗೆ ನಾನು ಹೇಳೋಕ್ಕಾಗತ್ತೆ ಅಂತ. ಎಂಡ್ ಆಫ್ ದ ಡೇ ಗ್ಲೈಫೋಸೇಟ್ ನೇರವಾಗಿ ಮನುಷ್ಯನಿಗೆ ಕಾರ್ಸಿನೋಜೆನಿಕ್ ಅಂತ ಪ್ರೂವ್ ಮಾಡೋ ಒಂದು ಲೆಕ್ಕಾಚಾರ ಆ ರಿಪೋರ್ಟ್ ಹೇಳುತ್ತೆ. ಬಟ್ ಐ ವಿಲ್ ನಾಟ್ ಗೆಟ್ ಇನ್ ಟು ಡೀಪರ್ ಆಫ್ ಇಟ್. ಬಟ್ ನಿಮ್ಗೆ ಗೊತ್ತಿಲ್ಲ, ಗ್ಲೈಫೋಸೇಟ್ ಇಸ್ ಮೋರ್ ಡೆಡ್ಲಿ. ಗ್ಲೈಫೋಸೇಟ್ ಅಲ್ಲ, ಎನಿ ಆಫ್ ದ ಬ್ರ್ಯಾಂಡ್ ಕಳೆನಾಶಕಗಳು ಮನುಷ್ಯನ ಆರೋಗ್ಯದ ಮೇಲೆ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಬರೀ ಮನುಷ್ಯ ಮಾತ್ರನಾ? ನೇರವಾಗಿ ಇನ್ನೂ ಭಾಳ ಜನ ಇದ್ದಾರೆ. ನಮ್ಮ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಪ್ರಿಡೇಟರ್ಸ್ ಮತ್ತು ಪಾಲಿನೇಟರ್ಸ್ ನಮ್ಮ ಅಗ್ರಿಕಲ್ಚರಲ್ಲಿ ಭಾಳ ಮುಖ್ಯ. ದುಂಬಿಗಳು ಅವೆಲ್ಲ ಭಾಳ ಮುಖ್ಯ ಆಗ್ತವೆ, ಮತ್ತು ಜೇನು ನೊಣಗಳು ಭಾಳ ಮುಖ್ಯ ಆಗ್ತವೆ. ಇದು ಸರ್ಕಾರನೇ ಪ್ರೂವ್ ಮಾಡಿದೆ. ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ಬೋದು ನಾನು. ಪ್ರಿಡೇಟರ್ಸ್ ಆರ್ ಮೋರ್ ಸಸೆಪ್ಟಬಲ್ ದ್ಯಾನ್ ಬೀಸ್. ಜೇನು ನೊಣಗಳಿಗಿಂತ ಈ ವ್ಯಾಸ್ಪ್ಸ್ ಬರ್ತವಲ್ಲ ಅವು, ಮತ್ತು ಪ್ರೇಯಿಂಗ್ ಮ್ಯಾಂಟಿಸ್ ಬರ್ತವೆ, ಸ್ಟಿಕ್ ಇನ್ಸೆಕ್ಟ್ಸ್ಗಳು ಬರ್ತವೆ, ಮತ್ತು ಗ್ರೀನ್ ಲೇಸ್ ವಿಂಗ್ಸ್ ಬರ್ತವೆ. ಇವೆಲ್ಲ ಪ್ರಿಡೇಟರ್ಸ್ ಕ್ಯಾಟಗರಿಗೆ ಬರ್ತವೆ. ಅವು ಮತ್ತು ಏರೋಪ್ಲೇನ್ ಚಿಟ್ಟೆ, ನಾವೆಲ್ಲ ಚಿಕ್ಕ ಹುಡುಗರೆಲ್ಲ ಆಟ ಆಡ್ತಾ ಇದ್ದವು, ಏರೋಪ್ಲೇನ್ ಚಿಟ್ಟೆ, ಇವು ಯಾವುದು ಉಳಿಯೋದಿಲ್ಲ. ಪ್ರಿಡೇಟರ್ಸ್ಗಳು ಮೊದಲು ಸತ್ತೋಗ್ತವೆ. ಸೊ ಇಂಬ್ಯಾಲೆನ್ಸ್ಮೆಂಟ್ ಶುರುವಾಯಿತು. ನೆಕ್ಸ್ಟು ದುಂಬಿಗಳು ಸಾಯ್ತಾ ಹೋಗ್ತವೆ, ಜೇನುಗಳು ಸಾಯ್ತಾ ಹೋಗ್ತವೆ. ಜೊತೆಯಲ್ಲೇ ಅದಾದಮೇಲೆ ಅದನ್ನು ನಂಬ್ಕೊಂಡಿರುವಂಥ ಅನಿಮಲ್ಸ್ಗಳು, ಅಂದರೆ ನಮ್ಮಲ್ಲಿ ಕುರಿಗಳಾಗಿರ್ಬೋದು, ಮೇಕೆ ಆಗಿರ್ಬೋದು, ಹಸುಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ಈ ಥರ ಪ್ರಾಣಿಗಳ ಮೇಲೆ ನೇರವಾಗಿ ಎಫೆಕ್ಟ್ ಆಗ್ತವೆ. ಖಂಡಿತ ಹ್ಯೂಮನ್ಸ್ ಕೂಡ ಅದರ ಪಾರ್ಟ್ ಆಫ್ ಇಟ್. ಎಕಲಾಜಿಕಲ್ ಇಂಬ್ಯಾಲೆನ್ಸ್ಮೆಂಟ್ ಆಗುತ್ತೆ, ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಒಂದು BT ಕಾಟನಿಂದನೇ ಅಷ್ಟು ಇಂಪ್ಯಾಕ್ಟ್ ಅಂದರೆ ಮೊದಲನೇ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಮಸ್ಟರ್ಡ್ಗೆ. ನನ್ನ ಪ್ರಕಾರ ಇದು ಕ್ಲಿಯರೆನ್ಸ್ ಫುಡ್ ಕ್ರಾಪ್ಸ್ಗೆ ಮೊದಲನೇದು. ಒಂದು ಆರ್ಡರ್, ಸುಪ್ರೀಂ ಕೋರ್ಟ್ ಆರ್ಡರ್ ಆ ಕಡೆಗೆ ಹೋಯ್ತು, ಅಥವಾ ಲೆಜಿಸ್ಲೇಟಿವ್ ಬಾಡಿ ಅದನ್ನು ತೊಗೊಂಡ್ಬಿಡ್ತು ಫುಡ್ ಪಾಲಿಸಿಗೆ ಅಂದರೆ ಸೀರಿಯಸ್ ಆಗಿ ಎಲ್ಲದನ್ನು ಓಪನ್ ಮಾಡ್ತಾರೆ. ದಟ್ಸ್ ಹೌ ಇಟ್ ವರ್ಕ್ಸ್. ಆಮೇಲೆ ನೀವು ಸುಪ್ರೀಂ ಕೋರ್ಟ್ ಮತ್ತೆ ಹಾಕಿದ್ರೆ ನೋಡ್ರಿ, ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ಗೆ ಕ್ಲಿಯರೆನ್ಸ್ ಸಿಕ್ಕಿದೆ, ಅದೇ ಗ್ರೌಂಡ್ಸ್ ಮೇಲೆ ಅವೆಲ್ಲ ಕ್ಲಿಯರೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ. ಇನ್ನೂ ಒಂದು ಏನಂದರೆ, ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ, ಜೆನೆಟಿಕಲಿ ಮಾಡಿಫೈಡ್ ಪಾಲಿಸಿನೇ ಮಾಡಿಬಿಡ್ರಿ, ಯಾರು ದಾವೆ ಹಾಕೋ ಅವಶ್ಯಕತೆನೇ ಬರೋದಿಲ್ಲ, ನೀವು ಉಂಟು ನಿಮ್ಮ ಪಾಲಿಸಿ ಉಂಟು ಅಂತ. ವಾಟ್ ಈಸ್ ಅ ಸ್ಟ್ಯಾಂಡ್ ಟೇಕನ್ ಬೈ ದ ಅಪ್ರೈಸಲ್ ಕಮಿಟಿ? ಈಗ ಅಪ್ರೈಸಲ್ ಕಮಿಟಿ ಇದೆಯಲ್ಲ, ಅದು ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಮೇಲೆ ಒಂದು ಸ್ಟ್ಯಾಂಡ್ ತಗೋತು. ಆನ್ August 2022, August 25th of 2022, the appraisal committee established by the expert committee ಓಪನ್ ಮಾಡಿತ್ತು. ಅದರಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಬೇಸ್ಡ್ ಆನ್ ದ ರಿವ್ಯೂ ಆಫ್ ಸೈಂಟಿಫಿಕ್ ಎವಿಡೆನ್ಸ್ ಅವೈಲಬಲ್ ವರ್ಲ್ಡ್ ವೈಡ್, ಪ್ರಪಂಚದಲ್ಲಿ ಎಲ್ಲ ಸೈಂಟಿಫಿಕ್ ಎವಿಡೆನ್ಸ್ ನಾವು ನೋಡ್ತಾ ಇದ್ರೆ, ಇಟ್ ಅಪಿಯರ್ಸ್ ಅನ್ಲೈಕ್ಲಿ ದಟ್ ದ ಬಾರ್, ದ ಬರ್ನೇಸ್ ಅಂಡ್ ದ ಬರ್ಸ್ಟಾರ್ ಸಿಸ್ಟಮ್, ಇವರೇನು ಆ ಸಿಸ್ಟಮ್ ಇಟ್ಕೊಂಡಿದ್ದಾರೆ, ಟ್ರಾನ್ಸ್ಜೆನಿಕ್ ಸಿಸ್ಟಮ್, ವಿಲ್ ಹ್ಯಾವ್ ಅನ್ ಅಡ್ವರ್ಸ್ ಎಫೆಕ್ಟ್ ಆನ್ ದ ಹನಿ ಬೀಸ್ ಅಂಡ್ ಅದರ್ ಪಾಲಿನೇಟರ್ಸ್. ದೇರ್ ಇಸ್ ನೋ ಡೌಟ್.
ದುಂಬಿಗಳು ಮತ್ತು ಅದರ್ ಪಾಲಿನೇಟರ್ಸ್ ಮೇಲೆ ನೇರವಾಗಿ ಇದು ಅಡ್ವರ್ಸ್ ಎಫೆಕ್ಟ್ ಮಾಡುತ್ತವೆ ಅಂತ ಆ ಕಮಿಟಿಯವರು ಆಗಲೇ ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ರು. ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ ಹನಿ ಬಿ ಎಕ್ಸ್ಪೋರ್ಟರ್ಸ್? ಅವ್ರು ಏನು ಮಾಡೋಕ್ಕಾಗುತ್ತೆ? ವರ್ಲ್ಡ್ಸ್ 5th ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಹನಿ ನಮ್ಮ ದೇಶ ಅಂತ ತಗೊಳ್ತಾರೆ. ಆದರೂ ಕೂಡ ಅವ್ರ ಮೇಲೆ ನೇರವಾಗಿ ಬೀಳುತ್ತೆ. ರೈತರ ಮಾತ್ರ ಲೆಕ್ಕಾಚಾರ ಅಲ್ಲ, ಆಹಾರ ಬೆಳೆಗಾರರು ಸೆಕ್ಟೋರಲ್ ಅಪ್ರೋಚಿಗೆ ಬರ್ತಾ ಇದ್ದೀನಿ ನಾನು ಅಷ್ಟೇ. ಹನಿ ಬಿ ಎಕ್ಸ್ಪೋರ್ಟರ್ಸ್ಗಳು ಕೂಡ ಇವಾಗ ನೇರವಾಗಿ ಎಫೆಕ್ಟ್ ಆಗ್ತಾರೆ. ಇನ್ನು ಕನ್ಸಲ್ಟೇಷನ್ ನಡೀತಾ ಇದ್ದಾವೆ ಅವರಲ್ಲೆಲ್ಲ, ಸರ್ಕಾರ ಜೊತೆಗೆ ನೆಗೋಷಿಯೇಟ್ ಮಾಡಿ ಅವ್ರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಡಸ್ ದಿಸ್ ಟೆಕ್ನಾಲಜಿ ಹ್ಯಾವ್ ಎನಿ ಈಲ್ಡ್ ಎನ್ಹಾನ್ಸ್ಮೆಂಟ್? ಭಾಳ ಜನ ಕೇಳ್ತಾ ಇದ್ರು ನನಗೆ, ಇದು ಈಲ್ಡ್ ಬರ್ತದಲ್ವಾ? ಹೋಗ್ಲಿ ಬಿಡಿ, ದೇಶಕ್ಕೆ ಫುಡ್ ಸೆಕ್ಯೂರಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಈ ಟೆಕ್ನಾಲಜಿಯಲ್ಲಿ ಯಾವುದೇ ಕಾರಣಕ್ಕೂ ಈಲ್ಡ್ ಎನ್ಹಾನ್ಸ್ ಮಾಡೋ ಯಾವ ಜೀನ್ಸ್ಗಳು ಕೂಡ ಎಕ್ಸ್ಟ್ರಾಕ್ಟ್ ಮಾಡಲ್ಲ, ತೊಗೊಂಡು ಬಂದು ಹಾಕೋದು ಇಲ್ಲ. ಇದು ಹೆಸರೇ ಹೇಳುತ್ತೆ, ಟ್ರಾನ್ಸ್ಜೆನಿಕ್ ಹೈಬ್ರಿಡ್ ಹರ್ಬಿಸೈಡ್ ಟಾಲರೆನ್ಸ್ HT ಅಂತ ಹೇಳುತ್ತೆ. ಸೊ ಇದಕ್ಕೆ ಈಲ್ಡ್ಗೂ ಇದಕ್ಕೂ ಯಾವ ಸಂಬಂಧನೂ ಇದಕ್ಕಿಲ್ಲ, ಇದ್ರಲ್ಲಿ ಯಾವ ಟೆಕ್ನಾಲಜಿನೂ ಹಾಗಿಲ್ಲ. ಸೊ ಹಾಗಾಗಿ ಇಲ್ಲಿ ಬರೋದಾದರೆ ಆಯಿಲ್ ಇನ್ಕ್ರೀಸ್ ಮಾಡೋದು, ಆಯಿಲ್ ರಿಕವರಿ ಪರ್ಸೆಂಟೇಜ್ ಜಾಸ್ತಿ ಮಾಡೋದು, ಯಾವ ಡಿಸ್ಕಷನ್ಸು ಇಲ್ಲ ತರೋಕ್ಕಾಗೋದಿಲ್ಲ. ಈಲ್ಡ್ ಎನ್ಹಾನ್ಸ್ಮೆಂಟ್ಗೆ ಈ ಟೆಕ್ನಾಲಜಿ ಯಾವುದೂ ಸಪೋರ್ಟ್ ಮಾಡೋದಿಲ್ಲ. With all these limitations, why they are hurry in introducing this technology to India? ಯಾಕೆ ಬೇರ್ ಕಂಪನಿಯವರು, ಮೊನ್ಸಾಂಟೋ ಕಂಪನಿಯವರು ಇಷ್ಟು ಮೊನೋಪೊಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಪ್ರೆಷರ್ ಆಗ್ತಾ ಇದ್ದಾರೆ ಸರ್ಕಾರದ ಮೇಲೆ? ಯಾಕೆ ಹಿಂಗೆ ತರಾತುರಿ ಮಾಡ್ತಾ ಇದ್ದಾರೆ? ಪ್ರಾಬಲಿ ಎಲ್ಲರಿಗೂ ಗೊತ್ತಾಗುತ್ತಿದೆ, ಏನು ಕಾಮನ್ ಸೆನ್ಸ್ ಇದು. ಜಸ್ಟ್ ದೇ ವಾಂಟ್ ಟು ಕ್ರಿಯೇಟ್ ದ ಮೊನೋಪೊಲಿ. ನಮ್ಮ ದೇಶದ ಆಹಾರ, ಡೆವಲಪಿಂಗ್ ಕಂಟ್ರೀಸ್ ನಾವೆಲ್ಲ ನಮ್ಮ ದೇಶದ ಆಹಾರವನ್ನು ಕಂಪ್ಲೀಟ್ ಕಂಟ್ರೋಲ್ ತೊಗೊಳ್ಬೇಕು. ಬರೀ ಇಂಡಿಯಾ ಅಲ್ಲ, ಆಫ್ರಿಕಾ ಕೂಡ. ಅವ್ರು ಯಾವಾಗಲೂ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಬಿಲ್ ಗೇಟ್ಸ್ ಪದ ಯೂಸ್ ಮಾಡ್ತಾ ಇರ್ತಾರೆ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಅವ್ನು ಯೂಸ್ ಮಾಡೋ ಪದಗಳೆಲ್ಲ ಹಾಗೆ. ಇಂಡಿಯಾ ಮತ್ತು ಆಫ್ರಿಕಾದಲ್ಲಿ ಈ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅನ್ನೋ ಪದ ಉಪಯೋಗಿಸಿ ಕ್ಲೈಮೇಟ್ ರೆಸಿಲೆಂಟ್ ಬೀಜಗಳನ್ನ ನಿಮಗೆ ಕೊಡ್ತೀನಿ, ಬಯೋಟೆಕ್ನಾಲಜಿ ಮುಖಾಂತರ ಎಲ್ಲ ಕಥೆಗಳು ಹೇಳ್ತಾರಲ್ಲ, ಇದೇ ಅದು. ಸೊ ದೇ ವಾಂಟ್ ಟು ಕಂಟ್ರೋಲ್ ದ ಹೋಲ್ ಮೊನೋಪೊಲಿ. ಹಿಂಗೆ BT ಕಾಟನ್ನ ಕಂಟ್ರೋಲ್ ತೊಗೊಂಡಿದ್ದಾರೋ, ಇವಾಗ ಸರ್ಕಾರ ಬೇಡ ಅಂದರೂ ನಾವು ಹೇಗೆ ಅತಂತ್ರ ಪಿಚಾಚಿ ಆಗಿದ್ದೀವಿ, ನನ್ನ ಪ್ರಕಾರ ಏನೂ ಮಾಡೋಕ್ಕಾಗಿರೋ ಪರಿಸ್ಥಿತಿಲಿ ಆ ಥರ ಎಲ್ಲ ಫುಡ್ ಕ್ರಾಪ್ಸು ತಂದುಬಿಡ್ತಾರೆ. ಗ್ರೀನ್ ರೆವಲ್ಯೂಷನ್ ಬಂದಾಗ ನನ್ನ ಪ್ರಕಾರ ಒಂದು 290ರಿಂದ 300 ಮೇಜರ್ ಕ್ರಾಪ್ಸ್ಗಳಿದ್ದು, ಅವೆಲ್ಲ ಒಂದು 20ರಿಂದ 24 ಕ್ರಾಪ್ ಬಂದು ಕೂತ್ಕೊಂಡಿದ್ದಾವೆ ಇವಾಗ. ಈಗ ಅಟ್ಲೀಸ್ಟ್ ಒಂದಷ್ಟು ನಾಟಿ ಬೀಜಗಳನ್ನು ಓಡಾಡ್ತಾ ಇದ್ದಾವೆ, ವೆರೈಟಿಗಳು ಓಡಾಡ್ತಾ ಇದ್ದಾವೆ. ರೈನ್ಫೆಡ್ ಅಗ್ರಿಕಲ್ಚರ್, ಮಳೆ ಆಶ್ರಿತ ಬೇಸಾಯ ಅಂದರೆ ಅದು ಭಾಳ ಕಮ್ಮಿ ಫರ್ಟಿಲೈಸರ್, ಕಮ್ಮಿ ಪೆಸ್ಟಿಸೈಡ್ಸ್ಗಳು ಯೂಸ್ ಮಾಡಿಕೊಂಡು ತಳಿಗಳು ಇಟ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಇವರು ಮೊನೋಪೊಲಿ ಕ್ರಿಯೇಟ್ ಮಾಡಿ ಟ್ರಾನ್ಸ್ಜೆನಿಕ್ಸ್ ಓಪನ್ ಮಾಡಿದ್ರೆ ಎಲ್ಲದನ್ನು ಕಳ್ಕೊಂಡ್ಬಿಡ್ತೀವಿ. ಇರೋ 24 ಕ್ರಾಪು ಕೂಡ ಮೊನ್ಸಾಂಟೋ ಬೇರ್ ಕಂಪ್ನಿಗೆ ಹೊರಟೋಗುತ್ತೆ. ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್. ಕಾರ್ಪೊರೇಟೈಸೇಷನ್, ಫೈನಾನ್ಷಿಯಲೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಕ್ಯಾಪಿಟಲೈಸೇಷನ್ ಎಲ್ಲ ಕೂಡ ಅವ್ರು ಕಂಟ್ರೋಲ್ ತಗೊಳ್ತಾ ಇದ್ದಾರೆ. ಸೊ ಅದೇ ಅವ್ರ ಲೆಕ್ಕಾಚಾರ. ವಾಟ್ ಶುಡ್ ಬಿ ದ ನೆಕ್ಸ್ಟ್ ಮೂವ್ ಫ್ರಮ್ ದ ಡೆಮೋಕ್ರೆಟಿಕ್ ಇಂಡಿಯನ್ಸ್ ಟು ಮಿಟಿಗೇಟ್ ದಿಸ್ ಕಾರ್ಪೊರೇಟ್ ಮೂವ್ ಇನ್ ಇಂಡಿಯಾ? ನಾವು ಸಿಟಿಸನ್ಸ್ ಆಗಿ, ಈ ದೇಶ ಯಾರಿಗೂ ಬರ್ಕೊಟ್ಟಿಲ್ಲ ನನ್ನ ಪ್ರಕಾರ. ನಾವು ಸತ್ಯ ಮಾತಾಡಬೇಕಾಗಿದೆ. ಈ ದೇಶನ ಯಾರಿಗೂ ಬರ್ಕೊಟ್ಟಿಲ್ಲ. ಅದು ಪ್ರೈಮ್ ಮಿನಿಸ್ಟರ್ಗೂ ಬರ್ಕೊಟ್ಟಿಲ್ಲ, ಯಾವುದೇ ಪಾರ್ಟಿಗಳಿಗೆ ಬರ್ಕೊಟ್ಟಿಲ್ಲ, ಮೋದಿಗೆ ಬರ್ಕೊಟ್ಟಿಲ್ಲ, ಅಥವಾ ರಾಹುಲ್ ಗಾಂಧಿಗೆ ಬರ್ಕೊಟ್ಟಿಲ್ಲ, ಇನ್ಯಾರಿಗೂ ಬರ್ಕೊಟ್ಟಿಲ್ಲ. ಇದು ನಮ್ಮ ದೇಶ ಇದು. ಸೊ ನನ್ನ ಪ್ರಕಾರ ವಿ ನೀಡ್ ಟು ಗೆಟ್ ಇನ್ ಟು ನ್ಯಾಷನಲ್ ವೈಡ್ ಸತ್ಯಾಗ್ರಹ ಮೂಮೆಂಟ್. ಇದನ್ನು ಬಾಯ್ಕಾಟ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಮುಂದೆ ಭಾಳ ಸಮಸ್ಯೆ ಇದೆ ಅಂತ ನಾವೆಲ್ಲ ಒಂದಷ್ಟು ಚರ್ಚೆ ಮಾಡಾಗಿದೆ. ಸೊ ಹಾಗಾಗಿ ಇದನ್ನು ಬಾಯ್ಕಾಟ್ ಮಾಡಬೇಕು, ಬೇರೆ ಯಾವುದೋ ಆಪ್ಷನ್ ಇಲ್ಲ. ಅದು ಶಾಂತಿಯುತ ಆಗಬೇಕು. ಶಾಂತಿಯಿಂದ ಏನೂ ದೇಶದಲ್ಲಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ, ಸಾಧಿಸೋದಕ್ಕೂ ಆಗೋದಿಲ್ಲ. ಸೊ ವಿ ನೀಡ್ ಟು ಗೋ ವಿತ್ ನ್ಯಾಷನಲ್ ವೈಡ್ ಸತ್ಯಾಗ್ರಹ ಮೂಮೆಂಟ್. ಬಾಯ್ಕಾಟ್ ಮಾಡಬೇಕಾಗತ್ತೆ. ಫಾರ್ಮರ್ಸ್ಗೆ ಎಜುಕೇಟ್ ಮಾಡಬೇಕಾಗತ್ತೆ, ಯಂಗ್ ಜನ್ರೇಷನ್ಸ್ಗೆ ಎಜುಕೇಟ್ ಮಾಡಬೇಕಾಗತ್ತೆ. ಭಾಳ ಮುಖ್ಯವಾಗಿ ಎಜುಕೇಟೆಡ್ ಜನಗಳನ್ನ ಭಾಳ ಚೆನ್ನಾಗಿ ಎಜುಕೇಟ್ ಮಾಡಬೇಕಾಗತ್ತೆ. ಇವೆಲ್ಲ ಆಗಬೇಕಾಗಿದೆ. ಇದೊಂದೇ ಅಲ್ದಿರ ಆ ಜಾಗದಲ್ಲಿ ಈಗ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. GMO ಬೇಕು ಬೇಡ ಅನ್ನೋದ ಮೇಲೆ ನೀವು ಆರ್ಗ್ಯಾನಿಕ್ ಫಾರ್ಮಿಂಗು, ನ್ಯಾಚುರಲ್ ಫಾರ್ಮಿಂಗು, ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್, ಅದ್ರ ಬಗ್ಗೆ ನಾನು ಮಾತಾಡೋಲ್ಲ. ಯಾವತ್ತನ ಬೇರೆ ಝೂಮ್ ಕಾಲ್ ಮಾಡೋಣ. ಐ ಥಿಂಕ್ ಕರೆಕ್ಟಾಗಿ ನಾವೇನಾದರೂ ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್, ನ್ಯಾಚುರಲ್ ಫಾರ್ಮಿಂಗಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಇಂಡಿಯಾದಲ್ಲಿರೋ ಪಾಪ್ಯುಲೇಷನ್ 2 ಪಟ್ಟು 3 ಪಟ್ಟು 4 ಪಟ್ಟು ಫೀಡ್ ಮಾಡ್ಬೋದು. ವಿಲ್ ಡಿಸ್ಕಸ್ ಲೇಟರ್ ಆನ್. ಆ ಸಬ್ಜೆಕ್ಟ್ ನೀವು ತರೋದು ಬೇಡ. ಸೊ ಅಟ್ಲೀಸ್ಟ್ ಈ GMOನ ಬೈಕಾಟ್ ಮಾಡಬೇಕಾಗುತ್ತೆ. ಬಾಯ್ಕಾಟ್ ಮಾಡಬೇಕು. ಪಂಚಾಯತ್ ರಾಜ್ ಸಿಸ್ಟಮಲ್ಲಿ ನಮಗೆ ಬೇಕಾಗಿರುವಂಥ ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ಸ್ಗಳನ್ನ ನಾವು ತರಬೇಕು. ಅಗೈನ್ ಇನ್ ಎ ಪೀಸ್ ಅಂಡ್ ನಾನ್ ವಿಲೆಂಟ್ ವೇ. ದಟ್ಸ್ ವಾಟ್ ವಿ ಕ್ಯಾನ್ ಡೂ. ಅದಕ್ಕೆ ಆ್ಯಡ್ ಆನ್ ಮಾಡೋದಾದರೆ ಸುಪ್ರೀಂ ಕೋರ್ಟ್ ನಮಗೆ 4 ತಿಂಗಳು ಅವಧಿಯನ್ನು ಕೊಟ್ಟಿದೆ. ಫಾರ್ಮರ್ಸ್ ಲೀಡರ್ಸ್ಗಳನ್ನ ಚರ್ಚೆಗೆ ತಗೋಬೇಕಾಗುತ್ತೆ. ಜನಗಳನ್ನ, ವಿಚಾರಗಳನ್ನ, ಅವರ ಮೂಮೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಎಲ್ಲದನ್ನು ಅಬ್ಸರ್ವ್ ಮಾಡಾದಮೇಲೆ ನೀವು ಫುಡ್ ಪಾಲಿಸಿನ, ಈ ಸ್ಪೆಷಲಿ ಜೆನೆಟಿಕಲಿ ಮಾಡಿಫೈಡ್ ಪಾಲಿಸಿಯನ್ನು ನೀವು ಮಾಡ್ಬೋದು. ಯಾವಾಗ ಅಂದರೆ ಜನಗಳು ದೇಶಾದ್ಯಂತ ಸೈಲೆಂಟ್ ಆಗಿದ್ದಾಗ, ಜನಗಳು ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಮಾಡಿಕೊಂಡಾಗ ಇದು ಬೇಡ ಅಂದರೆ ನೀವು ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಒಂದು ಡೇಟ್ ಮೇಲೆ ಗುಡ್ ಡೇಟ್ ಹೊಡೆದು ಒಂದು
ಆರ್ಡರ್ಸ್ಗಳನ್ನ ಪಾಸ್ ಮಾಡಿದೆ. ಈಗ ನಮಗೆ ಇರೋದು ಒಂದೇ ಆಪ್ಷನ್, ಇನ್ನು 3.5 months ನನ್ನ ಪ್ರಕಾರ ಒಂದು 15 days ಮುಗಿದಿರ್ಬೋದು. ನ್ಯಾಷನಲ್ ವೈಡ್ ಪ್ರೊಟೆಸ್ಟ್ಗಳಾಗಬೇಕು. ಸರ್ಕಾರಗಳನ್ನ ನಾವು ಸ್ವಲ್ಪ ಗಣನೀಯವಾಗಿ ನಾವು ಒಂಚೂರು ಪ್ರೆಷರೈಸ್ ಮಾಡಬೇಕಾಗತ್ತೆ. ತದನಂತರ ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಐ ಥಿಂಕ್ ಡೆಮೋಕ್ರೆಟಿಕಲಿ ಇಂಡಿಯನ್ಸ್ ಹ್ಯಾಸ್ ಗಾಟ್ ಮೋರ್ ಪವರ್ ದೆನ್ ಎನಿ ಅದರ್. ಜನಗಳ ಪವರ್ ಎಲ್ಲರಿಗಿಂತ ಭಾಳ ದೊಡ್ಡದಾಗಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ದಿಸ್. ಕರ್ನಾಟಕ, ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ಡೆಫಿನೆಟ್ಲಿ ವಿ ಕ್ಯಾನ್ ಮೂವ್ ಫ್ಯಾಂಟಾಸ್ಟಿಕ್ ಅಡ್ವೊಕೇಸಿ. ಮೇಲ್ಗಡೆ ಆಗಲೇ ಶುರು ಮಾಡ್ಕೊಂಡಿದ್ದಾರೆ. ದೇವೇಂದ್ರ ಶರ್ಮಾ ಆಗಿರ್ಬೋದು, ಅರ್ನಾಲ್ಡ್ ರಾಡ್ರಿಕ್ ಬೀರು ಆಗಿರ್ಬೋದು, ಭಾಳ ಜನ ಇದನ್ನಾಗಲೇ ಚಳುವಳಿನ ತೊಗೊಂಡಿದ್ದಾರೆ. ನ್ಯಾಷನಲ್ ವೈಡ್ ಮೂವ್ಮೆಂಟ್ಗಳನ್ನ ಇನ್ನೇನು ಡಿಕ್ಲೇರ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಆಶ್ರಮದಿಂದನೂ ಕೂಡ ನಮ್ಮ ಕೈಲಾದಷ್ಟು ಒಂದು 7 ಡಿಸ್ಟ್ರಿಕ್ಟ್ಗಳು ಮೇಜರ್ ಪಾರ್ಟ್ ಇದೆ. ಇನ್ನು ಮಿಕ್ಕಿ ಡಿಸ್ಟ್ರಿಕ್ಟ್ಗಳು ಸಣ್ಣ ಸಣ್ಣ ಪಾರ್ಟ್ಗಳಲ್ಲಿ ಎಲ್ಲರೂ ಬಂದು ಕರೆ ಕೊಟ್ಟು ಇದನ್ನು ಅಗೇನ್ಸ್ಟ್ ಪಾಲಿಸಿಯನ್ನು ನಿಂತ್ಕೋಬೇಕು ಅಂತ ಒಂದು ಲೆಕ್ಕಾಚಾರ. ವಾಟ್ ಶುಡ್ ಬಿ ದ ನೆಕ್ಸ್ಟ್ ಮೂವ್ ಫ್ರಮ್ ಡೆಮೋಕ್ರೆಟಿಕ್ ಇಂಡಿಯನ್ಸ್ ಟು ಮಿಟಿಗೇಟ್ ದಿಸ್ ಕಾರ್ಪೊರೇಟ್ ಮೂವ್ ಇಂಡಿಯಾ? ಅದನ್ನು ಹೇಳಾಗಿದೆ, ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಾಗಿದೆ. ಸೊ ಇಫ್ ನೋ ಆ್ಯಕ್ಷನ್ ಇಸ್ ಟೇಕನ್, ಇನ್ನು 4 ತಿಂಗಳಲ್ಲಿ ಈ GM ಫುಡ್ ಪಾಲಿಸಿಯನ್ನು ತರ್ತಾರೆ. ಸೊ ಕಂಪ್ಲೀಟ್ ಮೋನೋಪಲಿ ಹೋಗುತ್ತೆ. ಎಫೆಕ್ಟ್ ಏನಂದರೆ ಮೋನೋಪಲಿ ಸೀಡ್ಸ್ಗಳಿಗೆ ಹೋಗುತ್ತೆ, ಮೋನೋಪಲಿ ಇನ್ಪುಟ್ಸ್ಗೆ ಹೋಗುತ್ತೆ, ಮೋನೋಪಲಿ ಫಾರ್ಮಸಿ ಇಂಡಸ್ಟ್ರಿ ಅವ್ರದ್ದೇ, ಫಾರ್ಮಾ ಅವ್ರದ್ದೇನೆ, ಈಗ ಬೀಜ ಅವ್ರದ್ದೇನೆ, ಇನ್ಪುಟ್ ಇಂಡಸ್ಟ್ರಿ ಅವ್ರದ್ದೇನೆ. ರೋಗ ಬಂದಾಗ ಹಾಸ್ಪಿಟ್ಲು ಅವರೇ ಆಗ್ತಾರೆ, ಹಾಸ್ಪಿಟ್ಲಿಗೆ ಹೋದಾಗ ಡ್ರಗ್ಗು ಅವ್ರಿಗೆ ಕಂಟ್ರೋಲ್ ಮಾಡ್ತಾರೆ. ಇದನ್ನೆಲ್ಲ ಕೂಡ ಮಾನ್ಸ್ಯಾಂಟೋ, ಬೇರೆ ಎರಡು ಕೂಡ ತನ್ನ ತೆಕ್ಕೆಗೆ ತಗೊಳುತ್ತೆ. ಸೊ ಹಾಗಾಗಿ ಡೆಮೋಕ್ರೆಟಿಕ್ ಇಂಡಿಯನ್ಸ್ ಏನು ಮಾಡಬೇಕು ಈಗ ನಮ್ಮ ಕೈಲಿದೆ. ಥ್ಯಾಂಕ್ ಯು. ಇನ್ನು ಜಾಸ್ತಿ ಟೈಮ್ನ ನಾನು ತೊಗೊಳಕ್ಕೆ ಹೋಗೋದಿಲ್ಲ, ಸಿನ್ಸ್ ಇಟ್ಸ್ ಎ ಝೂಮ್ ಕಾಲ್. ಥ್ಯಾಂಕ್ ಯು ಆಲ್. ಎಸ್ ಸರ್, ಅಲೋ ಫಾರ್ ದ ಡಿಸ್ಕಷನ್. ಜನಗಳು ಇವಾಗ ಡಿಸ್ಕಷನ್ ತಗೋಬಹುದು. ಪ್ರಶ್ನೆಗಳಿದ್ರೆ ನಿಮ್ಮ ಪ್ರಶ್ನೆಗಳನ್ನ ಹಾಕ್ತಾ ಬರ್ಬೋದು. ಚಾಟ್ ಅಲ್ಲೂ ಹಾಕ್ಬೋದು, ಅಥವಾ ಅಲ್ಲಿ ರೈಸ್ ಹ್ಯಾಂಡ್ ಆಪ್ಷನ್ ಇರುತ್ತೆ, ಅದನ್ನ ರೈಸ್ ಮಾಡಿ. ಸೊ ಅವರನ್ನ ಅನ್ಮ್ಯೂಟ್ ಮಾಡಿಕೊಂಡು ನಾವು ಪ್ರಶ್ನೆಗಳನ್ನು ಕೇಳ್ಬೋದು. ನೀವು ಅನ್ಮ್ಯೂಟ್ ಮಾಡಿದಾಗ ಪ್ರಶ್ನೆಗಳು ಬರ್ಬೋದು ಅಂತ ಕಾಣುತ್ತೆ. ನೋಡಿ, ರೈಸ್ ಹ್ಯಾಂಡ್ ಯಾರಿಗೂ ಆಪ್ಷನ್ ಗೊತ್ತಿಲ್ವಾ, ಹೇಗೆ ಹೌ ಟು ಯೂಸ್ ಝೂಮ್ ಅನ್ನೋದು ಬಹಳ ಜನ ಗೊತ್ತಿರಲ್ವೋ ಏನೋ. ನಾನ್ ಫಸ್ಟ್ ಕ್ವೆಶ್ಚನ್ ಕೇಳ್ತೀನಿ. ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಮೇಡಮ್ ಈಸಿ ಆಗುತ್ತೆ ಪ್ಲೀಸ್. ನಾನ್ ಫಸ್ಟ್ ಕ್ವೆಶ್ಚನ್ ಒಂದು ಕೇಳ್ತೀನಿ. GMO ನಿಮ್ಮ ಹೆಸರು ಹೇಳ್ಬಿಟ್ಟು ಕಂಟಿನ್ಯೂ ಮಾಡಿ, ಸೊ ದಟ್ ಜನಗಳಿಗೆ ಅರ್ಥ ಆಗುತ್ತೆ ಪ್ಲೀಸ್. ನನ್ನ ಹೆಸರು ಪೋಷಿಣಿ ಅಂತ. ನನ್ನ ಪ್ರಶ್ನೆ ಏನಂದ್ರೆ, ಕೆಲವೊಂದು ರ್ಯಾಟ್ ಬೇಸ್ಡ್ ಸ್ಟಡೀಸ್ ನೋಡಿದ್ದೀನಿ, ಎಫೆಕ್ಟ್ ಆಫ್ GMO ಆನ್ ಹೆಲ್ತ್, ಡೈರೆಕ್ಟ್ಲಿ GMO ಸೀಡ್ ಆನ್ ಹೆಲ್ತ್. ಇನ್ನೂ ಹೆಚ್ಚು ರಿಸರ್ಚ್ ಇದ್ರ ಬಗ್ಗೆ ನಡೀತಾ ಇದೆ, ಡೈರೆಕ್ಟ್ ಇಂಪ್ಲಿಕೇಶನ್ಸ್ ಆನ್ ಬಿಟ್ವೀನ್ GMO ಸೀಡ್ಸ್ ಅಂಡ್ ಹ್ಯೂಮನ್ ಹೆಲ್ತ್, ಅಥವಾ ಆ ರಿಸರ್ಚ್ಗಳು ತಡೆ ಆಗಿದೆಯಾ? ನಮ್ಮ ದೇಶದಲ್ಲಿ ಇದು ಹೊಸ ಫುಡ್ ಪಾಲಿಸಿ ಆಗಿರೋದ್ರಿಂದ ನನ್ನ ಪ್ರಕಾರ ಅಷ್ಟು ದೊಡ್ಡ ರಿಸರ್ಚ್ಗಳಿಲ್ಲ. ಬಟ್ ನಿಮಗೆ ರಿಸರ್ಚ್ ಪೇಪರ್ಸ್ ಬೇಕಂದರೆ ಪುಂಖಾನುಪುಂಖವಾಗಿ 100,000 ರಿಸರ್ಚ್ ಪೇಪರು ಅಮೆರಿಕಾದಲ್ಲಿ ನಮಗೆ ಓಪನ್ ಆಗಿದೆ. ಬೇಕಾದಷ್ಟು ಕಡೆ ಇದನ್ನು ಸ್ಟಾಪ್ ಮಾಡಿದರೆ, ಒಂದಷ್ಟು ದೇಶಗಳು ಇದನ್ನು ಇನ್ನೂ ಅಲೋ ಮಾಡ್ಕೊಂಡಿದ್ದಾವೆ. ನಿಮಗೆ ಹೆಲ್ತ್ ಇಂಪ್ಯಾಕ್ಟ್ ಬೇಕಂದರೆ ದ ಬೆಸ್ಟ್ ಪಾರ್ಟ್ ಇಸ್ ಅಮೆರಿಕಾ. ತಮ್ಮ ತಾಯ್ನಾಡಲ್ಲಿ ಅವ್ರು ಏನೇನು ಮಾಡಿದ್ದಾರೆ, ಅವ್ರ ಜಡ್ಜ್ಗಳು ಎಷ್ಟೆಷ್ಟು ಲಕ್ಷ ಕೋಟಿ ಪೆನಾಲ್ಟಿಗಳನ್ನ ಅವ್ರು ರೈಸ್ ಮಾಡ್ಕೊಂಡಿದ್ದಾರೆ. ಆ ಸಲುವಾಗಿಯೇ ಅದನ್ನು ಬಚಾವಾಗಲಿಕ್ಕೆ ನನ್ನ ಪ್ರಕಾರ ಮಾನ್ಸ್ಯಾಂಟೋ ಬೇರೆ ಜೊತೆ ಮೆಗಾ ಮರ್ಜರ್ ಮಾಡಿಕೊಂಡು ಅವರಿಬ್ಬರು ಇವಾಗ ದೊಡ್ಡ ತಿಮಿಂಗ್ಲಗಳಾಗಿ ಮೆರೀತಾ ಇದ್ದಾರೆ. ಅವರು ಪೊಲಿಟಿಕ್ಸ್ ಕೂಡ ಕಂಟ್ರೋಲ್ ಮಾಡೋ ಲೆವೆಲ್ಗೆ ಬೆಳೆದುಬಿಟ್ಟಿದ್ದಾರೆ ಇವಾಗೆಲ್ಲ. ಸೊ ನಿಮಗೆ ರಿಸರ್ಚ್ ಪೇಪರ್ಸ್ ಬೇಕಂದರೆ ಐ ಥಿಂಕ್ ವಿ ನೀಡ್ ಟು ಬಗ್ ಆನ್ ದಿಸ್ ಅಮೆರಿಕನ್ ರಿಪೋರ್ಟ್ಸ್. ಅಲ್ಲಿ ಮಾಡಿದ್ರೆ ತುಂಬ ರಿಪೋರ್ಟ್ಸ್ಗಳು ಈಗಾಗಲೇ ಇದ್ದಾವೆ. ಯಾಕೆಂದರೆ ಕೋರ್ಟ್ ಆರ್ಡರ್ಸ್ ಪಾಸ್ ಮಾಡಬೇಕು ಅಮೆರಿಕಾದಲ್ಲಿ ಅಂದರೆ ಸ್ಟ್ರಾಂಗ್ ರಿಪೋರ್ಟ್ಸ್ ಬೇಸ್ ಮೇಲೆ ಅವ್ರು ಮಾಡೋದು. ಎಲ್ಲ ರಿಪೋರ್ಟ್ಸ್ಗಳು ಸ್ಟ್ರಾಂಗ್ ಆಗಿರೋದ್ರಿಂದ ಪೆನಾಲ್ಟಿಗಳು ಬಿದ್ದಿದ್ದಾವೆ ಮಾನ್ಸ್ಯಾಂಟೋ ಮೇಲೆ. ಓಕೆ ಸರ್, ಇಲ್ಲಿ ಇನ್ನೊಂದು ಪ್ರಶ್ನೆ ಒಬ್ರು ಕೇಳಿದ್ದಾರೆ ಚಾಟ್ ಅಲ್ಲಿ. ಲೆಟ್ಸ್ ಬಾಯ್ಕಾಟ್ ಅಂಡ್ ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ನ್ಯಾಚುರಲ್ ಟ್ರೆಡಿಷನಲ್ ಮೆಥಡ್ಸ್ ಆಫ್ ಫಾರ್ಮಿಂಗ್ ಅಂತ. ಓಕೆ, ಅವರು ಮೆಸೇಜ್ ಹಾಕಿದ್ದಾರೆ. ಎಸ್, ಐಫೋನ್ ಯೂಸರ್ ನಿಮ್ಮ ಕ್ವಶನ್ ಕೇಳ್ಕೋಬಹುದು, ಅನ್ಮ್ಯೂಟ್. ಅದೇ ನಿಮ್ಮ ಹೆಸರು ಗೊತ್ತಾಗ್ತಾ ಇಲ್ಲ ಅಲ್ಲಿ. ಕಾರ್ತಿಕ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಟು GMO ಸೀಡ್ಸ್, ದ ನಾನ್ GMO ಸೀಡ್ಸ್ ವೋಂಟ್ ಗ್ರೋ ವೆಲ್. ಕ್ಯಾನ್ ಯು ಗಿವ್ ಮೋರ್ ಲೈಟ್ ಆನ್ ದಿಸ್? ಅದು ಟ್ರಾನ್ಸ್ಜೆನಿಕ್ ಹೈಬ್ರಿಡ್ ಆಗಿರುತ್ತೆ. ಅದು ಬರೀ ಟ್ರಾನ್ಸ್ಜೆನಿಕ್ ಹೈಬ್ರಿಡ್ ಅಲ್ಲ, ಈಗ ಯೂಸ್ ಮಾಡೋ ಹೈಬ್ರಿಡ್ ಬೀಜಲ್ಲೂ ಕೂಡ ನಿಮಗೆ ನೆಕ್ಸ್ಟ್ F1 ಜನ್ರೇಷನ್ ಆದಮೇಲೆ ಮತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಬೀಜಗಳು ಸಿಗೋದಿಲ್ಲ.
ಅದು ಜೆನೆಟಿಕ್ ಸೆಗ್ರಿಗೇಷನ್ ಆಗೋಗುತ್ತೆ. ಸೊ ಅದೇ ಥರ ಟ್ರಾನ್ಸ್ಜೆನಿಕ್ ಹೈಬ್ರಿಡ್ಸ್ಗಳಂತೂ ಬರೋದೇ ಇಲ್ಲ, ಯಾಕೆಂದರೆ ಆ ಜೀನ್ನ ಯಾವುದರಿಂದ ಬೇರೆ ಕಡೆಯಿಂದ ತೊಗೊಂಡಿರ್ತಾರೆ, ಬೇರೆ ಆರ್ಗ್ಯಾನಿಸಮಿಂದನೇ ಬಂದಿರುತ್ತೆ. ಅದು ಮೈಕ್ರೋಬ್ ತೊಗೊಂಡೋಗಿ ಪ್ಲಾಂಟ್ಗೆ ಇನ್ಸರ್ಟ್ ಮಾಡಿದಾಗ ಅದು ನಿಮ್ಗೆ ಯಾವುದೇ ಕಾರಣಕ್ಕೂ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಈ ಹೈಬ್ರಿಡಲ್ಲೇ ನಿಮ್ಗೆ 100 kg ಬೆಳೆಯೋ ಭತ್ತ, ಹೈಬ್ರಿಡ್ ಭತ್ತನ ಆ ಬೀಜನ ಭತ್ತ ಬೇಡ, ಭತ್ತ ಇಸ್ ಸೆಲ್ಫ್ ಪಾಲಿನೇಷನ್. ನೀವು ಜೋಳ ತೊಗೊಳ್ಳೋಣ, ಜೋಳ ತೊಗೊಂಡಾಗ ಒಂದು 100 kg ಬೆಳೆಯುವಂಥ ಒಂದು ಹೋಗಿ ಸಿಂಜೆಂಟಾ ಕಂಪ್ನಿಯವ್ರು ಕೊಟ್ಟಿರ್ತಾನೆ ಬೀಜ, ಆ ಬೀಜ ತೊಗೊಂಡು ನೀವೇನಾದ್ರು ಬೆಳೆದ್ರೆ ನಿಮ್ಗೆ 10 kg ಬರೋದಿಲ್ಲ. ಸೊ ಅದು ಹೈಬ್ರಿಡ್ ಪ್ರಾಬ್ಲಮ್ಮು. ಆ ಹೈಬ್ರಿಡ್ ಹೆಂಗಾಗಿದೆ ಅಂದರೆ ಗಿಡದಿಂದ ಗಿಡಕ್ಕೆ ನಾವು ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ಟ್ರಾನ್ಸ್ಜೆನಿಕ್ ಬಂದಿದೆ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಮೈಕ್ರೋಬಿಂದ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಾವು ಇಲ್ಲಿ ಆಟ ಆಡಿದ್ದೀವಿ. ಇಲ್ಲಂತೂ ಯಾವುದೇ ಕಾರಣಕ್ಕೂ ನನ್ನ ಕೇಳಿದ್ರೆ 100 kg ಬರೋ ಜಾಗದಲ್ಲಿ 5 kg ಬರೋದಿಲ್ಲ, 5% ಬರೋದಿಲ್ಲ. ಸೊ ದಟ್ ಕ್ಯಾನಾಟ್ ಬಿ ಡನ್. ಎನಿ ಈಲ್ಡ್ ಎಕ್ಸ್ಪೆಕ್ಟೇಷನ್ 0. Sir, one question is there, which actually ನೀವು ಹೇಳಿದ್ರಿ, but ಮೋಹನ ಅಂತ, as a common person, not a farmer but consumer, what are the steps one can take to stop GM? ಇದು ಇಂಡಿವಿಜುವಲ್ ಅಪ್ರೋಚ್ಗೆ ಬರೋದಿಲ್ಲ ಸರ್, ಐ ಆಮ್ ಸಾರಿ ಟು ಸೇ. ಇದು ಒಂದು ಚಳುವಳಿಯ ಒಂದು ಲೆಕ್ಕಾಚಾರಕ್ಕೆ ಬರ್ತದೆ. ಇಂಡಿವಿಜುವಲಿ ನೀವೇನು ಮಾಡ್ಲಿಕ್ಕಾಗ್ತದೆ, ಒಂದು ಚಳುವಳಿಗೆ ಸೇರ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸತ್ಯಾಗ್ರಹ ಮೂವ್ಮೆಂಟ್ನ, ದೊಡ್ಡ ಹೊಸೂರು ಸತ್ಯಾಗ್ರಹ ಅಂತ ನಮ್ಮ ಆಶ್ರಮದಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ಅಥವಾ ನೀವು ಅರ್ನಾಲ್ಡ್ ರಾಟೆಕ್ಟ್ ಅವರು ಡೆಲ್ಲಿಲಿ ಏನೋ ಒಂದು ಮಾಡ್ತಾ ಇರ್ತಾರೆ. ಹೀಗೆ ಸಂಘಟಿತರಾಗಿ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕಬಹುದು ಹೊರತು, ಈಗ ಇರುವಂಥ 3.5 ತಿಂಗಳು ಅವಧಿಯಲ್ಲಿ ನೀವು ಇಂಡಿವಿಜುವಲ್ ಅಪ್ರೋಚಲ್ಲಿ ಏನೋ ಮೇಲ್ ಮಾಡೋದು, ಯಾರಿಗೋ ಹೋಗೋದು, ಪತ್ರ ಬರೆಯೋದು, ದೇ ಆರ್ ಲೀಸ್ಟ್ ಬಾದರ್ಡ್. ಸೊ ಒಂದು ಗುಂಪಾಗಿ ನೀವು ಹೋಗಬೇಕು. ಫಾರ್ ಎಕ್ಸಾಂಪಲ್ ಬೆಂಗಳೂರು ಒಂದು ಗುಂಪು ಅಂತ ಅನ್ಕೊಳ್ಳಿ, 1.5 ಕೋಟಿ ಪಾಪ್ಯುಲೇಷನ್ ಇದೆ. ಇಲ್ಲಿ ಒಂದು ಏನಾದರೂ ಒಂದು 25 ಲಕ್ಷ ಜನ ಸೇರಿಕೊಂಡು ಒಂದು ಮೆಮೊರಂಡಮ್ಗಳನ್ನ ತಗೊಂಡು ಒಂದು ಚಳುವಳಿ ಸ್ವರೂಪದಲ್ಲಿ ಪಾದಯಾತ್ರೆ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದು ಗುಂಪು ರಚನೆ ಮಾಡಿಕೊಂಡು ಎಲ್ಲರೂ ಒಕ್ಕೂಟ ಸೇರ್ಕೊಂಡು CM ಹತ್ರ ಡಿಸ್ಕಷನ್ಸ್ ತಗೊಳ್ಳೋದಾಗಿರ್ಬೋದು. ಈ ಥರ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ, ಈ ಥರ ಒಂದು ಒಗ್ಗಟ್ಟಿನಲ್ಲಿ, ಈ ಥರ ಒಂದು ಮಾಸ್ ಮೂವ್ಮೆಂಟ್ಗಳಲ್ಲಿ ಮಾತ್ರ ಇದು ಉತ್ತರ ತಗೋಬೋದೇ ಹೊರತು ಆಸ್ ಅನ್ ಇಂಡಿವಿಜುವಲ್ ಐ ಥಿಂಕ್ ದಿಸ್ ಇಸ್ ನಾಟ್ ದ ಅಪ್ರೋಚ್ ಆಫ್ ಬಾಯ್ಕಾಟಿಂಗ್ ದ ಪಾಲಿಸಿ. ದಟ್ ಕೆನಾಟ್ ಬಿ ಡನ್. ಅದಂಗಾಗೋದಿಲ್ಲ. Thanks, sir. ಸರ್ ನಮಸ್ತೆ, ನಮಸ್ತೆ. ನಾನು ರಾಜೇಶ್ವರಿ ಅಂತ ದಾವಣಗೆರೆಯಿಂದ ಮಾತಾಡೋದು. ನನ್ನ ಕ್ವಶನ್ ಏನು ಅಂದ್ರೆ, ಈ GM ಜೆನೆಟಿಕಲ್ ಮಾಡಿಫಿಕೇಶನ್ ಎಲ್ಲಾ ಕ್ರಾಪ್ ಮೇಲೂ ಮಾಡ್ತಾ ಇದಾರೋ ಏನು ಕೆಲವು ಕ್ರಾಪ್ ಅಲ್ಲಿ ಮಾಡ್ತಾರ? ಶುರುವಾಗೋದು ಒಂದು ಮೇಡಮ್, ಮಸ್ಟರ್ಡಲ್ಲಿ ಯಾಕೆ ಶುರು ಮಾಡಿದ್ದಾರೆ ಅಂದರೆ ಆಯಿಲ್ ಸೀಡಲ್ಲಿ ನಮ್ಮ ದೇಶ ಭಾಳ ಕಮ್ಮಿ ಆಗೋಗಿದೆ. ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ. 2002-2005 ಆ ಪರ್ಟಿಕ್ಯುಲರ್ ಟೈಮಲ್ಲಿ, ಅಂದರೆ 20 ವರ್ಷದ ಹಿಂದೆ ನಮ್ಮಲ್ಲಿ ತುಂಬ ಆಯಿಲ್ ಸೀಡ್ಸ್ಗಳು ಬೆಳೀತಾ ಇದ್ದವು. ಆಮೇಲೆ ಏನಾಗೋಯ್ತು, ನಾವು ಯುಕ್ರೇನ್ ಮೇಲೆಲ್ಲ ಡಿಪೆಂಡ್ ಆಗ್ಬಿಟ್ಟು, ಯಾವುದು ಸನ್ಫ್ಲವರ್ ಆಯಿಲ್ಗೆ. ಓಕೆ ಈಗ ನಾವು ಆಯಿಲ್ ಆಲ್ಮೋಸ್ಟ್ 20-25% ಕೂಡ ಬೆಳೀತಾ ಇಲ್ಲ. 75% ಇನ್ನೂ ಕೂಡ ನಮ್ಮಲ್ಲಿ ಡೆಫಿಸಿಟ್ ಇದೆ. ಹಾರ್ಟಿಕಲ್ಚರ್ ಎಲ್ಲ 52% ಸರ್ಪ್ಲಸ್ ತೋರಿಸ್ತಾ ಇದ್ದೀವಿ, ಎಕ್ಸ್ಟ್ರಾ ಬೆಳೀತಾ ಇದ್ದೀವಿ. ಆಯಿಲ್ 75% ಅಪ್ರಾಕ್ಸಿಮೇಟ್ಲಿ ಡೆಫಿಸಿಟ್ ಇದೆ. ಈ ಒಂದು ಕಾರಣನ ಉಪಯೋಗಿಸ್ಕೊಂಡು ಕಂಪನಿಗಳು ಆಯಿಲ್ ಮಸ್ಟರ್ಡ್ ಚೆನ್ನಾಗಿ ಕೊಡ್ಬೋದು ಇವರಿಗೆ, ಯಾಕೆಂದರೆ ನೋಡ್ಕೋತಾರೆ ಯಾವುದನ್ನು ಮಾಡಿದ್ರೆ ಇಂಡಿಯಾದವ್ರು ಒಪ್ಕೋತಾರೆ ಅಂತ. ಹಾಗಾಗಿ ಆಯಿಲ್ ಮೇಲೆ ಅವ್ರು ಕೈ ಇಟ್ಟಿದ್ದಾರೆ. ಖಂಡಿತವಾಗ್ಲೂ ಮುಂದೊಂದು ದಿನ ನಿಮಗೆ ರಾಗಿ ಕೈ ಇಡ್ತಾರೆ, ಭತ್ತ ಕೈ ಇಡ್ತಾರೆ. ಅವ್ರು ಡಾಟಾ ಕಂಪೈಲ್ ಮಾಡ್ತಾರೆ, ಇಡೀ ಇಂಡಿಯಾ ಡಾಟಾ ಕಂಪೈಲ್ ಮಾಡ್ತಾರೆ. ಇವ್ರ ಕ್ರೈಸಿಸ್ ಏನು ಅಂತ ನೋಡ್ತಾರೆ. ಆ ಕ್ರೈಸಿಸ್ ನೋಡ್ಕೊಂಡು ಆ ಪರ್ಟಿಕ್ಯುಲರ್ ಕ್ರಾಪ್ಸ್ಗೆ ಅವ್ರು ಆಗಲೇ ಮಾಡ್ತಾರೆ. ಆಗಲೇ ಗೋಲ್ಡನ್ ರೈಸು ಅವು ಇವೆಲ್ಲ ಬಂದ್ಬಿಟ್ಟಿದ್ದಾವೆ, ಟೆಕ್ನಾಲಜಿ ಇಸ್ ರೆಡಿ. ಈಗ ಅಗ್ರಿಕಲ್ಚರ್ ಪಾಲಿಸಿನೇ ಯಾಕೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಸೂಕ್ಷ್ಮತೆಯಿಂದ ಅಬ್ಸರ್ವ್ ಮಾಡಿ ನೋಡಿ. ಅಗ್ರಿಕಲ್ಚರ್ ಪಾಲಿಸಿ ತರಬೇಕು ಅಂತಂದರೆ ಒಂದು ಕ್ರಾಪ್ಗೆ ನಾವು ರೆಡಿ ಮಾಡ್ಕೊಂಡಿಲ್ಲ ಅವರು. ನನ್ನ ಪ್ರಕಾರ ಅವ್ರು ಏನಿಲ್ಲ ಅಂದರೂ 7-8 ಕ್ರಾಪ್ಗೆ ರೆಡಿ ಇದ್ದಾರೆ ಅವರಲ್ಲೇ. ಇಂಡಿಯಾ ಅಗ್ರಿಕಲ್ಚರ್ GM ಪಾಲಿಸಿ ಬಂದ್ಬಿಟ್ರೆ ಎಲ್ಲದನ್ನೂ ಇಂಜೆಕ್ಟ್ ಮಾಡಿಬಿಡ್ತಾರೆ. ಅದನ್ನು ನೀವೇನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವಾಗ ಹೇಳ್ತು ಅಂದರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ರಿ ನೀವೆಲ್ಲ, ಸುಪ್ರೀಂ ಕೋರ್ಟ್ ನಮ್ಮ ಕಡೆನೇ ಮಾಡ್ತು. ಆಮೇಲೆ 4 ತಿಂಗಳು ಟೈಮ್ ಕೊಡ್ತು ಕನ್ಸಲ್ಟೇಷನ್ಗೆ, ಜನಗಳೇನು ಕೇಳಿಲ್ಲ, ಅವಾಗೇನು ಮಾಡ್ತಾಯಿದ್ರಿ ನೀವೆಲ್ಲ ಅಂತ ನಮ್ಮ ಮೇಲೆ ಎದ್ದು ಬಿಟ್ಬಿಡ್ತಾರೆ ಅವರು. ಸೊ ಐ ಥಿಂಕ್ ಎಲ್ಲ ಕ್ರಾಪ್ಸ್ಗೂ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಮೇಜರ್ ಕ್ರಾಪ್ಸ್ಗೆ ಅವ್ರಿಗೆ ಏನೇನು ಬೇಕೋ ಅಟ್ಲೀಸ್ಟ್ 6 to 7 ಕ್ರಾಪ್ಸ್ ಅವ್ರು ಮಿನಿಮಮ್ ರೆಡಿ ಮಾಡ್ಕೊಂಡಿದ್ದಾರೆ ಟೆಕ್ನಾಲಜಿಯನ್ನು, ನನ್ನ ಪ್ರಕಾರ. ಸರ್ ಥ್ಯಾಂಕ್ ಯು. ನಂದು ಇನ್ನೊಂದು ಡೌಟು, ನೆಗೆಟಿವ್ ಅನ್ಬೇಡಿ. ಅಕಸ್ಮಾತ್ ಈ ಸತ್ಯಾಗ್ರಹ ಕೆಲಸ ಆಗ್ಲಿಲ್ಲದ್ರೆ ಹೆಂಗೆ ಇಂಡಿಯಾ ಫೇಸ್ ಮಾಡುತ್ತೆ? ಪ್ರಯತ್ನ ನಮ್ಮದು, ಫಲ ಅವನದು. ಏನೂ ಮಾಡದಿರೋದಕ್ಕಿಂತ ಏನೋ ಒಂದು ಮಾಡಿರುವಂಥ ಒಂದು ಸಣ್ಣ ಹೆಜ್ಜೆನಾರು ನಮಗೆ ಹಿಂದೆ ಮೆಲುಕಾಕ್ಲಿಕ್ಕೆ ನಮಗೆ ಬೇಕಾಗತ್ತೆ. ನನ್ನ ಮಕ್ಕಳಂತೂ ಕೇಳಬಾರ್ದು, ನಮ್ಮಪ್ಪ ಸೈಲೆಂಟ್ ಆಗಿದ್ದಂತೆ, ಏನೋ ಇದನ್ನೇ ಓದಿದಂತೆ ಅಗ್ರಿಕಲ್ಚರ್ನ, ಬಯೋಟೆಕ್ನಾಲಜಿನೆಲ್ಲ, ಇವನು ಏನೂ ಮಾಡಲಿಲ್ವಂತೆ ಅಂತ ನನಗೆ ಮಕ್ಕಳಿಬಾರ್ದು. ಹಾಗಾಗಿ ನಮ್ಮ ಪ್ರಯತ್ನವನ್ನು ಮಾಡ್ತೀವಿ.
ಎರಡನೇ ಪಾರ್ಟು, ಇದು ಯಾಕೆ ನಿಲ್ಲಲ್ಲ? ಒಂದು ಸತಿ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಜನಗಳಿದ್ದೀವಿ ನಾವೆಲ್ಲ, ಒಂದು ಸತಿ ವಾಯ್ಸ್ ಮಾಡ್ತಂದ್ರೆ ಏನು ಬೇಕಾದ್ರೂ ಆಗ್ಬೋದು. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಲೇಬರ್ ಆ್ಯಕ್ಟನ್ನು ಪಾಸ್ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್, ಲೇಬರ್ ಪಾಲಿಸಿಯನ್ನು. ನಮ್ಮ ಪೀಣ್ಯದಲ್ಲಿ ಹೆಣ್ಮಕ್ಳು ಸೇರಿಕೊಂಡ್ರು. ಲೈವ್ ನೋಡ್ತಾ ಇದ್ದೋ ನಾವು ಟಿವಿಲಿ. ಅವಾಗ ಒಂದು ಕಡೆಯಿಂದ ಶುರು ಮಾಡೋದು ಸ್ವೀಪ್ ಮಾಡಲಿಕ್ಕೆ. ಅವರು ಬೆಳಿಗ್ಗೆ 10:30 11 ಗಂಟೆಲಿ ಅವರು ಪಾಲಿಸಿಯನ್ನು ಕೊಟ್ಟರು, ಲೇಬರ್ ಮಿನಿಸ್ಟ್ರು ಸೆಂಟ್ರಲಲ್ಲಿ. 4:15 ಅಷ್ಟೊತ್ತಿಗೆ ಸೆಂಟ್ರಲ್ ಪಾಲಿಸಿನ ವಾಪಸ್ ತೊಗೊಂಡ್ಬಿಟ್ರು. ಅದು ನಿಮಗೆಲ್ಲ ಗೊತ್ತಿದೆ ಅಂತ ಕಾಣುತ್ತೆ. ಸೆಂಟ್ರಲ್ ಪಾಲಿಸಿ ವಾಪಸ್ ತೊಗೊಂಡ್ರು. ಇಡೀ ಪೀಣ್ಯನೇ ಬ್ಲಾಕ್ ಮಾಡಿಬಿಟ್ರು. ಹೋಲ್ ಬ್ಯಾಂಗ್ಳೂರ್ ಬ್ಲಾಕ್ ಆಗೋಯ್ತು. ಹಾಗೆ ಜನಗಳು ಒಂದ್ಸತಿ ಆಕ್ಟಿವೇಟ್ ಆಗಿದ್ದ ಕೂಡಲೇ ಐ ಥಿಂಕ್ ಇಟ್ಸ್ 24 hours ಗೇಮ್. ನಮಗೆ ಡೆಮೋಕ್ರೆಟಿಕ್ ಪವರ್ಸ್ಗಳ ಮೇಲೆ ನಮ್ಮ ನಂಬಿಕೆ ಇಲ್ಲ, ಹಾಗಾಗಿ ಇದನ್ನು ಮಾತಾಡ್ತಾ ಇದ್ದೀವಿ ನಾವೆಲ್ಲ. ಡೆಮೋಕ್ರೆಟಿಕ್ ಪವರ್ನ ಕರೆಕ್ಟಾಗಿ ಯೂಸ್ ಮಾಡ್ತಂದ್ರೆ ಐ ಥಿಂಕ್ ಇಟ್ಸ್ 24 hours 48 hours ಬಾಲ್ ಗೇಮ್ ನಿಂತ್ಕೋಬಹುದು. ಯಾಕೆ ಫಾರ್ಮರ್ಸ್ ಚಳವಳಿ ನಮ್ಗೆ ಎಕ್ಸಾಂಪಲ್ ಕೊಡ್ತಾ ಇಲ್ವಾ? ನಿಂತ್ಕೊಂಡ್ರಲ್ಲ ಸೀರೀಸಲ್ಲಿ 1.5 ವರ್ಷ. ಸೊ ಬಾಯ್ಕಾಟ್ ಮಾಡಿದ್ರು. ಅದು ಒಳ್ಳೇದು ಕೆಟ್ಟದು ಬೇಕು ಬೇಡ ಪ್ರಶ್ನೆ ಇಲ್ಲ, ಮಾಡಬೇಕು ಅಂತ ನಿಂತರು ಮಾಡಿದ್ರು ಅದನ್ನ. ಇವಾಗ ನಮ್ಗೆ ನಿಜವಾಗ್ಲೂ ಇದು ಸರಿಗಿಲ್ಲ ಅಂತ ಅನಿಸಿದಾಗ ನಿಂತ್ಕೋಬೇಕು ಅಷ್ಟೇ. ಓಕೆ, ಬಲದಲ್ಲಿ ಶಕ್ತಿ ಇದೆ ಅನ್ನೋದಕ್ಕೆ ನಮ್ಮ ಒಂದು ಸಹಾಯ ಹಸ್ತ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Hello. ಎಸ್ So good evening, sir. Sir, ಇದು normal, apart from this GM seats and all, ನಂದು ಏನು ಒಂದು ಡೌಟ್ ಇದೆ ಅಂದ್ರೆ, ಸಿ ಓವರ್ India has say about 1.7 million cultivable land. ಇದರಲ್ಲಿ ಮಾರ್ಜಿನಲ್ ಫಾರ್ಮರ್ಸ್ ಅನ್ನೋರು say about they put around 40 to 50% of marginal farmers itself, and they have total farmland of 0.6 hectares as per the agricultural census and all those things. So how, apart from GM, ಇವಾಗ ಈ ತರ ದೊಡ್ಡ GM companies ಬರ್ತಾ ಇರೋದೇ ನಿಮ್ಗೆ yield ಜಾಸ್ತಿ ಆಗುತ್ತೆ, ಇದರಿಂದಾನೇ they are putting their sales towards that angle. So ಈ ತರ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ನ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ತರೋ ಅಂತ ಇದು, ಐ ಮೀನ್ ಅವ್ರನ್ನ ತರಬೇಕು. ಅದಾದ್ಮೇಲೆ ಅವ್ರಿಗೆ ಪ್ರಾಫಿಟಬಿಲಿಟಿ ಇದನ್ನ ಹೆಂಗೆ ಇನ್ಕ್ರೀಸ್ ಮಾಡ್ತೀರಾ? ವಾಟ್ ಇಸ್ ದ ವೇ ಫಾರ್ವರ್ಡ್? ಒಂದು ಎಕ್ಸಾಂಪಲ್ ಕೊಡ್ತೀನಿ, 2 minutes ಆಗಿದ್ರೆ. Yeah. ಎಕ್ಸಾಂಪಲ್ ಕೊಡ್ತೀನಿ ಸೊ ದಟ್ ಐ ಥಿಂಕ್ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. Yes, sir. ಒಂದು ತೆಂಗಿನ ತೋಟ ಅಂತ ತೋಡೋಣ, ಯಾಕೆಂದ್ರೆ ಅದನ್ನ ನಾವು ಮಾಡ್ತಾ ಇದೀವಿ ಪ್ರಾಕ್ಟಿಕಲಿ. ಇಲ್ಲಿ ಚಿಕ್ಕನಾಯಕ್ನಲ್ಲಿ ಪಾಲಿಸಿ ಮಾಡ್ತಾ ಇದೀವಿ, ನ್ಯಾಚುರಲ್ ಫಾರ್ಮಿಂಗ್ ಪಾಲಿಸಿ. ಮತ್ತೆ ನಮ್ಮ ಚಾಮರಾಜನಗರ DC ಮೇಡಮ್ ಅವರು ಅಪ್ರೂವಲ್ ಕೊಟ್ಟು ಮಾಡ್ತಾ ಇದ್ದಾರೆ. ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದು 2 minutes ನೋಡ್ಕೊಳ್ಳಿ. Sure, sir. ಒಬ್ಬ ರೈತನ ಹತ್ರ, ಇದು ಬರೀ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ತಾ ಹೋಗಿ, ಬೇರೆ ಎಲ್ಲ. ಒಬ್ಬ ರೈತನ ಹತ್ರ 40 ತೆಂಗಿನ ಮರಗಳಿದಾವೆ. ಆ ತೆಂಗಿನ ಮರ ಒಂದು 30 ವರ್ಷದ ಹಿಂದೆ 40 ವರ್ಷದ ಹಿಂದೆ ಬಹಳ ಚೆನ್ನಾಗಿ ಇಳುವರಿ ಕೊಡ್ತಾ ಇತ್ತು. ನಮ್ಮ ತಂದೆ ಮತ್ತೆ ನಮ್ಮ ತಾತನ ಕಾಲದಲ್ಲಿ ಚೆನ್ನಾಗಿ ಇಳುವರಿ ಕೊಡ್ತಾ ಇತ್ತು. ಆಲ್ಮೋಸ್ಟ್ 150ರಿಂದ 200 ತೆಂಗಿನಕಾಯಿಗೂ ಬರ್ತಾ ಇತ್ತು. ದಟ್ಸ್ ಕಾಲ್ಡ್ ಪೊಟೆನ್ಷಿಯಲ್ ಈಲ್ಡ್ ಆಫ್ ತಿಪ್ಟೂರ್ ವೆರೈಟಿ ವಾಸ್ 150 to 200. ತದನಂತರ ನಮ್ಮ ಎಲ್ಲ ಟೆಕ್ನಾಲಜಿಗಳು, ವಿದ್ಯಾವಂತರುಗಳು, ಡಬಲ್ PhDಗಳೆಲ್ಲ ಬಂದಾದ್ಮೇಲೆ ಲಾಜಿಕಲಿ ಏನಾಗಬೇಕು? ಸೊ 150ರಿಂದ 200ರಿಂದ ಜಾಸ್ತಿ ಆಗಬೇಕು ವಿದ್ಯಾವಂತರು ಬಂದ ಮೇಲೆ. ಬಟ್ ಪ್ರಾಕ್ಟಿಕಲಿ ಏನಾಗಿದೆ? 35ರಿಂದ 40 ಕಾಯಿ ಉದುರ್ತಾ ಇದೆ ಪರ್ ಪ್ಲಾಂಟ್ ಪರ್ ಇಯರ್. ಸೊ ಇದು ವಾಸ್ತವ. ಓಕೆ, ಈ ವಾಸ್ತವನ ಒಪ್ಕೊಂಡಾದ್ಮೇಲೆ ಇದನ್ನ ಅನಲೈಸ್ ಆಮೇಲೆ ಮಾಡೋಣ, ಅದನ್ನ ಏನಕ್ಕಾಯ್ತು ಅಂತ. ಬಟ್ ಎಂಡ್ ಆಫ್ ದ ಡೇ ಈ ಒಳಗಡೆ, ಈ 40 ತೆಂಗಿನ ಮರದ ಒಳಗಡೆ ಒಂದು 20 ಸ್ಪೈಸಸ್ಸು, ಒಂದು 350ರಿಂದ 400 ಬಾಳೆ, ಒಂದು 150ರಿಂದ 200 ಪಪ್ಪಾಯ, ಒಂದು 150ರಿಂದ 200 ಡ್ರಮ್ ಸ್ಟಿಕ್ಕು, ಒಳಗಡೆನೆ ಪೂರ್ತಿ ನಮ್ಮ ಸ್ವೀಟ್ ಪೊಟ್ಯಾಟೊ ಅಂತೀವಿ, ಅದನ್ನು ಕವರ್ ಕ್ರಾಪ್ ಮಾಡ್ಕೊಳ್ಳೋದು. ಅದ್ರ ಒಳಗಡೆ ಬಂದು ನೀವು ಟರ್ಮರಿಕ್ ಬೆಳೆಯೋದು, ಅರ್ಶಿನ, ಶುಂಠಿ ಬೆಳೆಯೋದು, ಸುತ್ತಲೂ ಹಣ್ಣಿನ ಮರಗಳು ಹಾಕೊಂಡಾಗ ಟೋಟಲ್ ರಫ್ಲಿ ನಿಮ್ಮ 40 ಮರಗಳಿದ್ದಿದ್ದು 550ರಿಂದ 600 ಮರಗಳಾಗತ್ತೆ ರಫ್ಲಿ. ನೀವೇ ಹೇಳಿ, 40 ಮರಗಳಿತ್ತು, 35 ಕ್ರಾಪ್ ಬರ್ತಾ ಇದೆ ಈಗ ರೈಟ್ ನಾವು, 40 ಮರಗಳಿದ್ದಾವೆ. ಇದು ಒಂದು ಕಾಂಟೆಕ್ಸ್ಟ್. ಆದರೆ ಅದ್ರ ಪಕ್ಕದಲ್ಲಿರೋ ರೈತ 550ರಿಂದ 600 ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ಗೆ ತಂದ, ಭೂಮಿಯನ್ನು ಸಮೃದ್ಧಿಯಾಗಿ ಕವರ್ ಕ್ರಾಪ್ ಮಾಡ್ಕೊಂಡ, ಕಳೆಗಳು ಬರದಂಗೆ, ಇಳುವರಿ ಬೌನ್ಸ್ ಆಗ್ತಾ ಹೋಯಿತು. ಇದೆಲ್ಲ ಕಡೆ ಪ್ರೂವನ್ ಆಗಿದ್ದಾವೆ. ಬನ್ನಿ ನಮ್ಮ ಆಶ್ರಮಕ್ಕೆ ತೋರಿಸ್ತೀನಿ ರಿಸಲ್ಟ್. 7 years ಇಂದ ಡಾಟಾ ಮೇಂಟೈನ್ ಮಾಡಿದ್ದೀವಿ. ಸೊ ಇಳುವರಿ ಏನಾಯಿತು? 35, 40, 45, 50, 60, 70, 80ಕ್ಕೆ ಹೋಗಿ ನಿಂತ್ಕೋಬಹುದು, 100ಕ್ಕೆ ಹೋಗಿ ನಿಂತ್ಕೋಬಹುದು. ಜೊತೆಯಲ್ಲಿ ಬಾಳೆ ಬರ್ತದೆ, ಕೋಕೋ ಬರ್ತದೆ, ಸ್ಪೈಸಸ್ ಬರ್ತದೆ, ಕವರ್ ಕ್ರಾಪ್ಸ್ ಬರ್ತದೆ, ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ ಬಂತು. ಸೊ ಯಾವ ಕ್ರಾಪ್ ಅಲ್ಲಿ ನಿಮಗೆ ಯಾವ ರೈತ ಸಸ್ಟೈನ್ ಆಗ್ತಾನೆ ಇಲ್ಲಿ? ಕಂಪ್ಯಾರಿಟಿವ್ಲಿ ಅಗೇನ್, ನಾನು ಬಿಲ್ಗೇಟ್ಸ್ ಆಗ್ತಾನೆ ಅಥವಾ ಧೀರುಭಾಯ್ ಅಂಬಾನಿ ಆಗ್ತಾನೆ ಅಂತ ಕೇಳಿಲ್ಲ. ರಿಲೇಟಿವ್ಲಿ ಯಾವ ರೈತ ಬೆಟರ್ ಆದ? ಎರಡನೇದು ಕ್ಲೈಮೇಟ್ ಚೇಂಜ್ ಕಾಂಟೆಕ್ಸ್ಟ್ ಅಂತ ಒಂದಿದೆ. ಯಾವ ರೈತನಿಗೆ ಪೆಸ್ಟ್ ಕಮ್ಮಿ ಇರುತ್ತೆ? ಯಾವ ರೈತ ನ್ಯೂಟ್ರಿಷಿಯಸ್ ಫುಡ್ ಬೆಳೀತಾ ಇದ್ದಾನೆ ಇಲ್ಲಿ ಕಂಪ್ಯಾರಿಟಿವ್ಲಿ? ಯಾವ ರೈತ ಎಕನಾಮಿಕಲಿ ಕಂಪ್ಯಾರಿಟಿವ್ಲಿ ಸ್ಟೆಬಿಲೈಸ್ ಹೊಂದುತ್ತಾನೆ? ಇದು ಪ್ರಶ್ನೆ. ಸೊ ಈ ಥರ ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ಗೆ ನಾವು ಜಂಪ್ ಆಗಬೇಕಾಗತ್ತೆ.
ಆದ Okay. ನಂತರ ಅದಾಗುತ್ತೆ. ನೀವು ರೈನ್ ಫೆಡ್ ಅಗ್ರಿಕಲ್ಚರ್ ಕೇಳ್ಬೋದು, ನಾವು ಊಟ ಮಾಡೋದೆಲ್ಲ ಮಳೆ ಆಶ್ರಿತ ಬೇಸಾಯ ಅಂತ. ಲೆಕ್ಕ ಹಾಕೊಂಡಾಗ ಮಳೆ ಆಶ್ರಿತ ಬೇಸಾಯಕ್ಕೆ ಹೈಬ್ರಿಡೈಸೇಷನ್ ಇಲ್ಲವೇ ಇಲ್ಲ. ರಾಗಿ, ನವಣೆ, ಹಾರಕ, ಉಚ್ಚೆಳು, ಮಸ್ಟರ್ಡು, ಸಾಸಿವೆ ಯಾವುದಕ್ಕೂ ಕೂಡ ಹೈಬ್ರಿಡ್ ಟೆಕ್ನಾಲಜಿ ಇಲ್ಲ. ಯಾವುದಕ್ಕೂ ಕೂಡ ಫರ್ಟಿಲೈಸರ್ಸ್ ಟು ಪೆಸ್ಟಿಸೈಡ್ಸ್ ಹಾಕ್ತಾ ಇಲ್ಲ. ಸರ್ಕಾರ ಸುಳ್ಳು ಹೇಳ್ತಾ ಇದೆ. ಅದರಿಂದ ನಾವು ಫುಡ್ ಸೆಕ್ಯೂರಿಟಿ ಅಂತ. ಫುಡ್ ಕ್ರಾಪ್ಸ್ಗಳು ಯಾವುದಕ್ಕೂ ನಾವು ಪೆಸ್ಟಿಸೈಡ್ ಫರ್ಟಿಲೈಸರ್ಸ್ ಇಲ್ಲ, ಅಪಾರ್ಟ್ ಫ್ರಮ್ ಗೋಧಿ ಮತ್ತು ಅಕ್ಕಿ. ಇನ್ನು ಮಿಕ್ಕಿದ ಎಲ್ಲವಕ್ಕೂ ನಾವೇನು ಮಾಡ್ತಾ ಇದೀವಿ, ಮಳೆ ಆಶ್ರಿತನೇ ಬೆಳೀತಾ ಇದೀವಿ. ಸೊ ಫುಡ್ ಕ್ರಾಪ್ಸ್ಗೂ ಇವಕ್ಕೂ ಸಂಬಂಧ ಏನಿಲ್ಲ. ಬರೀ ಅವರು ಶುಗರ್ ಕೇನ್ಗೆ ಪೆಸ್ಟಿಸೈಡ್ಸ್ಗಳು, ಟೊಬ್ಯಾಕೋಗೆ, ರಬ್ಬರ್ಗೆ, ಕಾಫಿ, ಟೀ ಇಂಥ ಕಮರ್ಷಿಯಲ್ ಕ್ರಾಪ್ಸ್ಗೆ ಮಾತ್ರ ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸ್ಗಳೆಲ್ಲ ಹೋಗ್ತಾ ಇದೆ. ಸೊ ಕಾಲ್ಡ್ ರೆವಲ್ಯೂಷನರಿ ಐಟಮ್ಗಳೆಲ್ಲ ಅಲ್ಲಿ ಕೊಡ್ತಾ ಇದ್ದಾರೆ ಹೊರತು ಈ ಮಳೆ ಆಶ್ರಿತ ಭೂಮಿಗಳು ಹಾಗೇ ಉಳ್ಕೊಂಡಿದ್ದಾವೆ. ಸೊ ಫುಡ್ ಸೆಕ್ಯೂರಿಟಿಗೆ ಅವ್ರು ಹೇಳಿದಂಗೆ ಇದನ್ನೇನು ಕಾಪಾಡ್ತಾ ಇಲ್ಲ ಅವರು. ಟ್ರಾನ್ಸ್ಜೆನಿಕ್ಸ್ ಬಂದ ಮೇಲೆ ಆ ಕಮರ್ಷಿಯಲ್ ಕ್ರಾಪ್ಸ್ ಹಾಳಾಗುತ್ತೆ, ಫುಡ್ ಕ್ರಾಪ್ಸ್ ಹಾಳಾಗುತ್ತೆ. So you need to get into multi-cropping system. Definitely organic farming is the future. If it is done Yes. scientifically, if it is done with a thorough, research. Is the government or any organization like you are taking steps towards that, ತುಂಬಾ sir? ಜನ ಮಾಡ್ತಾ ಇದ್ದಾರೆ, ನಾನು ಒಬ್ಬನೇ ಅಂತ ಹೇಳ್ತಾ ಇಲ್ಲ, ಇಂಡಿಯಾದ Yeah. ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. Okay. ಬಟ್ ಐ ವರ್ಕ್ ಆನ್ ಅ ನ್ಯಾಷನಲ್ ಪಾಲಿಸಿ ಫಾರ್ ನ್ಯಾಚುರಲ್ ಫಾರ್ಮಿಂಗ್, ಅದು ಮಾಡ್ತಾ ಇದೀವಿ. Okay. ಸರ್ಕಾರ ಇವಾಗ ಇನಿಷಿಯೇಟಿವ್ ತಗೋತಾ ಇದೆ. ಬಟ್ ಸರ್ಕಾರಗಳು ಏನ್ ಮಾಡ್ತವೆ ರೀ, ಪ್ರಾಕ್ಟಿಕಲಿ Mhm. 2.2 ಲಕ್ಷ ಕೋಟಿ, ಆಲ್ಮೋಸ್ಟ್ 2 lakh crores ಇನ್ವೆಸ್ಟ್ ಮಾಡ್ತಾ ಇದೆ ಕೆಮಿಕಲ್ಸ್ ಫರ್ಟಿಲೈಸರ್ಸ್ಗಳಿಗೆ. ಹೌದು. ಅವ್ರನ್ನ ಯಥಾವತ್ತಾಗಿ ನಾಳೆ ಬೆಳಗ್ಗೆಗೆ ಅದನ್ನ ನಿಲ್ಸಕ್ ಆಗಲ್ಲ. ಅದನ್ನ ನಿಧಾನವಾಗಿ ನಿಲ್ಸ್ತಾರೋ ನಾ ಕಾಣೆ. ಬಟ್ ತುಂಬಾ ಕ್ಯಾಪಿಟಲಿಸ್ಟಿಕ್ ಲಾಬಿ ಇರ್ತವೆ. ಹೌದು sir. ಕ್ಯಾಪಿಟಲಿಸ್ಟಿಕ್ ಲಾಬಿಯಿಂದ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ತಾ ಇಲ್ಲ, ಯಾವುದೇ ಸರ್ಕಾರ ಅಲ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟೀಸ್. ಅದು ಹೌದು. ನಮ್ಮ ದುರ್ದೈವ. ಅದು ಇಟ್ಸ್ ನಾಟ್ ಅಬೌಟ್ ಪಾರ್ಟಿ, ಇಟ್ಸ್ ನಾಟ್ ಅಬೌಟ್ ಐಡಿಯಾಲಜಿ, ಇಟ್ಸ್ ಮೋರ್ ಅಬೌಟ್ ಕ್ಯಾಪಿಟಲಿಸ್ಟಿಕ್ ಸೊಸೈಟಿ. Yeah, sir. Yeah. ಓಕೆ, Thank you, sir. Thank you. Santosh Raghavan on Facebook had similar question. Naresh, I think it's addressed by Professor. ಹಾಯ್ ಮಂಜುನಾಥ್ ಸರ್, ಗುರುರಾಜ್ ಅಂತ ದಾವಣಗೆರೆಯಿಂದ. ಈಗ ಆಲ್ರೆಡಿ ವರ್ಲ್ಡ್ ಅಲ್ಲಿ ಬೇರೆ ಯಾವ್ದಾದ್ರು ಕಂಟ್ರಿ GM ಫುಡ್ ಪಾಲಿಸಿ ಅಂತ ಮಾಡಿ ಈ ತರ ಮೊನೋಪಲಿನ ಬೈಕಾಟ್ ಮಾಡಿದ್ಯಾ? ಪ್ರಾಬಲಿ ಅವಾಗಲೇ ಹೇಳಿದೆ ನಿಮಗೆ. ಅಮೆರಿಕಾ ಲೈವ್ ಎಕ್ಸಾಂಪಲ್ ಇದೆ ನಿಮಗೆ. ನಿಮಗೆ ರಿಸರ್ಚ್ ಪೇಪರ್ ತೆಗೆದು ಮಾಡಿದ್ರೆ ಭಾಳಷ್ಟು ಕ್ರಾಪ್ಸ್ಗಳು ಸಿಗುತ್ತೆ. 1990-95 ಅಂತ ಕಾಣುತ್ತೆ, ಎಕ್ಸಾಕ್ಟ್ ಡೇಟ್ ನನಗೆ ಜ್ಞಾಪನ ಇಲ್ಲ. 90% ಅಮೆರಿಕ ಜೋಳ ಬೆಳೆದಿತ್ತು. 90% ಏನಾಗುತ್ತೆ ನೋಡೋಣ ಅಂತ, ಅವ್ರ GDP ದಡಾರ ಅಂತ ಕುಸ್ತೋಗಿತ್ತು. ಹಾಗೆ ಬಹಳಷ್ಟು ದೇಶಗಳು ಮಾಡ್ತವೆ, ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಜನಗಳಿಗೆ ಒಪ್ಪಿಗೆ ಇಲ್ಲ ಸರ್. ಈ ದೇಶ ಅಂದ್ರೆ ಏನ್ ಹೇಳಿ, ಇವಾಗೆಲ್ಲ ವರ್ಲ್ಡ್ ಟ್ರೇಡ್ಗಳು, ಇಂಟರ್ನ್ಯಾಷನಲ್ ಟ್ರೇಡ್ಗಳು ನಿಮ್ಮನ್ನ ಕೇಳಿ ಮಾಡ್ತಾ ಇಲ್ವಲ್ಲ, ಅವ್ರವ್ರು ಮಾಡ್ಕೊಂತ ಇದ್ದಾರೆ. ಸೊ ಆ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಲ್ಲ ಅರ್ಥ. ಅಲ್ಲೂ ಕೂಡ ಅಮೆರಿಕಾದಲ್ಲೂ ಜನ ಒಪ್ಕೊಂಡಿದ್ದಾರೆ ಅಂತಲ್ಲ, ಅಲ್ಲೂ ಸೂಸೈಡ್ ಮಾಡ್ಕೊಂತ ಇದ್ದಾರೆ ರೈತರು, ಅಲ್ಲೂ ಕಷ್ಟದಲ್ಲಿದ್ದಾರೆ. ಎಲ್ಲಾ ಕಡೆ ಫಾರ್ಮರ್ಸ್ ಕ್ರೈಸಿಸ್ ಎಲ್ಲ ಇದಾನೆ, ಇಲ್ಲೇನು ಎಲ್ಲೂ ನೆಮ್ಮದಿಯಾಗೇನಿಲ್ಲ. ಅಲ್ಲಿ ಸರ್ಕಾರ ಒಪ್ಪಿದೆ ಅಂದ್ರೆ ಜನ ಒಪ್ಪಿಲ್ಲ, ಸರ್ಕಾರದ ಮಕ್ಕಳು ಒಪ್ತಾರೆ. ಏನ್ ಮಾಡೋಣ, ನಮ್ಗೆ ಅಷ್ಟು ನೋವಾಗ್ತದೆ. ಯಾರನ್ನೂ ಕೇಳೋದಿಲ್ಲ. ಡೆಮಾಕ್ರಸಿ ಅಂದ್ರೆ ಏನು? ಈಗ ಫಸ್ಟ್ ಆಫ್ ಆಲ್ ಅಗ್ರಿಕಲ್ಚರ್ ಅನ್ನೋದು ಸ್ಟೇಟ್ ಇಶ್ಯೂ. ನಾನು ಮೊನ್ನೆ ಜಸ್ಟಿಸ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಜಸ್ಟಿಸ್ ವೆಂಕಟಾಚಲಯ್ಯ ಅವರು ಎಕ್ಸ್ ಸುಪ್ರೀಂ ಕೋರ್ಟ್ ಚೀಫ್ ಆಗಿದ್ರು. ಅವ್ರನ್ನ ಕೇಳ್ತಾ ಇದೆ, ಸರ್ ಬಹಳ ಜನ ಅಂತ ಇದ್ದಾರೆ ಅಗ್ರಿಕಲ್ಚರು ಸೆಂಟ್ರಲ್ಲು, ಸ್ಟೇಟು, ಕನ್ಕರೆಂಟು ಅಂತ. ನಿಮ್ಮ ಬಾಯಲ್ಲಿಂದ ಬರಲಿ ಸರ್, ಏನದು ಅಂದೆ. ಅದು ಸ್ಟೇಟ್ ಸರ್ ಅಂದರು. ಸೊ ಅಗ್ರಿಕಲ್ಚರ್ ಇಸ್ ಪ್ಯೂರ್ಲಿ ಎ ಸ್ಟೇಟ್ ಇಶ್ಯೂ, ಅದು ಸೆಂಟ್ರಲ್ ಇಶ್ಯೂ ಅಲ್ಲ. ಸೆಂಟ್ರಲ್ ಯಾವ ಪವರು ಇಲ್ಲ, ಅದು ಫಸ್ಟ್ ಆಫ್ ಆಲ್ ಅದು ನಿರ್ಣಯಗಳನ್ನ ತಗೊಳ್ಳೋದಕ್ಕೆ. ಆದರೂ ಕೂಡ ಸೆಂಟ್ರಲ್ ಅದು ತನ್ನ ಸಾರ್ವಭೌಮತ್ವ ಮೆರಿತಾ ಇದೆ. ನಿಮಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರಲಿ, ಸೆಪ್ಟೆಂಬರ್ 1, 2023, ಐ ರಿಪೀಟ್ ದ ಡೇಟ್, ಸೆಪ್ಟೆಂಬರ್ 1, 2023 ಬೇರ್ ಮಾನ್ಸ್ಯಾಂಟೋ, ನಾವ್ ಇಟ್ಸ್ ಬೇರ್ ಕಂಪನಿ ICAR ಜೊತೆ ಆಗಲೇ MOU ಸೈನ್ ಮಾಡ್ಕೊಂಡ್ಬಿಟ್ಟಿದೆ. ನಿಮಗೆ ಟೆಕ್ನಾಲಜಿ ನಾವೇ ಕೊಡ್ತೀವಿ, ನಿಮಗೆ KVKಗಳಿಗೆ ನಾವು ರಿಸರ್ಚ್ಗಳ ಡಾಟಾಗಳೆಲ್ಲ ಹೇಗೆ ಮಾಡಬೇಕು ನಾವೇ ಹೇಳ್ಕೊಡ್ತೀವಿ. ನಿಮಗೆ ಇನ್ಪುಟ್ಸ್ಗಳನ್ನ ಅವ್ರು ಸೀಡನ್ನು ಉಪಯೋಗಿಸಲ್ಲ, ಭಾಳ ಕಿಲಾಡಿಗಳವರು, ಇನ್ಪುಟ್ಸ್ಗಳನ್ನೆಲ್ಲ ನಾವೇ ಸಪ್ಲೈ ಮಾಡ್ತೀವಿ. ಆದರೆ ಮೋನೋಪಲಿ ಬಗ್ಗೆ ಅವರಾಗಲೇ ಮಾತಾಡಿದ್ದಾರೆ. ದುರ್ದೈವ, ನಮ್ಮ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಸೆಪ್ಟೆಂಬರ್ 1, 2023 ಆಗಲೇ ಸೈನ್ ಮಾಡಿದೆ. ಅದಕ್ಕೆ ಯಾರನ್ನು ಕೇಳಿ ಸೈನ್ ಮಾಡಿದ್ರು, ಯಾರ ಆಸ್ತಿ ಇಂಡಿಯಾ ಅಂತ ಸೈನ್ ಮಾಡಿದ್ರು, ಅದು ಭಗವಂತನಿಗೆ ಗೊತ್ತು. ಸೊ ಹೀಗೆ ಇಂಡಿಯಾ ಅಪ್ಪಿತಪ್ಪಿ GM ಪಾಲಿಸಿ ತಂದ್ರೆ ಜನಗಳು ಸೇರ್ ಮಾಡಿದ್ದಾರೆ ಅಂತ ಅರ್ಥ, ಸರ್ಕಾರಗಳು ಮಾಡ್ಕೊಂಡಿದ್ದಾವೆ ಅಂತ ಅರ್ಥ. ಎಲ್ಲಾ ದೇಶಗಳು ಇಲ್ಲಿ ಪ್ರಾಬ್ಲಮ್ ಇದೆ ಸರ್. ಥ್ಯಾಂಕ್ ಯು ಸರ್. ಎಂಡ್ ಆಫ್ ದ ಅವರು ಮಾಡ್ತಾರೆ, ವಿಕ್ಟಿಮ್ ರೈತರುಗಳು, ನೀವು ಆಗ್ತೀವಿ ಓಕೆ, ಥ್ಯಾಂಕ್ ಯು ಸರ್. ನಾನು ಶ್ರೀಕಾಂತ್ ಅಂತ ಬೆಂಗಳೂರಿಂದ. ಸರ್ ಸರ್, ಈ ಬೇರೆ ಕಂಟ್ರೀಸ್ ಇವಾಗ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಎಲ್ಲ ಬಂದಿರುತ್ತೆ, ಮತ್ತೆ ಪೆನಾಲ್ಟೀಸ್ ಹಾಕಿರೋದು, ಆ ಡೇಟಾ ತಗೊಂಡು why don't we give it to Supreme Court and say this is what the effect of such acts by these
companies? ಸುಪ್ರೀಂ ಕೋರ್ಟ್ ಆಗಲೇ ಅರುಣಾ ರಾಡ್ರಿಕ್ಟ್ ಅವರು ಕೇಸ್ ಫೈಲ್ ಮಾಡಿದ್ರು, ಪ್ರಶಾಂತ್ ಭೂಷಣ್ ಆ ಕೇಸ್ನ ರನ್ ಮಾಡಿದ್ರು. ಆ ಥರ ಭಾಳಷ್ಟು ಜನ ಇದ್ದಾರೆ. ಐ ಆಮ್ ಜಸ್ಟ್ ಕೋಟಿಂಗ್ ಎನ್ ಎಕ್ಸಾಂಪಲ್ ಅಷ್ಟೇ. Sure, ನನಗೆ ಅವ್ರ ಡಾಟಾ ಎಲ್ಲ ಕೊಟ್ಟಿರೋದ್ರಿಂದ ಅವರೆಲ್ಲ ಹೇಳಿದ್ದಾರೆ. Oh, very nice. ಅವ್ರು ದೊಡ್ಡ ಲೆವೆಲಲ್ಲಿ ಹೇಳಿದ್ದಾರೆ, ನಿಮ್ಮ ಲೆವೆಲಲ್ಲಿ ಹೇಳಿಲ್ಲ. ಅವರು ತುಂಬ ದೊಡ್ಡ ಲೆವೆಲಲ್ಲಿ ಮಾತಾಡಿದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಸುಪ್ರೀಂ ಕೋರ್ಟ್ ಇವಾಗ ಏನು ಮಾಡಿಬಿಟ್ಟಿದೆ, ಯಾವಾಗಲೂ ನಮಗೆ ರಿಟ್ ಪಿಟಿಷನ್ ಹಾಕೊಂಡು ಕೂತ್ಕೊಂತಾರೆ ಎಲ್ಲ ಕ್ರಾಪ್ ಬಂದಾಗೂ. ಸರ್ಕಾರ ಕೇಳಿದೆ, ಪಾಲಿಸಿನೇ ಮಾಡ್ಕೊಂಡ್ಬಿಟ್ರಪ್ಪ ನೀವು ಲೆಜಿಸ್ಲೇಟಿವ್ ಬಾಡಿಯಲ್ಲಿ. ಅದೇನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆಯೋ, ಅದು ಬೇರೆ ಪ್ರೆಷರಿಂದ ಅವ್ರು ಆರ್ಡರ್ ಪಾಸ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. GM ಪಾಲಿಸಿನೇ ಮಾಡ್ಕೊಂಬಿಡಿ, ನೀವು ನಮ್ಮ ಹತ್ರಕ್ಕೆ ಬರಬೇಡಿ. ಇನ್ನು ಪಾಲಿಸಿ ಮಾಡಬೇಕಾದ್ರೆ ಜನಗಳ ಅಭಿಪ್ರಾಯಗಳನ್ನ ತಗೊಳ್ಳಿ. 4 ತಿಂಗಳು 4.5 ತಿಂಗಳಲ್ಲಿ ಫಾರ್ಮರ್ಸ್ ಮೂವ್ಮೆಂಟ್ ಆರ್ಗನೈಸೇಷನ್ಸ್ ಯಾರು ಲೀಡ್ ಮಾಡ್ತಾವ್ರನ್ನ ಕರೆಸಿ ನೆಗೋಷಿಯೇಟ್ ಮಾಡ್ಕೊಳ್ಳಿ. ಅವ್ರು ಒಪ್ಕೊಳ್ಳೋದಾದ್ರೆ ನೀವು ಪಾಲಿಸಿ ಮಾಡ್ಕೊಂಬಿಡಿ. ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ನಮ್ಮ ಹತ್ರಕ್ಕೆ ಬರಕ್ಕೆ ಹೋಗ್ಬಿಡಿ. ಇದು ನಮಗೆ ಇನ್ಮೇಲೆ ಚಿಂತೆ ಕೊಡಬೇಡಿ ಜಾಸ್ತಿ, ನಮ್ಗೆ ಬೇರೆ ಕೆಲಸಗಳಿದಾವೆ ಅಂತ ಸುಪ್ರೀಂ ಕೋರ್ಟ್ ಕೈ ಚೆಲ್ಲಿದೆ. Oh, ಆಗ್ಬೋದಾ? oh. ಇದಾಗಲೇ ಆಗಿದೆ. ನಾನು ಹೊಸದಲ್ಲ, ನೀವು ಹೊಸದಲ್ಲ. ಇದೆಲ್ಲ ಸುಪ್ರೀಂ ಕೋರ್ಟ್ ಇಂದಾನೇ ಬಂದಿರೋದಕ್ಕೆ ನಾವು ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರೋದು ವಿಚಾರವನ್ನ. Okay. ನಾವೇನೋ ಮಾಡ್ಲಿಲ್ಲ ಅಂದ್ರೆ So ಇದು ಬೇಕೇ ಬೇಕು, ಈ ನಮ್ಮ ಮೂವ್ಮೆಂಟ್ ಬೇಕೇ ಬೇಕು. ಈಗ ಒಂದು ಡೂ ಆರ್ ಡೈ ಸಿಚುವೇಶನ್ ನನ್ನ ಪ್ರಕಾರ ನಮ್ಮ ಮುಂದೆ ಇದೆ. 1947 ಫ್ರೀಡಮ್ ಮೂವ್ಮೆಂಟ್ ಹೇಗೆ ನಾವು ತಗೊಂಡ್ವೋ, ಈಗ ಸದ್ಯಕ್ಕೆ ಫುಡ್ ಸೀಡ್ ಪ್ರೊಡಕ್ಷನ್ ನಾವೇನ್ ಮಾತಾಡ್ತೀವಿ, ಸಾರ್ವಭೌಮತ್ವ ಅಂತ ಏನ್ ಮಾಡ್ತಿದ್ವಿ, ಸಾವರ್ನಿಟಿ ಅಂತ ಏನ್ ಹೇಳ್ತೀವಿ, ಆ ಸಾವರ್ನಿಟಿ ನಮ್ದು ಅಂತ ಕಾಪಾಡ್ಕೋಬೇಕು. ನಮ್ಮ ಆಹಾರ, ನಮ್ಮ ಮೈಕ್ರೋಬ್ಸು, ನಮ್ಮ ಹಳ್ಳಿ, ಇದನ್ನ ನಾವು ಹೇಳಬೇಕಾಗಿದೆ ಅಷ್ಟೇ. ಇದನ್ನ ನಾವು ಸೀರಿಯಸ್ ಆಗಿ ಬಾಯ್ಕಾಟ್ ಮಾಡಬೇಕಾಗಿದೆ. ಕರಾಳವಾಗಿದೆ ಸರ್. ಇದನ್ನ ನಾನು ಏನ್ ಪ್ರೂವ್ ಮಾಡ್ಬೇಕಾ ಇವನ್ನೆಲ್ಲ? ನನಗೆ ಇನ್ನು ವಿಚಿತ್ರ ಅನ್ಸುತ್ತೆ. ನಮ್ಮ ಸರ್ಕಾರಗಳಿಗೆ ಪ್ರೂವ್ ಮಾಡ್ಬೇಕಾ ಇವೆಲ್ಲ ಮಾಡಬಾರ್ದು ಅಂತ? ಪ್ರೂವ್ ಮಾಡ್ಬೇಕು ಅಂತ ಕೇಳಿದ್ರೆ ಇದು ದುರ್ದೈವ, ನಮ್ ದುರ್ದೈವ ಅಷ್ಟೇ. ಅದು ಅನ್ಫಾರ್ಚುನೇಟ್ಲಿ, ಡಿಸ್ಪೈಟ್ ದ ಸೆಕ್ರೆಟರಿ ಬೀಯಿಂಗ್ ಸೋ ಲೀನಿಂಗ್ ಟುವರ್ಡ್ಸ್ ದ ನ್ಯಾಚುರಲ್ ಫಾರ್ಮಿಂಗ್. ಅದು ವಿಡಿಯೋ ನೋಡಿದೆ, ದ ವೇ ಶಿ ಹಸ್ ಸ್ಪೋಕನ್. ಶಿ ಇಸ್ ಅ ಡಾಕ್ಟರ್. ಅವರು ತೆಲಂಗಾಣ IAS ಕ್ಯಾಡರ್ ಡಾಕ್ಟರ್, ಬಟ್ ಶಿ ಇಸ್ ಸೋ ಕನ್ಸರ್ನ್ಡ್ ಅಬೌಟ್ ದಿಸ್ ಪಾರ್ಟ್. Concerned, yes. Despite that, if government takes such a call, it's very, very unfortunate. Pathetic. Okay, thank you so much. Yes. ಸರ್ ಇಲ್ಲ ಸರ್, ನನ್ನ ಕ್ವಶನ್ ಪ್ರೀವಿಯಸ್ಲಿ ಸೇಮ್ ಕ್ವಶನ್ ಕೇಳಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ನಮಸ್ತೆ. ಇದು ಏನಿದು? ಹಲೋ, ಹೇಳಿ ಮೇಡಮ್, ಹೇಳಿ. ಗೋ ಹೆಡ್ ಪ್ಲೀಸ್. ಸರ್ ಯಾರು ಬಂದಾಗಿದ್ದಾಗ ಅದನ್ನ ಮಾಡಿ ಕೇಳ್ಕೊಂಡ್ರೆ ಪ್ಲೀಸ್ ಮ್ಯೂಟ್ ಮಾಡ್ಕೊಡಿ. ಐ ರಿಕ್ವೆಸ್ಟ್ ಎವ್ರಿವನ್ ಟು ಮ್ಯೂಟ್. ಎಸ್ ಮೇಡಮ್, ಗೋ ಹೆಡ್. ಸರ್ ನಮಸ್ತೆ. ನೀವು ಜೆನೆಟಿಕಲಿ ಮಾಡಿಫೈಡ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಹೇಳಿದ್ರಿ, ವರುಣ ಮತ್ತೆ ಈರಾ ಅನ್ನೋದನ್ನ. ಈ ವರುಣ ಅನ್ನೋ ಒಂದ್ ಸೀಡ್ ಇತ್ತಲ್ಲ, ಅದು ನಮ್ದು ನಮ್ಮ ದೇಶದ ತಳಿಗೆ ಮಾಡೋ ಅಂತದ. ಪ್ರತಿಯೊಂದಕ್ಕೂ ಅದನ್ನ ಮಾಡಿ, ಅದನ್ನ ಸ್ಟೆರೈಲ್ ಮಾಡಿ, ಅದನ್ನ ನಪುಂಸಕ ಮಾಡಿ, ಆ ನಂತರ ಇದನ್ನ ಮಾಡಿಫೈಡ್ ಮಾಡ್ತಾರ ಏನು ಅಂತ ಗೊತ್ತಾಗ್ಬೇಕಿತ್ತು. ಹಂಗಾರೆ ನೀವು ಲೇಟಾಗಿ ಬಂದ್ರ ಪಿಕ್ಚರ್ಗೆ? ಇಲ್ಲ ಲೇಟ್ ಆಗಿ ಬರ್ಲಿಲ್ಲ. ಆ ಪಿಕ್ಚರ್ ಅಲ್ಲಿ ನಾನು ನೋಡಿದ್ದು ಹೇಳ್ದೆ, ಯಾಕಂದ್ರೆ ಪ್ರತಿಯೊಂದು ತಳಿಗೆ ಈ ತರ ಮಾಡಿದಾಗ. ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಅದು ಬಹಳ ಟೆಕ್ನಿಕಲ್ ಆಗಿ ಇಂಪಾರ್ಟೆಂಟ್. ಇದು ಕಾಣ್ತಾ ಇದೆಯಾ ಇವಾಗ ನಿಮ್ಗೆ? ಅದು ಸ್ಕ್ರೀನ್ ಕಾಣ್ತಾ ಇದೆಯಾ? ಇಲ್ಲ, ಸ್ಲೈಡ್ ಏನು ಇದಾಗ್ತಾ ಇಲ್ಲ. ಶೇರ್ ಮಾಡ್ಬೇಕು ಸರ್ ನೀವು. ಶೇರ್ ಬಂತಾ ನಿಮ್ಗೆ? ಇಲ್ಲ ಸರ್, ನೀವು ಕೆಳಗಡೆ ಶೇರ್ ಕ್ಲಿಕ್ ಮಾಡಬೇಕು. ಓಕೆ, ಅದಕ್ಕೆ ಹಾಗೆ ಆನ್ಸರ್ ಮಾಡ್ತೀನಿ ಮೇಡಮ್. ವರುಣ ಅನ್ನೋದು ನಮ್ಮ ದೇಶದ ಗಿಡ. ಗೊತ್ತಾಯ್ತು. ಅರ್ಲಿ ಹೀರಾ 2 ಅನ್ನೋದು ಯುರೋಪಿಯನ್. ಎರಡೂ ಒಂದೇ, ಮಸ್ಟರ್ಡೇನೆ. ಓಕೆ. ಬರ್ನೇಸ್ ಅಂತ ಒಂದು ಪರ್ಟಿಕ್ಯುಲರ್ ಜೀನನ್ನ ಬ್ಯಾಸಿಲಸ್ ಅಮೈಲೋಫಿಷನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ವರುಣಾಗಿ ಇಂಜೆಕ್ಟ್ ಮಾಡ್ತಾರೆ. ವರುಣ ಗಂಡು ನಪುಂಸಕ ಆಗತ್ತೆ. ಮೇಲ್, ಅದು ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ಮೇಡಮ್. ಅಂದ್ರೆ ಗಂಡು ಮತ್ತೆ ಹೆಣ್ಣು ಹೂವುಗಳು ಎರಡು ಒಂದೇ ಹೂವದಲ್ಲಿರ್ತದೆ. ಗಂಡು ಮತ್ತೆ ಹೆಣ್ಣು ಎರಡು ಭಾಗ ಆರ್ಗನ್ಸ್ ಗಳೇನು ಕರಿತೀವಿ, ಆಂಡ್ರೀಷಿಯಂ ಮತ್ತೆ ಗೈನೀಷಿಯಂ, ಎರಡೂ ಕೂಡ ಒಂದೇ ಹೂವದಲ್ಲಿ ಇರ್ತದೆ. ಯಾವಾಗ ನಾವು ಬರ್ನೇಸ್ ಅಂತ ಪರ್ಟಿಕ್ಯುಲರ್ ಜೀನ್ಸ್ ನ ಇಂಜೆಕ್ಟ್ ಮಾಡ್ತೀವೋ, ಗಂಡು ನಪುಂಸಕ ಆಯ್ತು. ಸೊ ಸೆಲ್ಫ್ ಪಾಲಿನೇಷನ್ ಆಗ್ಲಿಲ್ಲ ಅಲ್ಲಿ. ಓಕೆನಾ? ಓಕೆ ಓಕೆ ಓಕೆ. ಈಗ ಅರ್ಲಿ ಹೀರಾ 2 ಅಲ್ಲಿ ಅದು ಗಂಡು ಹೆಣ್ಣು ಎರಡು ಇರ್ತವೆ. ಸೊ ವರುಣಾಗಿ ಏನಾಯ್ತು, ಬೇಕೇ ಬೇಕು ಇವಾಗ ಗಂಡು. ಅರ್ಲಿ ಹೀರಾ 2 ಜೊತೆ ಕ್ರಾಸ್ ಮಾಡ್ಕೊಂತಾರೆ. ಕ್ರಾಸ್ ಮಾಡ್ಕೊಂಡಾಗ ಹುಟ್ಟೋದು DMH 11 ಅಂತ. ಆದ್ರೆ ಅರ್ಲಿ ಹೀರಾ 2 ಅಲ್ಲಿ ಬಾರ್ಸ್ಟರ್ ಅಂತ ಒಂದು ಪರ್ಟಿಕ್ಯುಲರ್ ಜೀನ್ ಅನ್ನ ಬ್ಯಾಸಿಲಸ್ ಅಮೈನೋಲಿಕ್ವಿಫಿಷನ್ ಅಂತ ಒಂದು ಪರ್ಟಿಕ್ಯುಲರ್ ಅದೇ ಮೈಕ್ರೋಬ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಇಂಜೆಕ್ಟ್ ಮಾಡ್ತಾರೆ. ಯಾವುದಕ್ಕೆ? ಅರ್ಲಿ ಹೀರಾ 2ಗೆ. ಯಾಕೆ ಅದನ್ನ ಇಂಜೆಕ್ಟ್ ಮಾಡ್ತಾರೆ ಅಂದ್ರೆ, ಹುಟ್ಟುವಂತ ನೆಕ್ಸ್ಟ್ ಪ್ರೊಜನಿ ಮಗುಗೆ ಬರ್ನೇಸ್ ಜೀನ್ ಉಳ್ಕೊಂಡ್ಬಿಟ್ರೆ ಅದು ಬೀಜನೇ ಕೊಡಲ್ಲ. ಅದು ಬಹಳ ಡಾಮಿನೇಟಿಂಗ್ ಜೀನ್, ಮೇಲ್ ಸ್ಟೈಲ್ ಮಾಡ್ಬಿಡುತ್ತೆ. DMH 11 ನಪುಂಸಕ ಮಾಡ್ಬಿಡುತ್ತೆ. ಹಂಗ್ ನಪುಂಸಕ ಮಾಡಬಾರ್ದು ಅಂದ್ರೆ ಬಾರ್ಸ್ಟರ್ ಜೀನು ಸಪ್ರೆಸ್ ಮಾಡ್ತದೆ.
ಸೊ ಇವಾಗ DMS 11 ಅಲ್ಲಿ ಬಾರ್ಸ್ಟರ್ ಜೀನ್ ಇರೋದ್ರಿಂದ ಬರ್ನೇಸ್ ಸಪ್ರೆಸ್ ಮಾಡ್ಕೊಂತದ್ದು. ಸೊ ಬಾರ್ಸ್ಟರ್ ಏನ್ ಮಾಡ್ತು, ಬರ್ನೇಸ್ ಸಪ್ರೆಸ್ ಮಾಡಿದಾಗ ಈ DMH 11 ಅನ್ನೋದು ಬೀಜ ಕೊಡೋಕೆ ಶುರುವಾಯ್ತು. ಇಸ್ ಇಟ್ ಓಕೆ? ಇದ್ರದ್ದು ನಂಗೆ ಎಕ್ಸ್ಪ್ಲನೇಷನ್ ಗೊತ್ತಾಯ್ತು. ನಮ್ಮ ತಳಿಗೆ ಅದನ್ನ ಮಾಡಿದಾಗ ಇದನ್ನ ಸಪ್ರೆಸ್ ಮಾಡಿ ಆ ತಳಿ ಡಾಮಿನೇಟ್ ಆಗುತ್ತೆ ಅಂತ. ಅದೇ ತರ ಎಲ್ಲಾ ತಳಿನೂ ಮಾಡ್ತಾ ಹೋದ್ರೆ ನಮ್ಮ ದೇಶಿ ತಳಿಗಳು ಎಲ್ಲ ನಶಿಸಿ ಹೋಗುತ್ತಲ್ಲ ಅನ್ನೋದೇ ಒಂದ್ ಚಿಂತನೆ ಆಗಿ ನಾನು ಕೇಳಿದ್ದು. ಆ ಚಿಂತನೆಗೆ ಮೇಡಮ್ ಅವರೇ ಇವಾಗ ಡಿಸ್ಕಷನ್ ಮಾಡ್ತಾರೆ. ಪ್ರತಿ ಒಂದೂನು ಇವ್ರು ಇದೇ ತರ ಮಾಡ್ತಾ ಹೋದ್ರೆ ಇರೋ ಒಂದ್ ಸ್ವಲ್ಪ ನಾಟಿ ತಳಿಗಳು ಎಲ್ಲ ಹೋಗ್ಬಿಡುತ್ತಲ್ಲ, ಎಲ್ಲದಕ್ಕೂ ಹೀಗೆ ಮಾಡ್ತಾರ ಅನ್ನೋದು ಬೇಕಿತ್ತು. ನಾಟಿ ತಳಿ ಹೋಗೋದಲ್ಲ, ನಾಟಿನೂ ಇರಲ್ಲ, ವೆರೈಟಿಗಳು ಇರಲ್ಲ, ಹೈಬ್ರಿಡ್ಗಳು ಇಲ್ಲ. ಹೋಗ್ಲಿ ನಮ್ ನಾವೇನು ಗ್ರೀನ್ ರೆವಲ್ಯೂಷನ್ ನ ಬೈಕೊಂಡು ಓಡಾಡ್ತಾರೆ ಬಹಳ ಸೆಕ್ಟರ್ ಜನ, ಇನ್ಕ್ಲೂಡಿಂಗ್ ನಾನು ಸೇರಿಸಿ, ಇಲ್ಲ ಅಂತ ನಾನು ಹೇಳಲ್ಲ. ಅದು ಕೂಡ ಎಷ್ಟೋ ವಾಸಿ ಅಂತ ನಾವು ಒಪ್ಕೋಬೇಕಾಗತ್ತೆ. ಅಯ್ಯೋ ಅದೇ ವಾಸಿ ಕಣಪ್ಪ ಇದಕ್ಕಿಂತ ಅಂತ. ಆ ತರ ಹಾಗಾದ್ರೆ ನಾವು ತರ್ತಾರೆ, ಕಂಪ್ಲೀಟ್ ಮೋನೋಪಲಿ ಕ್ರಿಯೇಟ್ ಮಾಡ್ಕೊಂತಾರೆ. ಎಲ್ಲದನ್ನು ಕೂಡ ಇಂಡಿಯಾದಲ್ಲಿ ಒಬ್ಬ ಮನುಷ್ಯ ಒಂದು ಆಹಾರ ತಿಂತಾನೆ ಅಂದ್ರೆ ಅದು ಅವ್ನ ಮಾತು ಕೇಳಿ ತಿನ್ಬೇಕು, ಆ ಪರಿಸ್ಥಿತಿ ಕರ್ಕೊಂಡು ನಿರ್ಮಾಣ ಮಾಡ್ಕೊಂತಾರೆ. ಈಗಾಗಲೇ ನಾನು ಹೇಳಿದಂಗೆ ಗ್ರೀನ್ ರೆವಲ್ಯೂಷನ್ ಅಲ್ಲಿ 300 ಕ್ರಾಪ್ ಇದ್ದಿದ್ದು ಬರೀ 9ರಿಂದ 10 ಕ್ರಾಪ್ 11 ಕ್ರಾಪ್ ಬಂದಿದೆ. ಆಕ್ಚುಲಿ ನಮ್ಮ ಆಹಾರದ ಪ್ಲೇಟ್ ನೋಡ್ಕೊಂಡ್ರೆ ಅಷ್ಟೇ 10ರಿಂದ 11 ಕ್ರಾಪ್ ಬಂದು ನಿಂತ್ಕೊಂಡಿದೆ. ಸೊ ಇವ್ರ ಕಂಟ್ರೋಲ್ ತಗೊಂಡಾಗ ಎಲ್ಲಾ ಜೀನ್ಸ್ ಅವ್ರ ಕಂಟ್ರೋಲ್ ಹೊರಟೋಗುತ್ತೆ. ಅವರು ನಾಳೆ ಬೆಳಿಗ್ಗೆಗೆ ಇವ್ರಿಗೆ ಒಂದು ಊಟ ಕೊಟ್ಟು ಎಲ್ಲಾರನ್ನೂ ಕೂಡ ನಪುಂಸಕ ಮಾಡಬೇಕು ಅಂತ ಮನ್ಸು ಪಟ್ರೆ ಇಡೀ ಇಂಡಿಯಾನ ಕರ್ಕೊಂಬಂದು ಸ್ಟೈರೈಲ್ ಮಾಡ್ಬಿಡ್ತಾರೆ. ಇಡೀ ಇಂಡಿಯಾದವ್ರಿಗೆ ಕ್ಯಾನ್ಸರ್ ಬರ್ಸ್ಬೇಕು ಅಂದ್ರೆ ಆ ಜೀನ ಇನ್ಸರ್ಟ್ ಮಾಡಿ ಇಡೀ ಇಂಡಿಯಾದ ಕ್ಯಾನ್ಸರ್ ಬರ್ಸ್ತಾರೆ. ಯಾಕೆ ಅಂದ್ರೆ ಫಾರ್ಮಾ ಲಾಬಿ ಅಂತ ಒಂದಿದೆ, ಆ ಫಾರ್ಮಾ ಮಾಫಿಯಾ, ಐ ಕಾಂಟ್ ಸೇ ಲಾಬಿ, ಆ ಫಾರ್ಮಾ ಮಾಫಿಯಾ ಬಹಳ ಜೋರಾಗಿದೆ. ದಟ್ ಈಸ್ ಆಲ್ವೇಸ್ ಕಂಟ್ರೋಲ್ ಬೈ ದ ಮಲ್ಟಿನ್ಯಾಷನಲ್ ಕಂಪನೀಸ್ ಲೈಕ್ ಬಿಲ್ ಗೇಟ್ಸ್. ಅವ್ರು ಅದನ್ನು ತಗೊಂಡು ಇಡೀ ಪ್ರಪಂಚನ ಪ್ರಾಬಲಿ ರೋಗಕ್ಕೆ ತರೋನ ತುತ್ತು ಮಾಡ್ಬಿಡ್ತದೆ. ಇಂಡಿಯಾ ಅಂತ ಹೇಳ್ತಾ ಇಲ್ಲ, ಎಲ್ಲ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಆಫ್ರಿಕಾನ ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ. ದಿಸ್ ಇಸ್ ದ ಫ್ಯೂಚರ್, ಬಾದಿಟ್ಕೊಳ್ಳಿ. ಇಲ್ಲ, ಇದು ತಡೆಗಟ್ಟಲೇಬೇಕು. ಹಾಗಾಗಿ ನಮ್ಮ ಎಲ್ಲರ ಸಹಕಾರ ಕೂಡ ನಿಮ್ ಜೊತೆ ಇದ್ದೇ ಇರುತ್ತೆ. ಇದು ನನ್ ಯಾವ ಜೊತೆ ಏನೂ ಆಗಲ್ಲ ಮಟ್ಟದಲ್ಲಿ ಮೇಡಮ್ ಅವರೇ, ಎಲ್ಲರೂ ಎಲ್ಲ ಕೆಲಸ ಮಾಡ್ಬೇಕು. ಒಂದ್ ಸಣ್ಣ ಚಳವಳಿ ನಮ್ಮ ಆಶ್ರಮದಿಂದ ನಾವು ಕೊಟ್ಟಿದ್ದೀವಿ ಬಿಟ್ರೆ ಇದೇನೋ ನ್ಯಾಷನಲ್ ವೈಡ್ ನಾವು ಲೀಡ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರೂ ತಮ್ಮ ತಮ್ಮ districts ಗಳಲ್ಲಿ ಈ ಒಂದು ಟೆಕ್ನಿಕಲ್ ಡಿಸ್ಕಷನ್ಸ್ಗಳು 4 ದಿನ ನಡೀತವೆ. ಅಲ್ಲಿ ಚಳುವಳಿ ಬಹಳ ಪ್ರಬಲವಾಗಿ ನಡೀತಾ ಇರುತ್ತವೆ. ಜೊತೆಲಿ ನ್ಯಾಚುರಲ್ ಫಾರ್ಮಿಂಗ್ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಹಳ್ಳಿಗಳಲ್ಲಿ ನಡೀತಾ ಇರ್ತವೆ. ಬರೀ ಬಾಯ್ಕಾಟ್ GM ಅಂದ್ರೆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಲ್ಲ, ಹೌ ಟು ಕನ್ಸ್ಟ್ರಕ್ಟ್ ದ ವಿಲೇಜ್ ಅಂತ ನಡೀತಾ ಇರುತ್ತೆ. ನ್ಯಾಚುರಲ್. ಅದನ್ನ ಅರ್ಥ Okay. ಮಾಡಿಕೊಂಡು ತದನಂತರ ನಮ್ಮ ಹಳ್ಳಿಗಳಿಗೆ ಹೋಗಿ, ನಮ್ಮ ಪಂಚಾಯತ್ಗಳಿಗೆ ಹೋಗಿ ರೆಸೊಲ್ಯೂಷನ್ಸ್ಗಳು ಮಾಡಿ ನಾವು GMO ಬೇಡ ಅಂತ ಚೀಫ್ ಮಿನಿಸ್ಟರ್ಗಳಿಗೆ ಒತ್ತಾಕಿ, ಪ್ರೈಮ್ ಮಿನಿಸ್ಟರ್ಗಳಿಗೆ ಒತ್ತಾಕಿ, ಇಫ್ ಪಾಸಿಬಲ್ ಇನ್ನ ಒಂದು 2 months ಅಲ್ಲಿ ಬಹಳ ಮ್ಯಾಸಿವ್ ಪ್ರೊಟೆಸ್ಟ್ಗಳು ಮಾಡಿದ್ರೆ, ಇಫ್ ಪಾಸಿಬಲ್ ರೈತ ಸಂಘಗಳು ಎಲ್ಲ ಮನ್ಸು ಮಾಡ್ತವೆ ಇನ್ನ ಶೀಘ್ರದಲ್ಲಿ. ಇಡೀ ಕರ್ನಾಟಕ ಬಂದ್ಗಳು ಕರೆ ಕೊಟ್ರೆ, ಒಂದು ವಾರ ಕರೆ ಕೊಟ್ರೆ, ಬರೆ ಹಾಕಿದ್ರೆ ಆಟೋಮೆಟಿಕ್ ಆಗಿ ಅವರು ನಿಲ್ಲಿಸ್ತಾರೆ. ದಟ್ಸ್ ವಾಟ್ ಡೆಮೋಕ್ರಸಿ ಈಸ್ ಅಬೌಟ್. ವಿ ಕ್ಯಾನ್ ಡೂ ದಟ್. ನನಗೆ 99% ನನಗೆ ಹೋಪ್ಸ್ ಇದೆ. ವಿ ಕ್ಯಾನ್ ಡೆಫಿನೆಟ್ಲಿ ಸ್ಟಾಪ್ ದಿಸ್, ದೇರ್ ಇಸ್ ನೋ ಡೌಟ್. ಓಕೆ, ನಮಗೂ ಒಪ್ಸಿದೆ. ಇಷ್ಟೆಲ್ಲ ನಾವು ಮಾಡಿದ್ಮೇಲೆ ಮಾಡ್ಲೇಬೇಕು. ಅವರು ರೈತರಿಗೋಸ್ಕರ, ಜನಗಳಿಗೋಸ್ಕರ, ಎಲ್ರಿಗೂ ಮಾಡ್ಲೇಬೇಕು. ನಾವನ್ನ Thank you, sir. ತಿನ್ಬೇಕಲ್ಲ ಮೇಡಮ್, ನಮಗೋಸ್ಕರನಾದ್ರೂ ಎಲ್ರಿಗೋಸ್ಕರನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನಮಸ್ಕಾರ ಸರ್, ನನ್ಗೆ ನೆನಪಿರುವಂಗೆ ನೀವು ಹೇಳ್ದಂಗೆ ನಮ್ಮ ಏನು ಹತ್ತಿ ಮೂಲ ತಳಿ ಇತ್ತು. ನನಗೆ ಜಯಧರ ಮತ್ತು ಲಕ್ಷ್ಮಿ ಅಂತೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬೆಳಿತಿದ್ವಿ ನಾವು ಅದನ್ನ. 2000 ಅಥವಾ 94-95 ದಶಕದಕ್ಕೆ ಅದಕ್ಕಿಂತ ಪೂರ್ವದಲ್ಲಿ ಏನಿದು ಇವು BT ತಳಿ ಬಂತು ಸರ್. ಅದು ಬಂದ ಮೇಲೆ ಏನಾಯ್ತು, ಅಖಂಡ ರಾಯಚೂರು ಜಿಲ್ಲೆನಲ್ಲಿ, ರಾಯಚೂರು ಇವತ್ತು ರಾಜೇಂದ್ರಗಂಜ್ ಅಂತ ಹೇಳ್ಬಿಟ್ಟು ಏಷ್ಯಾದಲ್ಲಿ ಅತಿ ಹೆಚ್ಚು ಹತ್ತಿ ಏನು ಮಾರುಕಟ್ಟೆ ಇದ್ದದ್ದು ರಾಯಚೂರು ಜಿಲ್ಲೆನಲ್ಲಿ, ರಾಯಚೂರು ನಗರದಲ್ಲಿ. ದುರಂತ ಏನಾಯ್ತದ, ಇದು ಬಂದ್ಮೇಲೆ ನೀವು ಹೇಳ್ದಂಗೆ ಭೂಮಿ ಹಾಳಾಗೋಯ್ತು, ಪರಿಸರ ಹಾಳಾಗೋಗಿದ್ದಕ್ಕೆ ಇವತ್ತದು ಏನು ಬೆಳೆದಿರುತ್ತ ಸ್ಥಿತಿ ಆಗಿ ಅಲ್ಲಿ ಒಂದು ವ್ಯವಸ್ಥೆ ಹಾಳು ಮಾಡಿ ನಮ್ಮ ಮೂಲ ಬೀಜವನ್ನು ಹಾಳು ಮಾಡಿದ್ರು. ಜಯಧರ ಮತ್ತು ಲಕ್ಷ್ಮಿ ಅನ್ನೋದು 2 ತಳಿ ನನಗ್ ಗೊತ್ತಿರೋಂಗೆ, ನನ್ನ ಆ ಕಾಲದ ಲೆಕ್ಕದಲ್ಲಿ ಹೇಳ್ತಾ ಇರೋಂಥದ್ದಾದ್ರೆ, ಇದ್ರ ಅಪಾಯ ಅನ್ನುವಂತಹದ್ದು ತಕ್ಷಣಕ್ಕೆ ಸಿಗೋದಲ್ಲ ಸರ್. ಇದರಿಂದ ಸ್ಲೋ ಫೈಸನ್ ತರ ಆಗುತ್ತೆ. ಒಂದು ಈ ಸ್ಲೋ ಫೈಸನ್ ಕ್ರಾಸ್ ಆಗೋದ್ರೊಳಗಡೆ ರೈತರದೊಂದು ಜನರೇಷನ್ ಕ್ರಾಸ್ ಆಗಿ ಹೋಗ್ಬಿಟ್ಟಿರ್ತದೆ. ಇವತ್ತು ಅದನ್ನ ನಾನು ಅನುಭವಿಸಿದ್ರೆ ನೆಕ್ಸ್ಟ್ ನನ್ನ ಮಗ ಅದ್ ಹೇಳೋ ಸ್ಥಿತಿನಲ್ಲಿ ಇರೋದೇ ಇಲ್ಲ, ಕೇಳೋ ಸ್ಥಿತಿ ಇಲ್ಲ. ಯಾಕಂದ್ರೆ ಅವ್ನಿಗೆ ಈ ಪರಿಸ್ಥಿತಿಯ ಪರಿಚಯನೇ ಅವ್ನಿಗಿರೋದಿಲ್ಲ. ಕುಲಾಂತರ ತಳಿಯ ಅಪಾಯಗಳು ಏನು ಅನ್ನುವಂಥದ್ದು ಅವ್ನಿಗೆ ತಿಳ್ಕೊಳ್ಳೋ ಸ್ಥಿತಿ ಒಳಗಡೆ ಅವನು ಆಲ್ರೆಡಿ ಅದಕ್ಕೆ ವ್ಯಾಪ್ತಿ ಸಿಕ್ಕೊಂಡಿರ್ತಾನೆ. ಅನ್ನೋದು ಒಂದು ಸರ್. ಎರಡನೇದು ಏನಂತಂದ್ರೆ 2010-11 ನನಗೆ ನೆನಪಿರುವಂಗೆ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನಲ್ಲಿ ಒಂದು ಗೋವಿನ ಜೋಳದ್ದು ಕುಲಾಂತರ ತಳಿ ಬಿತ್ತನೆ ಮಾಡಿದ್ರು ಸರ್, ಪ್ರಾಯೋಗಿಕವಾಗಿ. ತಮಗೂ ತಾವು ಬಹುಶಃ ಅದರ ವಿಚಾರದಲ್ಲಿ ಇದ್ರೆ ಆ ಸಂದರ್ಭದಲ್ಲಿ ಈಗೇನು ಸಹಜ ಇವರು ಮಾಡ್ತಾ ಇದ್ರಲ್ಲ ಮೈಸೂರಲ್ಲಿ, ನಮ್ಮ ಕೃಷ್ಣ ಪ್ರಸಾದ್
ಅವರು ಬಹುದೊಡ್ಡ ಧ್ವನಿ ಎತ್ತಿದ್ರು ಸರ್ ಆ ವಿಚಾರದಲ್ಲಿ, ಮಾಧ್ಯಮಗಳ ವಿಚಾರದಲ್ಲಿ ಬಂತು. ನನ್ಗೆ ಯಾಕಂದ್ರೆ ಅದು ನನ್ನ ಜೊತೆಗೆ ಅವ್ರು ಡಿಸ್ಕಷನ್ ಮಾಡಿದ್ ನೆನಪು ನನಗೆ 2011 ಇದು ಈಗ ನೀವು ಹೇಳ್ದಂಗೆ ಅದು ಸಾಸಿವೆ ವಿಷಯ ಬಂದ್ರು ಕೂಡ ಅವ್ರಿಗೊಂದು ನನಗಿರೋಂಗೆ ಒಂದು 6 ತಿಂಗಳ ವರ್ಷದ ಹಿಂದೆನೂ ಕೂಡ ನಿಮ್ಮ ತರನೇ ಅವರು ಒಂದು ಆಂದೋಲನ ತರ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿ ದಯವಿಟ್ಟು ಇದಕ್ಕೊಂದು ನೀವು ಧ್ವನಿ ಎತ್ತಿ ಅಂದಾಗ ನಾವು ಸುಮಾರು ಜನರಿಗೆ ಶೇರ್ ಮಾಡಿದ್ವಿ, ಸುಮಾರು ಜನ ಶೇರ್ ಮಾಡಿದ್ರು. ಬಟ್ ಅಪ್ಡೇಟ್ ಏನಾಯ್ತು ಅನ್ನೋದು ಗೊತ್ತಾಗಿ ನಮಗೂ ಅದು ಹಳ್ಳಿ ಬ್ಲೈಂಡ್ ಆದ್ವಿ ನಾವು, ಅದ್ರಲ್ಲಿ ವಿಚಾರದಲ್ಲಿ ಅಪ್ಡೇಟ್ ಸಿಕ್ಲಿಲ್ಲ ನಮಗೆ. ಅದು ಇವತ್ತು ಈ ತರದೊಂದು ಗುಂಪಲ್ಲಿ ಇದಾಗಿದೆ. ನೀವು ಹೇಳಿದ್ರೆ ನಮ್ಮ ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡಿದ್ವಿ. ಇದು ಸಣ್ಣ ಪ್ರಮಾಣ ಸರ್, ಯಾವುದೇ ಒಂದು ಕಿಡಿ ಹೊತ್ತಬೇಕಾದಾಗ ಅದು ಸಣ್ಣದೇ ಇರುತ್ತೆ, ಆಮೇಲೆ ಅದು ದೊಡ್ಡ ಮಟ್ಟಕ್ಕಾಗುತ್ತೆ. ದುರಂತಗಳು ಏನಾಗಿದೆ ಅಂತಂದ್ರೆ, ರೈತ ಈ ತರದ ಸಂದರ್ಭ ಬಂದಾಗ ಏನು ಧ್ವನಿ ಎತ್ತಬೇಕಾಗಿತ್ತಲ್ಲ ಆ ತರದ ರೈತ ಚಳುವಳಿಗಳು ದಿಕ್ಕು ತಪ್ಪಿದ ಒಂದು ವ್ಯವಸ್ಥೆ ಆಗಿದೆ ಈಗ. ಹಾಗಾಗಿ ಏನಾಗಿದೆ ಅಂದ್ರೆ ಅಸಂಘಟಿತ ರೈತ, ಮೇಲ್ನೋಟಕ್ಕೆ ರೈತ ಸಂಘಟನೆಗಳು ಸಂಘಟಿತ ಅನ್ನುವಂಥದ್ದಾದ್ರೂ ಕೂಡ ಮೂಲ ಯಾರು ಧ್ವನಿ ಎತ್ತಬೇಕಲ್ಲ ಆ ರೈತ ಅಸಂಘಟಿತ ವ್ಯವಸ್ಥೆಯಲ್ಲಿ ಸಿಗಾಕೊಂಡಿದ್ದಾನೆ. ಅವನು ಗೊಂದಲದಲ್ಲೂ ಇದ್ದಾನೆ. ಏನು ಕುಲಾಂತರಿ ಬಗ್ಗೆನೂ ಅವನಿಗೆ ಅರಿವಿಲ್ಲ, ಮೂಲ ಬೀಜಗಳನ್ನು ಕಳ್ಕೊಂಡಿದ್ದಾನೆ. ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡು ಮಳೆ ಆದಾಗ ಒಂದು ಹೋಗಿ ಬೀಜ ತರುವಂತದ್ದು ಮಾತ್ರ ನಮ್ಮ ಕಲ್ಚರ್ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೀವಲ್ಲ ನಾವು. ನೀವ್ ಹೇಳಿದ್ರಿ ಅಂದ್ರೆ ಇದು ಹೆಂಗ ಅದು ಒಂದು ಸರ್ಕಲ್ ಕ್ರಿಯೇಟ್ ಆಗಿದೆ ಅನ್ನೋದು ಹೇಳಿದ್ರಲ್ಲ ನೀವು, ಬಹಳ ಅದ್ಭುತವಾಗಿ ಹೇಳಿದ್ರಿ. ಈ ವಿಚಾರದಲ್ಲಿ ನಾನು ಕಳೆದ 10 ವರ್ಷಗಳಿಂದ ನಾನು ತಲೆ ಕಟ್ಸ್ಕೊಂಡಿದ್ದೀನಿ ಸರ್. ಈಗ ಅದಕ್ಕೆ ನಾವೇನಂತಂದ್ರೆ ಕಳೆದ 15 ವರ್ಷಗಳಿಂದ ನಾನು ಇವತ್ತವರೆಗೂ ನನ್ನ ಭೂಮಿಗೆ ರಸಗೊಬ್ಬರ ಹಾಕ್ತಾ ಇಲ್ಲ, ಮತ್ತು ಒಂದ್ ವೇಳೆ ಕಳೆ ಬಂದ್ರು ಕೂಡ ನಾನು ಕಳೆನೂ ಕೂಡ ತೆಗೆಯೋದಿಲ್ಲ ಸರ್, ಕಳೆನೂ ಕೂಡ ತೆಗಿತಾ ಇಲ್ಲ. ಯಾಕಂದ್ರೆ ನಾನು ನಂದೇ ಆದ ವ್ಯವಸ್ಥೆಯಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ ಲೇಬರ್ ಗಿವರ್ ಸಮಸ್ಯೆ ಇದೆಲ್ಲ, ಇದ್ರ ಮಧ್ಯನೂ ಕೂಡ ಈ ತರದ ನಮ್ಮಿಂದ ಏನ್ ಸಾಧ್ಯ ಆಗುತ್ತೆ ಬಹುತೇಕ ರೈತರಿಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಬಟ್ ಸಮಸ್ಯೆ ಏನಾಗಿದೆ ಅಂತಂದ್ರೆ ಅವರಲ್ಲಿ ಬೀಜಗಳೇ ಇಲ್ಲ. ನೀವು ಇದನ್ನ ಹೇಳಿದ್ರಲ್ಲ ನೀವು, ನನ್ನ ವ್ಯಾಪ್ತಿಯಿಂದ ಸಣ್ಣದಿದೆ ಅನ್ನೋದಕ್ಕಿಂತ ದಯವಿಟ್ಟು ನಿಮ್ ತರದವ್ರು, ಯಾಕಂದ್ರೆ ತಿಳುವಳಿಕೆ ಇರುವಂತದ್ದು ಎಲ್ಲವೂ ನಮಗ್ ಗೊತ್ತಿಲ್ಲ. ಈ ತರದ ವಿಚಾರದಲ್ಲಿ ಅತಿ ಹೆಚ್ಚು ಜ್ಞಾನ ಇರುವಂತರದ್ದು ಅಪಾಯಗಳ ಬಗ್ಗೆ ಇಡೀ ಜಗತ್ತಿನಾದ್ಯಂತ ಏನ್ ನಡೀತಿದ್ರು ಅಂತ ನಿಮ್ ತರದ ಒಂದಷ್ಟು ಅಧ್ಯಯನ ಮಾಡಿದವ್ರು ಇರ್ತಾರಲ್ಲ, ನೀವು ಖಂಡಿತವಾಗಿ ಇನಿಷಿಯೇಟ್ ತಗೋಬೇಕಾದಲ್ಲ. ನೀವು ನನ್ ವ್ಯಾಪ್ತಿ ಸಣ್ಣದು ಅಂತ ದಯವಿಟ್ಟು ಹೇಳ್ಬೇಡಿ, ಕಿಡಿ ಹೊತ್ತಿಸಿ ಜೊತೆಗೆ ಹತ್ಲಿ. ಅದು ನಾವು ನಿಮ್ ಜೊತೆ ಕೈ ಜೋಡಿಸ್ತೇವೆ. ಏನ್ ಸಾಧ್ಯ ಆಗುತ್ತೆ, ಎಲ್ಲಿ ಇದು ಹೋಗಿ ಮುಟ್ತದೆ ಅನ್ನೋದಕ್ಕೆ ಕಾಲಮಿತಿ ಒಳಗಡೆ ಇದು ಹಚ್ಚೋ ಕೆಲಸ ದಯವಿಟ್ಟು ಮಾಡಿ ಸರ್, ಪ್ಲೀಸ್. ಖಂಡಿತ ಸರ್, ಖಂಡಿತ ನಮ್ಮ ಪ್ರಯತ್ನ ಖಂಡಿತವಿರ್ತವೆ. ಬಹಳಷ್ಟು ನಾನು 2 ವಿಷಯ ಪ್ರಸ್ತಾಪ ಮಾಡಿದೆ, ತಾವು ಅದನ್ನು ಗಮನಿಸಿದ್ರಂತೆ. ಜೈದರ್ ಹತ್ತಿ ಮತ್ತು ಲಕ್ಷ್ಮೀದು, ಮತ್ತು 2011ರಲ್ಲಿ ಗೋವಿಂದ ಜೋಳದ ಒಂದು ಕುಲಾಂತರ ಬಿಜಾಪುರ ಜಿಲ್ಲೆಯಲ್ಲಿ ಬಿತ್ತಿದ್ ನನ್ ನೆನಪಿದೆ. ತಮ್ಮ ಗಮನಕ್ಕಿದೆ? ಸ್ವಲ್ಪ ಒಂಚೂರು ಏನಿದ್ರೆ ಸ್ವಲ್ಪ ಒಂಚೂರು ಮಾತಾಡೋಣ ಸರ್. ನಿಮ್ಮ ನಂಬರ್ನ ಡ್ರಾಪ್ ಮಾಡಿರ್ತೀವಿ, ವಿ ಕ್ಯಾನ್ ಡಿಸ್ಕಸ್. ಎಸ್ ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಹಾ ಸರ್, ನೆಕ್ಸ್ಟ್ ಏನಂದ್ರಿ? ಹಲೋ ಸರ್, ಹೇಳಿ ಸರ್, ಹೇಳಿ ಕಂಟಿನ್ಯೂ ಮಾಡಿ, ಕೇಳಿಸ್ತಾ ಇದ್ದೀರಾ ಸರ್? ಸರ್, ನೀವು ಇವತ್ತು ಹೇಳಿರೋ ವಿಚಾರ ತುಂಬಾ ಇಷ್ಟ ಆಯ್ತು ಸರ್. ಈಗ ಮುಂಚೆ ಅವ್ರು ಮಾತಾಡಿದ್ರಲ್ಲ ಸರ್, ಜೈದಾರ ತಳಿ ಸರ್. ಹೇಳಿ ಸರ್, ಕೇಳಿಸ್ತಾ ಇದೆ, ಮುಂದೆ ಮಾತಾಡಿ. ಮತ್ತೆ ನಾವು ಅದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೋದು ಸರ್ ಆ ಜೈದಾರ್ ತಳಿನ? ಯಾಕಂದ್ರೆ ಎಸ್ಟಾಬ್ಲಿಷ್ ಮಾಡೋ ಡಿಸ್ಕಷನ್ಸ್ಗಳು, ನ್ಯಾಚುರಲ್ ಫಾರ್ಮಿಂಗ್ ಡಿಸ್ಕಷನ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಡಿಸ್ಕಷನ್ಸ್ ಗಳನ್ನ ಖಂಡಿತವಾಗ್ಲೂ ಮಾಡೋಣ. ನನ್ನ ಪ್ರಶ್ನೆ ಏನಿರೋದು ಇವಾಗ ಅಂದ್ರೆ, ಹೌ ಟು ಸ್ಟಾಪ್ ದಿಸ್ ಪಾಲಿಸಿ ಅನ್ನೋದು ಮಾತ್ರ ಮೂಲಭೂತವಾಗಿ ನಮ್ಮ ಮುಂದೆ ಕಾಡ್ಬೇಕೇ ಹೊರತು, ಈ 4 ತಿಂಗಳು ಎಸ್ಟಾಬ್ಲಿಷ್ ಮಾಡೋದ್ರ ಬಗ್ಗೆ ಖಂಡಿತವಾಗ್ಲೂ ಮಾಡ್ಲೇಬೇಕಾಗತ್ತೆ. ಇದು ಒಂದನ್ನು ಕಿತ್ತಾಕಿದಾಗ ಆ ಜಾಗದಲ್ಲಿ ಏನು ಎಸ್ಟಾಬ್ಲಿಷ್ ಮಾಡೋದು ನಮ್ ಧರ್ಮ ಆಗುತ್ತೆ. ಅದು ಮಾಡೋಣ, ಅದಕ್ಕೆ ತುಂಬಾ ಟೈಮ್ ತೊಗೊಳ್ಳೋಣ. ಇಟ್ ಟೇಕ್ಸ್ ಟೈಮ್. Now the serious discussion is about how to stop this policy. Sir. Yes sir, ನೀವು ಹಲೋ. ಎಸ್ ಮೇಡಮ್. ವಿನುತಾ ಫ್ರಮ್ ದಾವಣಗೆರೆ. ಸರ್, ಇದು ಈಗ GMO ಸೀಡ್ಸ್ ನಾವು ಈ ಸಲ ಪ್ರೊಡಕ್ಷನ್ ಹಾಕಿದ್ವಿ ಅಂದ್ರೆ ಅವೇ ಸೀಡ್ಸ್ ನಾವ್ ಇಟ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಇಯರ್ ಪ್ರೊಡಕ್ಷನ್ ಹಿಂಗ್ ಹಾಕ್ಬೋದಾ? ನಾವು ಸೀಡ್ಸ್ ಒಂದೇ ಬೆಳೆ ಬರುತ್ತೆ? ಅವಾಗಲೇ ಒಂದು ಪ್ರಶ್ನೆ ಕೊಟ್ಟಿದ್ದೀನಿ. ಇದು ಹೈಬ್ರಿಡ್, ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಟ್ರಾನ್ಸ್ಜೆನಿಕ್ ಹೈಬ್ರಿಡ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಯಾವುದೇ ಹೈಬ್ರಿಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಟ್ರಾನ್ಸ್ಜೆನಿಕ್ ಹೈಬ್ರಿಡ್ ಅಂತೂ ಬರೋಕ್ ಆಗೋದೇ ಇಲ್ಲ ಅಷ್ಟೇ. ಅಲ್ಲ, ನೀವು ಮೊನೋಪೊಲಿ ಅಂದಾಗ್ಲೇ ಸರ್ ಅದ್ರದ್ದು ಅಪಾಯ ಎಷ್ಟು ದೊಡ್ಡ ಮಟ್ಟಕ್ಕಿದೆ, ಭವಿಷ್ಯ ಎಷ್ಟು ಅಪಾಯ ಇದೆ ಅನ್ನೋದು ಅರ್ಥ ಆಗ್ಬಿಡ್ತದೆ ಅದು ಮೊನೋಪೊಲಿ ಅಂದ. ನೆಕ್ಸ್ಟ್ ಸರ್, ಮನೋಹರ್ ಅಂತ ನನ್ನ ಪ್ರಶ್ನೆ ಇದ್ದಿದ್ದು, ಈ ಅಗ್ರಿಕಲ್ಚರ್ ಸ್ಟೇಟ್ ಸಬ್ಜೆಕ್ಟ್ ಅಂತ ತಾವು ಹೇಳಿದ್ರಿ. ಈ ಸ್ಟೇಟ್ ಸಬ್ಜೆಕ್ಟ್ ಆದ್ರೆ ಇದನ್ನ ನ್ಯಾಷನಲ್ ವೈಡ್ ಯಾವ ರೀತಿ ತಗೊಂಡು ಹೋಗ್ಬೋದು? ಅದೇ ಸರ್, ಒಂದು ಟಿಪಿಕಲ್ ಎಕ್ಸಾಂಪಲ್ ಕೊಟ್ಟೆ. ಲಾಸ್ಟ್ 2 years 3 years ಇಂದ ನೀವು ಅಬ್ಸರ್ವ್ ಮಾಡಿದಾಗ ಫಾರ್ಮ್ ಲಾಸ್ಗಳು ಕೂಡ ಮಾಡೋಕ್ ಬರೋದಿಲ್ಲ ಅವರು, ಸೆಂಟ್ರಲ್ ಅವರು, ಹಾಗೂ ಮಾಡಕ್ ಹೊರಟಿದ್ರು. ಆವಾಗ ಒಂದು ಮ್ಯಾಸಿವ್ ಪ್ರೊಟೆಸ್ಟ್ಗಳನ್ನ ಮಾಡಿದ್ರು. ಈಗ ನಮ್ಮ ಕೈಲಾಗಿದೆ ಏನು ಮಾಡ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ಚಾಮರಾಜನಗರದಲ್ಲಿ ಹೊನ್ನು ಪ್ರಕಾಶ್ ಅವರು ಮುಂದತ್ವ ತಗೊಂಡಿದ್ದಾರೆ. ಅವ್ರ ನೇತೃತ್ವದಲ್ಲಿ ಎಲ್ಲ ರೈತ ಸಂಘಟನೆಗಳು ಸೇರ್ಕೊಂಡು DC ಆಫೀಸ್ಗಳ ಮುಂದೆ
ಧರಣಿಗಳು ಮಾಡ್ತಾರೆ, ಪ್ರೊಟೆಸ್ಟ್ಗಳು ಮಾಡ್ತಾರೆ, ಅಲ್ಲಿರುವಂಥ ಉಸ್ತುವಾರಿ ಸಚಿವನ ಗಮನ ಹರಿಸ್ತಾರೆ, ಅವ್ರನ್ನ ಕರೆಸ್ತಾರೆ, ಅವ್ರನ್ನೂ ಎಜುಕೇಟ್ ಮಾಡ್ತಾರೆ, ಅವ್ರ ಕಾಪಿನ ನೇರವಾಗಿ ಚೀಫ್ ಮಿನಿಸ್ಟರ್ ಕಳಿಸ್ತಾರೆ. ಈ ಥರ ಎಲ್ಲ ಡಿಸ್ಟ್ರಿಕ್ಟ್ಗಳಿಂದನೂ CMಗೆ ಪ್ರೆಷರ್ ತಂದಾಗ ಮತ್ತೆ ನೀವು ಡೈರೆಕ್ಟಾಗೂ ಬರಿಬೋದು, ನಮ್ಮ ಕೇಂದ್ರ ಸರ್ಕಾರಗಳಿಗೂ ಎಲ್ಲ ಆಪ್ಷನ್ ಇದೆ, ಇವತ್ತು ಬರಿಬೋದು. CM ಕಡೆಯಿಂದ ಒಂದು ಪತ್ರಗಳನ್ನ ಹೇಗಾರ ಮಾಡಿ ರವಾನೆ ಆಗಬೇಕು. ಪ್ರತಿ CM, ಬರೀ ಕರ್ನಾಟಕ ಒಂದೇ ಅಲ್ಲ, CM ತಮಿಳ್ನಾಡು, ಕೇರಳ ಎಲ್ಲ ಕಡೆಯಿಂದ ರೆಪ್ ಮಾಡೋಣ. ಈಗ ನಾವು ಕರ್ನಾಟಕದಲ್ಲಿ ಏನು ಮಾಡ್ಬೋದು ಅನ್ನೋದು ನಾವು ಯೋಚನೆ ಮಾಡಿದ್ರೆ ಐ ಥಿಂಕ್ ನಮ್ಮ ಥರನೇ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಚಿಕ್ಕದ್ರಿಂದನೇ ಮೂವ್ಮೆಂಟ್ಗಳು ಬಿಲ್ಡ್ ಮಾಡ್ಕೊಂಡು ಹೋಗುತ್ತೆ. ಇಟ್ ಟೇಕ್ಸ್ ಟೈಮ್, 1.5 months 2 months ಅಲ್ಲಿ ಇಡೀ ಇಂಡಿಯಾ ಇದನ್ನ ಹತ್ಕೊಡುತ್ತೆ, ಅದು ಗ್ಯಾರಂಟಿ, ದೇರ್ ಇಸ್ ನೋ ಡೌಟ್. ಬಟ್ ಹತ್ಸೋರು ಯಾರು ಅಂತ ಕರ್ನಾಟಕದಲ್ಲಿ ಶುರು ಮಾಡೋಣ ನಾವೆಲ್ಲರೂ. ಮುಂದೆ ಏನಾಗುತ್ತೆ ಆ ತರದೊಂದು ಮಾದರಿ ಇದೇನಾದ್ರೂ ಒಂದು ಮನವಿ, ಯಾಕಂದ್ರೆ ಎಲ್ಲ ಈ ವಿಚಾರದಲ್ಲಿ ಎಲ್ಲರಿಗೂ ಮಾಡೋಣ ಸರ್, ಮಾಡೋಣ. ನೀವು ಸತ್ಯಾಗ್ರಹದಲ್ಲಿ ಒಂದು ಇದು ಮಾಡಲ್ ಕೊಟ್ರೆ ಅದನ್ನ ಆಯಾ ಜಿಲ್ಲೆಗಳಲ್ಲಿ ಶೇರ್ ಮಾಡ್ಕೊಂಡು ಅದು ಒಂದನ್ನೇ ಸಬ್ಜೆಕ್ಟ್ ಅದನ್ನ ಇಟ್ಕೊಂಡು ಮಾಡಕ್ ಅನುಕೂಲ. ನೀವು 4 ದಿನದ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಿ, ಎಲ್ಲಾ ಡಿಸ್ಕಷನ್ಸ್, ಕಾಪೀಸ್ಗಳು ಎಲ್ಲ ಡಿಸ್ಕಷನ್ ಆಗತ್ತೆ. ವಿ ಕಾಂಟ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಇನ್ Zoom ಕಾಲ್. ಸರ್, ಈಗ ಸದ್ಯಕ್ಕೆ ಸ್ಟೇಟ್ ಗವರ್ಮೆಂಟ್ ಸ್ಟ್ಯಾಂಡ್ ಏನಾದರೂ ಆಲ್ರೆಡಿ ವಿ ಹ್ಯಾವ್ ಸಮ್ ಇನ್ಫಾರ್ಮೇಶನ್ ಸರ್? ಸದ್ಯಕ್ಕೆ ಏನು ಇನ್ಫಾರ್ಮೇಶನ್ ಇಲ್ಲ ಸರ್, ಯಾರು ಏನು ಮಾತಾಡ್ತಾ ಇಲ್ಲ. ಜನ ಮಾತಾಡ್ಲಿಕ್ಕೆ ಬಿಟ್ಟಿದ್ದಾರೆ, ಫಸ್ಟ್ ಜನ ಮಾತಾಡ್ತಾರೆ, ಅದನ್ನ ಅಬ್ಸರ್ವ್ ಮಾಡಿ ಅವರು ರೆಸ್ಪಾಂಡ್ ಮಾಡ್ತಾ ಹೋಗ್ತಾರೆ ಸರ್. ರೈಟ್ ನಾವು ಏನು ಇಲ್ಲ, ಸ್ಟೇಟಸ್ ಕೋ ಮೇಂಟೈನ್ ಮಾಡಿದ್ದಾರೆ, ಸೈಲೆನ್ಸ್. ಅದಕ್ಕೆ ಈ ಸತ್ಯಾಗ್ರಹಕ್ಕೆ ನಾವು ಮಠಗಳನ್ನೂ ಇನ್ವೈಟ್ ಮಾಡಿದ್ದೀವಿ. ನಮ್ಮ JSS ಮಠ ನಮ್ಮ ದೇಶದಲ್ಲಿ ಇಲ್ಲ, ಅವ್ರ ಫೋನಲ್ಲಿ ಕರೆಯಲ್ಲಿ ಸಿಕ್ಕಿದ್ದಾರೆ. 18ನೇ ತಾರೀಕು 20ನೇ ತಾರೀಕು ಬರ್ತಾರೆ ವಾಪಸ್ ಮೈಸೂರಿಗೆ, ಅವ್ರ ಜೊತೆ ನೆಗೋಷಿಯೇಟ್ ಮಾಡ್ಲಿಕ್ಕೆ ಅಲ್ಲೇ ಡಿಸ್ಕಷನ್ ಶುರುವಾಗಿದೆ. ನಮ್ಮ ತುಮಕೂರು ಮಠನೇ ನೇರವಾಗಿ ಇನ್ವಾಲ್ವ್ ಆಗಿದೆ. ಮೊನ್ನೆ ಎಲ್ಲ ಡಿಸ್ಕಷನ್ ಮಾಡಿದ್ದೀವಿ, ಅವ್ರು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಇದ್ರ ಪರವಾಗಿ, ಅವರೇ ಬಂದು ಇನಾಗ್ರೇಟ್ ಮಾಡಿ ಕೊಡ್ತಾರೆ. ಸೆಂಟ್ರಲಿಂದ ಕೂಡ ವಂದನಾ ಶಿವ್ ಅವರು ಮೇಲ್ ಮಾಡಿದ್ದಾರೆ, ಖಂಡಿತ ನಾನು ಬರೋ ಪ್ರಯತ್ನ ಮಾಡ್ತೀನಿ ಅಂತ. ಅರುಣಾ ರಾಡ್ರಿಕ್ಟ್ ಅವರು ಕೂಡ ಮೇಲ್ ಮಾಡಿದ್ದಾರೆ, ಫ್ರೀ ಮಾಡ್ಕೊಂಡು ನಾನು ಜಾಯ್ನ್ ಆಗ್ತೀನಿ ಅಂತ. ಜಸ್ಟಿಸ್ ವೆಂಕಟಾಚಲ ಅವರಿಗೆ ತುಂಬ ಏಜ್ ಆಗಿರೋದ್ರ ಕಾರಣದಿಂದ ಅವ್ರು ವಿಡಿಯೋ ಮುಖಾಂತರ ಎಲ್ಲರಿಗೂ ಕೊಟ್ಟು ಸಪೋರ್ಟ್ ಮಾಡ್ತಾರೆ. ಭಾಳ ಜನ MP ಗಳು, ಅನಿಲ್ ಹೆಗಡೆಯವರು ಒಪ್ಪಿದ್ದಾರೆ ಬರಲಿಕ್ಕೆ, ಮಹಿಮಾ ಪಟೇಲ್ ಬರ್ತಾ ಇದ್ದಾರೆ. ಈ ಥರ ಪೊಲಿಟಿಷಿಯನ್ಸ್ಗಳ ಜೊತೆಗೆ ಆಕ್ಟಿವಿಸ್ಟ್ಗಳು ಸೇರ್ಕೊತಾರೆ. ಮುಖ್ಯವಾಗಿ ಪ್ರತಿದಿನ ಒಂದು 700ರಿಂದ 1000 ಜನ ಫಾರ್ಮರ್ಸ್ಗಳು ಪ್ರತಿನಿತ್ಯ ಭಾಗವಹಿಸ್ತಾರೆ, ಆ ಚಳುವಳಿಯಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಹೋಗಿ ಅವರ ಡಿಸ್ಟ್ರಿಕ್ಟ್ಗಳಲ್ಲಿ ಏನು ಮಾಡಬೇಕು ಅಂತಲೂ ಕೂಡ ಡಿಸ್ಕಷನ್ ತಗೋತಾರೆ. ಐ ಥಿಂಕ್ ದಿಸ್ ಇಸ್ ಅ ವೇ ಹೌ ಟು ಗೋ ಹೆಡ್ ಪ್ರೊಸೀಡ್. ಆಗುತ್ತೆ, ಒಂದು ಸತಿ ಓಪನ್ ಆಗ್ಬೇಕಷ್ಟೇ, ಈ ಸ್ಪಾರ್ಕಲ್ ಓಪನ್ ಆಗಬೇಕು. ಎಲ್ಲರಿಗೂ ಇದು ಸರಿ ಇಲ್ಲ ಅಂತ ಅನ್ಸಿದ್ರೆ ಐ ಥಿಂಕ್ ಇಟ್ಸ್ ಡನ್, ತುಂಬಾ ಈಸಿಯಾಗಿ ಕ್ಲೋಸ್ ಮಾಡ್ಬೋದು ಇದನ್ನು. ಕರೆಕ್ಟ್, ಥ್ಯಾಂಕ್ ಯು ಸರ್. ಸರ್, ಇವಾಗ ನೀವು ಇದು ಹೇಳಿದ್ರಲ್ಲ, ಇನ್ನು ಇವಾಗ ದ ಮೇಜರ್ ಡಿಸ್ಕಷನ್ ಇಸ್ ಹೌ ಟು ಸ್ಟಾಪ್ ಇನ್ ನೆಕ್ಸ್ಟ್ 4 months, ಇನ್ ಟರ್ಮ್ಸ್ ಆಫ್ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿರೋ ಇದಾಗ್ಲಿ ನಾರ್ಮಲಿ ಇವಾಗ ಲಾ ಹೇಗ್ ನೋಡುತ್ತೆ ಅಂದ್ರೆ, ವಾಟ್ ಇಸ್ ದಿ ಎಕ್ಸಿಕ್ಯೂಟಿವ್ ಆಕ್ಷನ್ಸ್, ಎಕ್ಸಿಕ್ಯೂಟಿವ್ ಪಾಲಿಸೀಸ್ ಯಾವ ತರ ಡ್ರಾಫ್ಟ್ ಮಾಡಿದ್ದಾರೆ ಅನ್ನೋ ಇದರಿಂದ ಇವಾಗ ನಾರ್ಮಲಿ ಇವಾಗ ಇದು ಒಂದು ಸ್ಪಾರ್ಕ್ ತರ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ, ಇದು ನೆಕ್ಸ್ಟ್ ಇದು 4 months ಒಳಗಡೆ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಬಿಕಾಸ್ ಕೋರ್ಟ್ ಸುವಮೋಟೋ ತಗೊಂಡು ಒಂದು ಪಾಲಿಸಿ ಮಾಡಕ್ಕೆ ಚಾನ್ಸ್ ಇಲ್ಲ, ತುಂಬಾ ಕಡಿಮೆ ಇದೆ ಅದು ಅಗ್ರಿಕಲ್ಚರ್ ಅನ್ನೋ ಸ್ಟೇಟ್ ಲಿಸ್ಟ್ ಅಲ್ಲಿ. ಸೊ ಅಪಾರ್ಟ್ ಫ್ರಮ್ ದಟ್, ಇವಾಗ ಗವರ್ಮೆಂಟ್ ಎಕ್ಸಿಕ್ಯೂಟಿವ್ ಪಾಲಿಸಿ ಮೇಲೆನೆ ಅವರು either it is constitutional or not constitutional, that's where the Supreme Court or High Court can come into a picture. ಬಟ್ ಇವಾಗ ಎಕ್ಸಿಕ್ಯೂಟಿವ್ ಒಂದು ಡ್ರಾಫ್ಟ್ ಮಾಡಿದಾಗ ಇದರಿಂದ ನೀವು ಕೋರ್ಟ್ ಅಲ್ಲಿ ನೀವು ವಾಯ್ಸ್ ಕೇಳಿಸ್ತಾ ಇಲ್ಲ, ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಹಲೋ, ಈಗ ಮ್ಯೂಟ್ ಆಗಿತ್ತು, ಹೇಳಿ ಸರ್. ಕೋರ್ಟಲ್ಲಿ ಇಲ್ಲ, ಇವಾಗ ಕೋರ್ಟ್ ಅಲ್ಲಿ ಇವಾಗ ಏನಾಗುತ್ತೆ, ಇವಾಗ ಎನಿ ಎಕ್ಸಿಕ್ಯೂಟಿವ್ ಪಾಲಿಸೀಸ್ ಬರ್ತಾ ಇದೆ ಕೋರ್ಟ್ ಅಲ್ಲಿ. ಸೊ ಕೋರ್ಟ್ ಕ್ಯಾನ್ ನಾಟ್ ಟೇಕ್ ಅ ಸುವಮೋಟೋ ಇನ್ ದೀಸ್ ಸ್ಟೇಟ್ ಲಿಸ್ಟ್, ರೈಟ್? ಇವಾಗ ಗವರ್ಮೆಂಟ್ ಪಾಲಿಸಿ ಮೇಲೆ ವೆದರ್ ಇಟ್ ದಿಸ್ ಪಾಲಿಸಿ ಇಸ್ ಕಾನ್ಸ್ಟಿಟ್ಯೂಷನಲ್ ಆರ್ ನಾನ್ ಕಾನ್ಸ್ಟಿಟ್ಯೂಷನಲ್ ಅನ್ನೋ ಡೆಸಿಷನ್ ನ ಸುಪ್ರೀಂ ಕೋರ್ಟ್ ತಗೊಳತ್ತೆ ಬಿಟ್ಟು, ಇವಾಗ ನಾವು ಯಾವ ತರ ಅಪ್ರೋಚ್ ಮಾಡೋದು? ಇವಾಗ either you have to approach through ಎಕ್ಸಿಕ್ಯೂಟಿವ್ ರೂಟ್ ಆರ್ ಲೆಜಿಸ್ಲೇಟಿವ್ ರೂಟ್ ಅಲ್ಲೇ ಹೆಂಗೆ ತಗೊಂಡು ಹೋಗಕ್ಕೆ ಸಾಧ್ಯ ಅಂತ ಜಸ್ಟ್ ಡಿಸ್ಕಷನ್ ಆನ್ ಜಿಸ್ಟ್ ಪರ್ಟಿಕ್ಯುಲರ್. ಅದು ನೆಕ್ಸ್ಟ್ ಅಪೀಲ್ ಹೋಗೋದು, ಡ್ರಾಫ್ಟ್ ಕಾಪಿ ಮೇಲೆ ಅಪೀಲ್ ಹೋಗೋದು, ಅದು ಸರಿಗಿಲ್ಲ ಅಂತ ಹೇಳೋದು, ಅದು ನೆಕ್ಸ್ಟ್ ಪಾರ್ಟ್. ಐ ಥಿಂಕ್ ದಟ್ಸ್ ನಾಟ್ ದ ಫಸ್ಟ್ ಪಾರ್ಟ್. ಫಸ್ಟ್ ಪಾರ್ಟ್ ಇಸ್ ದಟ್ ವಿ ನೀಡ್ ಟು ಮೇಕ್ ಶೂರ್ ದ ಪಾಲಿಸಿ ವಿಲ್ ನಾಟ್ ಬಿ ಡನ್. ಅವರು ಪಬ್ಲಿಕ್ ಕನ್ಸಲ್ಟೆನ್ಸಿ ಕೇಳಿದ್ದಾರೆ, ಯಾರು? ಗವರ್ಮೆಂಟ್ ಅವರು, ಸುಪ್ರೀಂ ಕೋರ್ಟ್ ಅವರು ಪಬ್ಲಿಕ್ ಕನ್ಸಲ್ಟೆನ್ಸಿ ನೋಡ್ಕೊಂಡು ಮಾಡಿ ಅಂದಿದ್ದಾರೆ. ಪಬ್ಲಿಕ್ ಕನ್ಸಲ್ಟೆನ್ಸಿನೇ ಬೇಡ ಅಂದ್ರೆ ಎಲ್ಲಾ ಕಡೆ ಒಂದೇ ಧ್ವನಿ ಎತ್ಕೊಂಡ್ರೆ ಇಡೀ ಇಂಡಿಯಾ ಪೂರ್ತಿ ಅವ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಯಾರಿಗೆ ಮಾಡ್ತಾರೆ ಅವರು? ಇದು ಡೆಮೋಕ್ರೆಟಿಕ್ ಕಂಟ್ರಿ, ಇದು ಆಟೋಕ್ರಾಟಿಕ್ ಅಲ್ಲ, ಇದು ಚೈನಾ ಅಲ್ಲ, ಇದು ಆಟೋಕ್ರಾಟಿಕ್ ಆಗಿ ಏನೋ ಮಾಡ್ಲಿಕ್ಕೆ. ಸೊ ನಮಗೆ ತುಂಬಾ ರೈಟ್ಸ್ ಇರುತ್ತೆ. ಸುಪ್ರೀಂ ಕೋರ್ಟ್ ಕಣ್ಮುಚ್ಕೊಂಡಂತೂ ಇರೋದಿಲ್ಲ, ಅದು ನೋಡ್ತಾ ಇರುತ್ತೆ ಏನ್ ಮಾಡ್ತಾ ಇದಾರೆ ಜನ ಅಂತ.
ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಬೇರೆ ಇದೆ, ಅದು ಸೆಕ್ರೆಟರಿ ಲೆವೆಲಲ್ಲಿ. ಸೊ ಅದು ನೋಡ್ತಾ ಇರುತ್ತೆ. ನಾವು ಭಾಳ ಪವರ್ಫುಲ್ ಆಗಿದೆ ನಾವು ಬಾಯ್ಕಾಟ್ ಮಾಡಿದ್ರೆ ಅವ್ರು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಪ್ಷನೇ ಇಲ್ವಲ್ಲ. ಯಾರಿಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅವರು, ಅದ್ರ ಮೇಲೆ ನಾವು ಚಾಲೆಂಜ್ ಮಾಡ್ಬೋದು. ಇನ್ನೂ ಅವ್ರು ನೆಕ್ಸ್ಟ್ ಪಾನ್ ಪುಷ್ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಬಾಡಿಗಳು ಡೆಫಿನೆಟ್ಲಿ ಅದು ಆಮೇಲೆ ಚಾಲೆಂಜ್ ಮಾಡ್ಬೋದು. ಕರೆಕ್ಟ್. ಓಕೆ ಸರ್ ನಮಸ್ತೆ, ಲಕ್ಷ್ಮೀಕಾಂತ್ ಅಂತ ವಿಜಯನಗರ ಜಿಲ್ಲೆಯಿಂದ ಮಾತಾಡೋದು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ವಿಜ್ಞಾನಿಗಳು ಸೈಂಟಿಸ್ಟ್ ಆತರ ಜೋರಾಗಿ ಮಾತಾಡಿ ಸರ್, ನಿಮ್ಮ ವಾಯ್ಸ್ ತುಂಬಾ ಕಮ್ಮಿ ಕೇಳ್ತಾ ಇದೆ. ಸರ್ ಇವಾಗ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಯೂನಿವರ್ಸಿಟಿಲಿ ನಮ್ಮ ವಿಜ್ಞಾನಿಗಳು ಇರ್ತಾರಲ್ಲ, ಅವ್ರ ಪಾತ್ರ ಇದ್ರಲ್ಲಿ ಏನು ಅಂತ ಗೊತ್ತಾಗಿಲ್ಲ. ಅವ್ರ ಪಾತ್ರ ಏನಿಲ್ಲ ಸರ್, ಅವರು ಸೆಂಟ್ರಲ್ ಗೌರ್ಮೆಂಟ್ನ ಒಬ್ರು ಅಂಗ, ಅದು ಸಣ್ಣ ಅಂಗ. ಅದು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಇಲ್ಲಾರು ಮನೆ ಕಳಿಸ್ತಾರೆ ಅವರು. ನೀವು ಹಿಂದಿಲಿ ಮಾತಾಡಿ ಅಂದ್ರೆ ಅವ್ರು ಹಿಂದಿಲಿ ಮಾತಾಡಬೇಕು. ನೀವು ನೋಡ್ಬೇಕು, ಅವರು ಇಂಡಿಪೆಂಡೆನ್ಸ್ ಡೇ ದಿನ ಅವರೆಲ್ಲ ಪ್ಯಾರೇಡ್ಗಳು ಹಿಂದಿಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು. ಇಲ್ಲಾರ ಸಂಬಳಕ್ಕೆ ಯೋಚನೆ ಮಾಡ್ತಿರೋ ಜನ, 2 ಲಕ್ಷ ಸಂಬಳ ಬರ್ತದೆ ಸೀನಿಯರ್ ಸೈಂಟಿಸ್ಟ್ಗೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ದಂಗೆ ಕೇಳುತ್ತೆ ಅಷ್ಟೇ. ಅವ್ರು ಏನು ಹೇಳಿದ್ರು ಮಾಡಬೇಕು. ನಿಮಗೆ ಎಲ್ಲದನ್ನು ನಾನು ಕೊಡ್ತಾ ಹೋಗ್ತೀನಿ, ಬೇಕಾ ಗ್ರೂಪ್ ಮಾಡಿ. ಸೆಂಟ್ರಲ್ ಗೌರ್ಮೆಂಟಿಂದ ಏನಂತ ಬಂದಿದೆ ಗೊತ್ತಾ ಆರ್ಡರ್ ಅವ್ರಿಗೆ? ಬೇರ್ ಕಂಪನಿ, ಅಮೆಝಾನ್ ಕಂಪನಿಯದು ಕರೆಕ್ಟಾಗಿದೆ, ಅವ್ರ ರಿಸರ್ಚ್ ಪೇಪರ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಜನಗಳಿಗೆ ತಿಳುವಳಿಕೆ ಹೇಳಬೇಕು ಅಂತ ಬಂದಿರುತ್ತೆ ಅವ್ರಿಗೆ. ನಮ್ಮ ಹತ್ರ ಕಾಪಿ ಇದೆ, ಫಸ್ಟ್ ಚಾಪ್ಟರ್ ಇದು. ಯೂನಿಟ್ ಅದನ್ನ ಏನು ಇನ್ಸ್ಟಿಟ್ಯೂಷನಲ್ ಟಚ್ ಕೊಡಬೇಕು ಅವ್ರಿಗೆಲ್ಲ ಅಂತ. ಆ ಭಾಷೆ ಚೆನ್ನಾಗಿ ಯೂಸ್ ಮಾಡ್ತಾರೆ ಅವರೆಲ್ಲ, ಅಡ್ಡೇಟ್ ಮೇಲೆ ಗುಡ್ಡೇಟ್ ಹೊಡೆದಂಗೆ. ಓಕೆ, ಇನ್ಸ್ಟಿಟ್ಯೂಷನ್ ಜೊತೆ ಟೈಪ್ ಮಾಡ್ಕೋಬೇಕು. ಅಮೆಝಾನ್ ಜೊತೆ ಮತ್ತು ಬೇಯರ್ ಜೊತೆ ನೀವು ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ರಿಸರ್ಚಿಗೆ ನೀವು ಹೊಂದ್ಕೋಬೇಕು. ಇವೆಲ್ಲ ಏನು ಲ್ಯಾಂಗ್ವೇಜ್ ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ ಮಾಡಿದೆ ಅವ್ರಿಗೆಲ್ಲ. ಸೊ ಏನು ಮಾಡೋದಿಲ್ಲ ಅವರು. ಸೊ ಅವ್ರು ಏನು ಮಾಡೋದಿಲ್ಲ, ಆಸ್ ಸಿಂಪಲ್ ಆಸ್ ದಟ್. ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾರೆ, ಇಲ್ಲ ಅವರು ಜಾಗ ಖಾಲಿ ಮಾಡ್ತಾರೆ ಅಷ್ಟೇ. ಆ ಥರ ಡೆಲ್ಲಿಯಿಂದ ಪ್ರೆಷರ್ಸ್ ಬರ್ತಾವೆ ಅವ್ರಿಗೆ, ಮಾಡಲೇಬೇಕು. ದೇ ಗಾಟ್ ನೋ ಪವರ್ಸ್. ಮುಂಚೆ ರಿಸರ್ಚ್ ಅಂದ್ರೆ ಏನಿತ್ತು ಗೊತ್ತಾ? ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಮೇಲೆ ಕೆಲಸ ಮಾಡೋದು 1.5 ವರ್ಷ 2 ವರ್ಷ. ಈಗ ರಿಸರ್ಚ್ ಏನಾಗಿದೆ ಗೊತ್ತಾ ನಿಮಗೆ? ರಿಸಲ್ಟ್ನ ಕೊಟ್ಬಿಡ್ತಾರೆ ಅವರು, ಆ ರಿಸಲ್ಟ್ ಬರೋಂಗೆ ಇವ್ರು ಮಾಡಬೇಕು ಅಷ್ಟೇ ಇವತ್ತು ರಿಸರ್ಚ್. ಲೆಟ್ ಅಸ್ ಬಿ ಹಾನೆಸ್ಟ್ ಇನ್ ಸೇಯಿಂಗ್ ಸಮಥಿಂಗ್. PhD ಆಗಲಿ, ಡಬಲ್ PhD ಆಗಲಿ, ದರ್ ಇಸ್ ನೋ, ಅದಕ್ಕೆ ಸ್ಕೋಪೇ ಇಲ್ಲ. ಅದಕ್ಕೆ ರಿಸಲ್ಟ್ ಕೊಡ್ತಾರೆ, ಆ ರಿಸಲ್ಟ್ ಮೇಲೆ ನೀನು ಕೆಲಸ ಮಾಡಿ ಆ ಡಾಟಾ ಫೀಡ್ ಮಾಡಿ ಕೊಟ್ಟರೆ ಹೋಗು, ನಿನ್ನ ರಿಸರ್ಚ್ ಅಪ್ರೂವಲ್ ಆಯ್ತು, ಮುಗೀತು. ಸೊ ಎಲ್ಲ KVK ರಿಸರ್ಚು ರಿಸಲ್ಟ್ ಬಂದ್ಬಿಟ್ಟಿರ್ತದೆ ಮೇಲ್ಗಡೆಯಿಂದ, ಅದ್ರ ಮೇಲೆ ಅವರು ಡಾಟಾ ಕಂಪಿಲೇಷನ್ ಮಾಡಿ ಅದನ್ನು ಸರಿಗೆ ಅಂತ ಟ್ಯಾಪಿ ಹಾಕಿ ಕಳಿಸ್ಕೊಡ್ತಾರೆ. ಎಸ್ ಸರ್, ನೀವು ಕಳಿಸಿರೋ ಸರಿಗಿದೆ, ಮುಗೀತು ಅಷ್ಟೇ. ಧನ್ಯವಾದಗಳು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. 76 ಮೆಸೇಜಸ್ ಕಾಣ್ತಾ ಇದ್ದಾವೆ. ಅಯ್ಯಪ್ಪ, ಅಷ್ಟೊಂದಿದಾವೆ ಇಲ್ಲಿ. ಏನು ಪ್ರಶ್ನೆಗಳಿವೆಲ್ಲ ಏನು? ಇಲ್ಲ ಸರ್, ಅದು ಓವರ್ ಆಲ್ ಚಾಟ್ಗಳು ಸರ್. ಓಕೆ, 76 ಚಾಟ್ಸ್ ಇದಾವ. ಓಕೆ, ಬೇರೆ ಯಾರಿಗಾದ್ರು ಪ್ರಶ್ನೆಗಳು ಇದ್ರೆ ಕೇಳ್ಬೋದು, ಇಲ್ಲದ್ರೆ ಇದನ್ನ ಈ ಸೆಷನ್ ಅನ್ನು ರ್ಯಾಪ್ ಅಪ್ ಮಾಡ್ಬೋದು. ಇಲ್ಲ ಸರ್, ಈಗ ಒಂದು ಒಳ್ಳೆ ವಿಷಯ ಪ್ರಸ್ತಾಪ ಮಾಡಿದ್ರಿ ತಾವು. ಏನು ಈ KVK ಅಥವಾ ಈ ಏನು ವಿಶ್ವವಿದ್ಯಾಲಯಗಳ ಮೂಲಕ ಏನು ಇದೊಂದು ರೂಟ್ ಹುಡುಕಿದ್ದಾರೆ ಅವ್ರು ಅಂತ ಹೇಳ್ತಲ್ಲ, ಅದನ್ನು ಕೂಡ ಏನಾದ್ರು ಅದನ್ನು ಆ ಚೈನ್ ಕಟ್ ಮಾಡೋದಕ್ಕೆ ಅವರು ದುಡ್ಡು ತಗೊಂಡು ಮಾಡ್ತಾರೆ ಅದು ಅನ್ನೋಂಥದ್ದೇನು ಸುಳ್ಳಲ್ಲ. ಯಾಕಂದ್ರೆ ಅವ್ರ ಸಂಬಳಕ್ಕೆ ಅಧೀನವಾಗಿರೋದ್ರಿಂದ ಅದ್ರ ಪರವಾಗಿ ಅವ್ರು ಮಾಡ್ಲೇಬೇಕು ಅನ್ನೋಂಥ ಸ್ಥಿತಿ ಅವ್ರಿಗಿದೆ. ಆ ಚೈನ್ ಕಟ್ ಮಾಡೋದಕ್ಕೆ, ಯಾಕಂದ್ರೆ ರೈತರು ಏನಾಗಿದ್ದಾರೆ ಸರ್ ಅಂದ್ರೆ ಇತ್ತೀಚೆಗೆ ಅಂತಂದ್ರೆ KVK ಅವ್ರು ಹೇಳೋದೇ ವೇದವಾಕ್ಯ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಈಗ. ಆಲ್ರೆಡಿ ನೀವು ಹೇಳ್ದಂಗೆ ಅವ್ರಿಗೆ ಹೈಬ್ರಿಡು ಈಗ ಹೆಂಗ್ ಹಿಂದಕ್ಕೆ ಹೈಬ್ರಿಡು ಮತ್ತು ಈ ರಸಗೊಬ್ಬರದ ಕತೆ ಆಗೋಯ್ತು ಸರ್, ಇದು ಕೂಡ ಹಂಗೆ ಆಗ್ತದೆ. ಅವ್ರು ಹೇಳಿದ್ ಕೇಳಿನೇ ನಮ್ಮ ರೈತ ಮತ್ತು ಇಡೀ ಕೃಷಿ ವ್ಯವಸ್ಥೆ ಅಧ್ವಾನ ಹಿಡಿದೋಗಿದೆ. ಆ ಚೈನ್ ಕಟ್ ಮಾಡೋದಕ್ಕೂ ಕೂಡ ಇದೇ ಸಂದರ್ಭಕ್ಕೂ ಒಂದು ಪ್ಲಾನ್ ಏನಾದ್ರು ಮಾಡ್ಬೇಕು ಸರ್. ಪ್ರಶ್ನೆ ಮಾಡ್ಬೇಕು ಸರ್. ನಿಮ್ಮ KVK ಡಿಸ್ಟ್ರಿಕ್ಟ್ಸ್ ಅಲ್ಲಿ ಒಂದು KVK ಇರ್ತಾರೆ, ಸೀನಿಯರ್ ಸೈಂಟಿಸ್ಟ್ ಇಬ್ರು ಇರ್ತಾರೆ. ಅವ್ರ ಮಾತನ್ನ ಪ್ರಶ್ನೆ ಮಾಡೋದ್ ಕಲೀರಿ. ಯಾಕಪ್ಪ ಮಾಡ್ಬೇಕು? ಎಲ್ ಪ್ರೂವ್ ಮಾಡಿದ್ಯಾ? ನೀವು ಇದನ್ನ ಯೂಸ್ ಮಾಡಿ, ಬಹಳ ಚೆನ್ನಾಗಿ ಬರುತ್ತೆ. ನೀನ್ ಹೊಡೆದಿದ್ಯಾ ಇದನ್ನ? ನಡಿ ಹೋಗೋಣ, ಎಲ್ ಮಾಡಿದ್ಯಾ ತೋರ್ಸು. ಈ ತಳಿ ಹಾಕೊಳ್ಳಿ, ನಿಮ್ಗೆ ಬಹಳ ಚೆನ್ನಾಗಿರುತ್ತೆ. ಎಲ್ಲಿ ಬೆಳೆದಿದ್ಯಾ ನೀನ್ ಇದನ್ನ? ಸರಿ ನಡಿ. ಈ ಮಸ್ಟರ್ಡ್ ಬಹಳ ಚೆನ್ನಾಗಿದೆ, ಯೂಸ್ ಮಾಡಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಎಲ್ಲಿ ಬೆಳೆದಿದ್ಯಾ ನೀನು? ನಿಂದು 1 5 ಎಕರೆ ಜಮೀನ್ ಐತೆ ತಾನೆ? KVK ಅಂದ್ರೆ ಬೆಳೆದಿದ್ಯಾ ನೀನ್ ಇದನ್ನ? 1 ಸೈಕಲ್ 2 ಸೈಕಲ್ ಬೆಳೆದಿದ್ಯಾ ಈ ಮಸ್ಟರ್ಡ್ನ? ಆ ಭೂಮಿಲಿ ಇವಾಗ ಸಾವಯವ ಕಂಟೆಂಟ್ ಏನಾಗಿದಾವೆ, ಆ ಭೂಮಿಲಿ ಮೈಕ್ರೋಬಿಯಲ್ ಅನಾಲಿಸಿಸ್ ಏನಾಗಿದಾವೆ, ಆ ಭೂಮಿ ಎಷ್ಟು ಫಲವತ್ತಾಗಿದಾವೆ, ನೀನ್ ಇಳುವರಿ ಡ್ರಾಫ್ಟ್ ಏನೇನಾಗಿದಾವೆ, ಎಲ್ಲೆಲ್ಲಿ ಮಾರಾಟ ಮಾಡಿದ್ಯಾ, ಆ ಬಿಲ್ಗಳೆಲ್ಲ ಯಾರ್ಯಾರಿಗೆ ಮಾರಾಟ ಮಾಡಿದ್ಯಾ, ಬಿಲ್ಲೆಲ್ಲ ಕೊಡು. ಪ್ರಶ್ನೆ ಹಾಕಕ್ ಶುರು ಮಾಡಿ, ನಿಮ್ಮ ಹತ್ರ ಮಾತಾಡಿ ನಿಲ್ಸ್ಬಿಡ್ತಾರೆ. ಈ ಪ್ರಪಂಚದಲ್ಲಿ ಪ್ರಶ್ನೆ ಹಾಕೋರು ಅಂದ್ರೆ ರೈತರು. ಅದನ್ನ ಹಾಕಕ್ ಶುರು ಮಾಡಿದ್ರೆ ಸದ್ದೇ ಮಾಡಲ್ಲ ಅವ್ರು ಯಾರು. ನನ್ಗೆ ಗೊತ್ತು ಏನಾಗುತ್ತೆ ಸಿಸ್ಟಮ್ ಅಲ್ಲಿ. ನಿಮ್ ಜೊತೆ ಮಾತಾಡಲ್ಲ ಅವ್ರು, ನಿಮ್ ಫೋನ್ ಬ್ಲಾಕ್ ಮಾಡ್ಬಿಡ್ತಾರೆ. ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಜಸ್ಟಿಸ್ ಅವ್ರು ಅದನ್ನೇ ಮಾತಾಡ್ತಾರೆ. ಯಾಕೆ ಎಸ್ಪೆಷಲಿ ಹುಡುಗರು ಪ್ರಶ್ನೆ ಮಾಡ್ತಾ ಇಲ್ಲ? ಇವನ್ನೆಲ್ಲ ಏನಾಗಿದೆ ನಿಮ್ಗೆಲ್ಲ?
ನಮ್ಮ ಟೈಮಲ್ಲಿ ಪ್ರಶ್ನೆಗಳು ಮಾಡ್ತಾ ಇದ್ರು ಜನಗಳು. ನಾವು ಕೋರ್ಟ್ ರನ್ ಮಾಡಕ್ ಬಿಡ್ತಾ ಇರಲಿಲ್ಲ, ನಮಗೆ ಕುತ್ಕೊಂಡ್ಬಿಡೋರು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕೊಂಡು. ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ, ಏನಾಗಿದೆ ನಿಮಗೆ ಅಂತ. ಸೊ ನೀವು ಪ್ರಶ್ನೆ ಮಾಡಕ್ ಶುರು ಮಾಡಿ ನಿಮ್ಮ ಹಳ್ಳಿಯಿಂದ. ನಾವು ಪ್ರಶ್ನೆ ಮಾಡ್ತೀವಿ. ನಮ್ಮ ತುಮಕೂರಲ್ಲಿ ಡಾಕ್ಟರ್ ಲೋಗನಾಥನ್ ಇದ್ದಾರೆ, ಒಂದು ಮೂವ್ ಮಾಡಿದ್ರೆ 10 ಪ್ರಶ್ನೆ ಕೇಳ್ತೀವಿ, 2ನೇ ಮೂವ್ ಮಾಡಿದ್ರೆ 100 ಪ್ರಶ್ನೆ ಕೇಳ್ತೀವಿ. ಸುಮ್ಮನೆ ಆಗ್ತಾರೆ ಅವರು. ಪ್ರಶ್ನೆ ಮಾಡಿ, ಟೆಕ್ನಿಕಲ್ ಪ್ರಶ್ನೆಗಳು ರೈಸ್ ಮಾಡಿ, ಒಂದು ಗುಂಪು ಮಾಡ್ಕೊಳ್ಳಿ. ಒಬ್ಬೊಬ್ಬರೇ ಇದನ್ನು ಮಾಡೋಕ್ಕಾಗಲ್ಲ, ಒಂದು ಗುಂಪು ಮಾಡ್ಕೊಳ್ಳಿ, 100 ಜನದ ಗುಂಪು ಕುತ್ಕೊಳ್ಳಿ. ಅವ್ರು ಏನ್ ಮಾಡಿದ್ರು ಹೋಗಿ ಕುತ್ಕೊಳ್ಳಿ ಅವ್ರ ಮುಂದೆಗಡೆ. ವಾರಕ್ಕೊಂದ್ಸತಿ ಮೀಟಿಂಗ್ ಮಾಡಕ್ ಹೇಳಿ KVKಗೆ. ಯಾಕೆ ಮಾಡಲ್ಲ ಮೀಟಿಂಗ್ನವರು? ಏನೇನು ಮಾಡ್ತಾ ಇದ್ದಾರೆ ಸೋಷಿಯಲ್ ಆಡಿಟಿಂಗ್ ಕೊಡಿ. ಇನ್ನಿ ಎಷ್ಟು ಫಂಡ್ ಬಂತು ಈ ವರ್ಷ ಏನೇನೋ ಖರ್ಚು ಮಾಡಿದ್ಯಾ ಕಡಿ, ಸೋಷಿಯಲ್ ಆಡಿಟಿಂಗ್ ತೆಗಿ. ಮಾಡ್ಬೋದು ಅವನ್ನೆಲ್ಲ, ಮನ್ಸ್ ಮಾಡ್ಬೇಕಷ್ಟೇ ಸರ್. ಎಲ್ಲ ಸರ್ ನಮಸ್ತೆ. ನೀವ್ ಅವ್ರು ಹೇಳ್ದಂಗೆ KVK ಅಲ್ಲಿ ಏನ್ ಹೇಳಿದ್ದೆ ಅದೇ ವೇದ ವಾಕ್ಯ ಆಗಿರುತ್ತೆ. ಒಂದ್ ಮೀಟಿಂಗ್ ನಾನು ಇದೇ ತರ ಒಂದ್ ಟ್ರೈನಿಂಗ್ ಸೆಷನ್ ಹೋದಾಗ ನೀವು ಕ್ವಶನ್ ರೈಸ್ ಮಾಡಕ್ ಹೇಳ್ತಿದ್ರಲ್ಲ, ಅದೇ ತರ ನಾನು ಒಂದ್ ರೈಸ್ ಮಾಡಿದೆ. ಏನಂದ್ರೆ ಅವರು ಆಕ್ಚುಲಿ ಎನ್ವೈರನ್ಮೆಂಟ್ ಡೇ ದಿನ ನಾವೆಲ್ಲ ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್, ರಾಸಾಯನಿಕ ಮುಕ್ತ ಅಂತ ಮಾತಾಡ್ತಾ ಇರ್ತೀವಿ. ವಿಜ್ಞಾನಿಗಳೇ ಆದವ್ರೆ ಕೂಡ ಅರ್ಧ ರಾಸಾಯನಿಕ ಯೂಸ್ ಮಾಡಿ ಏನೂ ಆಗಲ್ಲ, ಅಂದ್ರೆ ಅದಕ್ಕೆ ಯೂಸ್ ಮಾಡಿ ಅಂತ ಹೇಳಿದ್ರು. ಅವಾಗ ನಾನ್ ಕ್ವಶನ್ ಮಾಡಿದ್ದವ್ರಿಗೆ, ನಾವೆಲ್ಲ ಆರ್ಗ್ಯಾನಿಕಲಿ ಮಾಡ್ಬೇಕು ಅಂತ ನಾವೆಲ್ಲ ಬಂದಿದೀವಿ, ನೀವು ಅದ್ರ ರಾಸಾಯನಿಕ ಯೂಸ್ ಮಾಡಿ ಅಂತ ಹೇಳ್ತೀರಲ್ಲ, ಎಷ್ಟು ಸರಿ ಅಂತ ಕೇಳಿದಕ್ಕೆ ಅದಕ್ಕೊಂದೇ ಕೊಟ್ಟಿದ್ದು ಉತ್ತರ ಅವರು, ಜನಸಂಖ್ಯೆ ತುಂಬಾ ಇದೆ, ಆಹಾರನ ಉತ್ಪಾದನೆ ಮಾಡಕ್ ಆಗಲ್ಲ ಅಂತ. ಅವಾಗ ನನಗೆ ಆನ್ಸರ್ ಗೊತ್ತಿರ್ಲಿಲ್ಲ, ನಾನು ಸುಮ್ನೆ ಕೂತ್ಕೊಂಡ್ಬಿಟ್ಟೆ. ಮೊನ್ನೆ ನಿಮ್ದಕ್ಕೆ ಸೆಷನ್ಗೆ ಬಂದಾಗ ಅದಕ್ಕೆ ಹೇಗ್ ಆನ್ಸರ್ ಮಾಡ್ಬೇಕಂತ ಇವಾಗ ಗೊತ್ತಾಗಿದೆ. ನೆಕ್ಸ್ಟ್ ಎಲ್ಲ ನಾವು ಕ್ವಶನ್ ರೈಸ್ ಮಾಡಿದಾಗ ನಿಮ್ ಸೆಷನ್ಗೆ ಬಂದಿದೀವಿ, ತುಂಬಾ ವಿಷಯಗಳು ತಿಳ್ಕೊಂಡಿದೀವಿ, ಇನ್ಮೇಲೆ ಅದಕ್ಕೆ ಉತ್ತರ ಕೊಡೋಕು ನಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ಸರ್. ಒಂದು ಕೆಲಸ ಮಾಡೋಣ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಒಂದು 500 ಕ್ವಶನ್ಸ್ ಮಾಡೋಣ. ಓಕೆ ಸರ್. ಒಂದಲ್ಲ ಎರಡಲ್ಲ, ಎಲ್ಲಾನ ಪ್ರಶ್ನೆಗಳು ತಗೊಂಡ್ಬಂದು ಸಿಗಾಕೋತಾರ ಅವರು. ಇಲ್ಲ, ನಾನು ಆಕ್ಚುಲಿ ನೋಡಿ, ಅವರು ದೊಡ್ಡ ಸೈಂಟಿಸ್ಟ್ಗಳು ಎನ್ವೈರನ್ಮೆಂಟ್ ಡೇ ದಿನ ಬಂದಿದ್ದಾರೆ, ಅಲ್ಲಿರೋರೆಲ್ಲ ಆರ್ಗ್ಯಾನಿಕಲಿ ಬಂದಿರೋಂಥವ್ರು. ಐ ಥಿಂಕ್ ಯು ಗಾಟ್ ದ ಆನ್ಸರ್. ವಿಲ್ ಫ್ರೇಮ್ ಎ ಕ್ವಶನ್ ಅಂಡ್ ಆನ್ಸರ್. ಪ್ರಶ್ನೆ ಮಾಡ್ಲಿ ಅವರು, ನಾವು ಉತ್ತರ ಕೊಡೋಣ. ಬರೀ ಅದು ನಾನು ಪೀಸ್ಫುಲ್ ಆಗಿಲ್ಲ. ಅವರು ನಮ್ಮ ಅಣ್ಣ ತಮ್ಮದಿರು, ಅವ್ರೇನು ಬೇರೆ ದೇಶದವರಲ್ಲ. ಅವ್ರಿಗೆ ಅರ್ಥ ಆಗ್ಲಿ. ಬರೀ 2.5 ಲಕ್ಷ ರೂಪಾಯಿ ನೀವು ಸಂಬಳ ಕೊಡ್ತಾರೆ ಅಂತ ನೀವೇನನ್ನೋದು ಮಾಡೋಕ್ಕಾಗಲ್ಲ ಕಣ್ರಪ್ಪ. ನೀವೇನು ಹೇಳಿದ್ರು ಕೂಡ ಒಂದು ಪ್ರಶ್ನೆ ಕೇಳಿ ಅವ್ರನ್ನ. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ನಿಮ್ಮ ತೋಟಗಳಲ್ಲಿ ಪ್ರೂವ್ ಮಾಡಿದ್ದೀರಾ? ನೀವು ಹೇಳಕ್ ಮುಂಚೆ ಮಾಡಬೇಕು. ಗಾಂಧಿ ಅದನ್ನೇ ಹೇಳ್ತಾ ಇದ್ದೆ ಚಳುವಳಿಲಿ. ನೀನೇನಾರ ಬೇರೆಯವ್ರಿಗೊಬ್ಬನಿಗೆ ಹೇಳ್ಬೇಕಂದ್ರೆ ನೀನು ಮಾಡ್ತಿದ್ಯಾ ನೋಡ್ಕೊ. ಅವ್ರು ಮಾಡ್ತಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳೋ ನೈತಿಕತೆ ಇಲ್ಲ ಅವ್ರಿಗೆ. ಈಗ ನಾನು ಒಂದು ಸಹಜ ಬೇಸಾಯನ ಅಡ್ವೊಕೇಸಿ ಮಾಡ್ಬೇಕಂದ್ರೆ ನಾನು ನಮ್ಮ 4 ಎಕರೆಯಲ್ಲಿ ಮಾಡ್ತಾ ಇದ್ದೀನಾ, ನಾನು ಒಂದು 5.5 ಎಕರೆಯಲ್ಲಿ ಮಾಡ್ತಾ ಇದ್ದೀನಾ, ಅದು ಪ್ರಶ್ನೆ. ಗಾಂಧಿ ಬಗ್ಗೆ ಮಾತಾಡ್ತಾ ಇದೀವಿ ಅಂದಮೇಲೆ ನಾನು ನಿಜವಾಗ್ಲೂ ಚಳುವಳಿಗೆ ಸತ್ಯವಾಗಿ ಬಾಳ್ಕೊಳ್ತಾ ಇದ್ದೀನಾ, ಇದು ಪ್ರಶ್ನೆ. ಈ ತರ ಪ್ರಶ್ನೆಗಳನ್ನ ಅವ್ರಿಗೂ ಹಾಕ್ತಾ ಹೋಗಿ. ನಿನಗೆ ಗೊತ್ತಾ ಇವೆಲ್ಲ? ನೀನು ಎಷ್ಟು ಎಕರೆ ಅಡಿಕೆ ಬೆಳೆದಿದ್ಯಾ, ಎಷ್ಟು ಎಕರೆ ತೆಂಗು ಬೆಳೆದಿದ್ಯಾ, ನಿಮ್ಮ ಊರು ಯಾವುದು? ಶುರು ಮಾಡಿ ಪ್ರಶ್ನೆನ. ಇದೇ ತರ ಒಂದು KVK ನಲ್ಲಿ ಈಗ ಕೋವಿಡ್ ಸಂದರ್ಭದಲ್ಲಿ ಒಂದು ಜೂಮ್ ಮೀಟಿಂಗ್ ಮಾಡಿದ್ರು ಸರ್. ಈ ಚಿಲ್ಲಿ ಬಗ್ಗೆ ಮಾಡಿದ್ರು ಅವರು. ಚಿಲ್ಲಿ ಬಗ್ಗೆ ಮಾಡುವಾಗ ಅವ್ರು ಹೇಳಿದ್ದೇನಂತಂದ್ರೆ, ಕೆಲವು ಹೈಬ್ರಿಡ್ ಬೀಜಗಳನ್ನ ಅವ್ರು ಹೇಳ್ತಾ ಇದ್ರು. ನಾನು ಅವ್ರು ಹೇಳಿದೆ, ನೀವು ಹೈಬ್ರಿಡ್ ಬೀಜಗಳನ್ನ ಪ್ರಮೋಟ್ ಮಾಡುವಂತ ಏಜೆಂಟ್ ತರ ವರ್ತನೆ ಮಾಡ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಮತ್ತು ಪ್ರಾದೇಶಿಕವಾಗಿ ಪ್ರತಿ ಜಿಲ್ಲೆನಲ್ಲೂ 10 ಪ್ರತಿ ಒಂದು ತರಕಾರಿ ಬೀಜದ ಚಿಲ್ಲಿ ಸೇರಿದಂತೆ, ಮೆಣಸಿನಕಾಯಿ ಸೇರಿದಂತೆ, ನಿಮ್ಗೆ ಆ ತಳಿನಲ್ಲಿ ಕನಿಷ್ಠ ಒಂದು 2 ಆದ್ರೂ ಗೊತ್ತಿದ್ರೆ ಹೇಳಿ. ನೀವು ಯಾಕೆ ಈ ತರದ ಇದು ಸುಮಾರು 100 ಜನ ರೈತರು ಪಾಲ್ಗೊಂಡಿದ್ದಾರೆ, ನೀವು ಬರೀ ಹೈಬ್ರಿಡ್ ಬೀಜಗಳನ್ನ ಫೋಕಸ್ ಮಾಡಿ ಆಗಿದ್ದು ಅದು ರೋಗ ನಿರೋಧಕ ಶಕ್ತಿ ಹೊಂದಿದೆ, ಇದು ಬೆಳವಣಿಗೆ ಹೆಚ್ಚು ಹೊಂದಿದೆ, ಇಳುವರಿ ಈ ತರದ ನಮ್ಮ ಅದಕ್ಕಿಂತ ಅದ್ಭುತವಾದಂತ ಇದಾವೆ, ನೀವು ಅದರಲ್ಲಿ 1-2 ಹೆಸರು ಹೇಳಿ ಅಂತ ಹೇಳಿ ನಾನು ಅಬ್ಜೆಕ್ಷನ್ ಮಾಡೋದಕ್ಕೆ ಸರ್ ನನ್ನ ಕೊನೆವರೆಗೂ ಅವ್ರು ನಾನು ಮ್ಯೂಟ್ ಮಾಡೋಗ್ಬಿಟ್ಟು. ಸರ್, ಯಾರು ಸೈಂಟಿಸ್ಟ್ ಅಂದ್ರೆ 4 ಎಕ್ಸಾಮ್ ಪಾಸ್ ಆಗಿರ್ತಾರೆ ಆಯ್ತಾ, ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ಹೋಗಿ ಕೂತಿರ್ತಾರೆ. ಅವ್ರೇನು ತೋಟ ಮಾಡಿ ಗದ್ದೆ ಮಾಡಿ ಕೈಕಾಲೆಲ್ಲ ಕೆಲಸ ಮಾಡ್ಕೊಂಡು ಬಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ಕೆ ಅವ್ರೇನು ಬಂದಿರಲ್ಲ. ಅದೇ ತಾನೇ ಹಾನೆಸ್ಟ್ಲಿ. ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ ದೂರದೈವ ಅಷ್ಟೇ. ಅವ್ರನ್ನ ದೂರ ಇಡಿ, ನಿಮ್ ಪಾಡ ನೀವು ಚಳುವಳಿಯನ್ನು ಮುಂದುವರಿಸಿ. ಲೆಟ್ ವಿ ಸ್ಟಾಪ್ ಡಿಸ್ಕಸಿಂಗ್ ಅಬೌಟ್ ದ ICR. ಚಳುವಳಿ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ ಅಥವಾ ಟೆಕ್ನಿಕಲ್ ವಿಚಾರಗಳು ಏನಾದ್ರು ಇದ್ರೆ ಅದ್ರ ಬಗ್ಗೆ ಮಾತಾಡಿ. ರಿಕ್ವೆಸ್ಟ್ ಪ್ಲೀಸ್. ಎಕ್ಸಾಕ್ಟ್ಲಿ ಸರ್. ಮುಂದೆ ಬೇರೆಯವ್ರಿಗೆ ಚಾನ್ಸ್ ಕೊಡಿ. ಐ ಥಿಂಕ್ ಯು ನೀಡ್ ಟು ಸ್ಟಾಪ್ ನೌ. ಇನ್ಯಾವುದು ಪ್ರಶ್ನೆ ಇಲ್ಲ ಅಂದ್ರೆ ವಿ ಕ್ಯಾನ್ ವೈಂಡ್ ಆಫ್. ಯಾವ್ದನ್ನ ರೈಸ್ ಹ್ಯಾಂಡ್ಸ್ ಇದಾವ ಸರ್? ಆದರ್ಶ್? ಇಲ್ಲ ಸರ್, ಯಾವುದಿಲ್ಲ. ಕ್ಯಾನ್ ವಿ ವೈಂಡ್ ಆಫ್?
ಹೌದು ಸರ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಗ್ರೂಪ್ ಲಿಂಕ್ ಒಂದು ಶೇರ್ ಮಾಡಿದ್ವಿ ದಯವಿಟ್ಟು ಅದರಲ್ಲಿ ಚಾಟ್ ಅಲ್ಲಿ ಒಂದು ಗ್ರೂಪ್ ಲಿಂಕ್ ಶೇರ್ ಮಾಡಿದೀನಿ. ಲಿಂಕಿಗೆ ಜಾಯಿನ್ ಆಗಿ. ಸರ್ ಮಂಜುನಾಥ್ ಸರ್ ಈ PPT ನ ಶೇರ್ ಮಾಡ್ತೀರಾ? ಅದು ನಮ್ಮ ಹೋಸ್ಟ್ಗಳನ್ನ ಕೇಳಿ ಸರ್. ನಾನು ಫಸ್ಟ್ ಆಫ್ ಆಲ್ PPT ಆನ್ ಮಾಡಕ್ಕೆ ಬರಲ್ಲ. ನಾನು ಕಷ್ಟ ಬಿದ್ದು ಕೂತಿದ್ದೀನಿ ಸಿಸ್ಟಮ್ ಮುಂದೆ, ಲ್ಯಾಪ್ಟಾಪ್ ಮುಂದೆ. ಸೊ ಸರ್ ಅದಕ್ಕೆ ನಮ್ಮ PPT ಆದರ್ಶ ಶೇರ್ ಸರ್ ಇನ್ನೊಂದು ಕ್ವಶನ್ ಇತ್ತು. ಆಕ್ಚುಲಿ ಇದು ರಿಸ್ಟ್ರಿಕ್ಷನ್ ಏನಾರು ಇದೆ? 100 ಪೀಪಲ್ ಆದ್ಮೇಲೆ ಬಹುಶಃ ಅಲೋ ಆಗ್ತಾ ಇಲ್ಲ ಅಂತ ಮೆಸೇಜ್ ಅದು ಬಂದಿತ್ತು. ಆದರ್ಶ ಅವ್ರು ಮಾಡ್ತಾರೆ. ಹೌದು ಅದು ಸದ್ಯಕ್ಕೆ ಬರೀ 100 ಪಾರ್ಟಿಸಿಪೆಂಟ್ಸ್ ಅಲೌ ಮಾಡ್ತಾ ಇದೆ ತುಂಬಾ ಅಷ್ಟೇ. ಜನ ಮೆಸೇಜ್ ಹಾಕಿದ್ರು ಅದಕ್ಕೆ. ಹೌದು ಓಕೆ ಅದು ನಾವು ಎನಿವೆ ಫೇಸ್ಬುಕ್ ಲಿಂಕ್ ಶೇರ್ ಮಾಡಿರ್ತೀವಿ. ಅದು ಈ ರೆಕಾರ್ಡಿಂಗ್ ನೋಡ್ಬೋದು ಫಸ್ಟ್. ಆದರ್ಶ ಅವ್ರೆ PPT ಶೇರ್ ಮಾಡ್ತೀರಾ ವಾಟ್ಸಪ್ ಅಲ್ಲಿ? ನಾನು ಶೇರ್ ಮಾಡ್ತೀನಿ ಸರ್. ನಾನು ಆದರ್ಶಿಗೆ Okay, thank ಗ್ರೂಪ್ you. ಹಾಕ್ತೀನಿ, ಅದೆಲ್ಲ ಕಡೆ ವೈರಲ್ ಆಗ್ತದೆ. ನೀವು ಅವ್ರ ಜೊತೆ ಟಚ್ Okay. ಇಟ್ಕೊಂಡು ಯು ವಿಲ್ ಗೆಟ್ ಇಟ್. ಫೋನ್ Okay, ನಂಬರ್ಸ್ sir. ಗಳೆಲ್ಲ Thank you. ಡ್ರಾಪ್ ಮಾಡಿ ಬೇಕಾದ್ರೆ ಆದರ್ಶ ನಂಬರ್ ತಗೊಳ್ಳಿ, ಯಾರಾದ್ರೂ ಒಬ್ರು, ಯು ಕ್ಯಾನ್ ಡೂ ದಟ್. ಓಕೆ Okay, thank you. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಓಕೆ ಬಾಯ್ 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 ಬಾಯ್. Thank you. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.